उपदेशकर्तारं नत्वा भक्तिपुरस्सरं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ಎಷ್ಟನೇ ಸೂತ್ರ? ಶಂಕರ ಭಗವತ್ಪಾದರು ಪಂಚಕೋಶಗಳ ವಿವೇಚನೆಯನ್ನು ಮಾಡ್ತಾ ಪಂಚಕೋಶಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಸಾಕ್ಷಿ ಚೇತನವೇ ನೀನು ಅನ್ನುವಂಥ ದೃಢಜ್ಞಾನಕ್ಕಾಗಿ ಕೋಶ ವಿಚಾರವನ್ನು ಮಾಡ್ತಾ ಇದ್ದಾರೆ. ಅವಸ್ಥಾತ್ರಯಗಳ ಅಥವಾ ಪಂಚಕೋಶಗಳ ವಿಚಾರವನ್ನು ಮಾಡತಕ್ಕಂಥ ಮನುಷ್ಯ ಆತ ಅವೆಲ್ಲವುಗಳಿಗೆ ಸಾಕ್ಷಿಯಾಗಿ ಅರಿವು ನಾನು ಅಂತ ತಿಳಿದುಕೊಂಡು ಮುಕ್ತನಾಗಲಿಕ್ಕೆ ಬರ್ತದೆ ಅಂತ ತಿಳಿದು ಅವರು ಕೋಶ ವಿಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಅನ್ನಮಯ ಕೋಶಂ ಉಪಸಂಜರ್ಷು ಸರ್ವಾನರ್ಥಕಾರಿ ದೇಹಾತ್ಮಧಿ ತ್ಯಾಜ್ಯ ಇತಿ ಅಹ ದೇಹಾತ್ಮಧೀರಿತಿ. ಪಂಚಕೋಶಗಳಲ್ಲಿ ಅನ್ಯ ಕೋಶಗಳು ಮನುಷ್ಯನಿಗೆ ಅನುಭವಕ್ಕೆ ಬರೆದಿದ್ದರೂ ವಿಚಾರ ಮಾಡದೆ ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನಮಯ ಕೋಶ ಆದರೆ ಪ್ರಶ್ನೆಯೇ ಇಲ್ಲ. ಇದಮಹಂ ಶರೀರವೇ ನಾನು ಅನ್ನತಕ್ಕಂಥದ್ದನ್ನು ಎಲ್ಲರಿಗೆ ಸ್ಪಷ್ಟವಾಗಿ ಅರಿವಿಗೆ ತಿಳುವಳಿಕೆ ಬರ್ತಕ್ಕಂಥ ವಸ್ತು. ಆದ್ದರಿಂದ ಈ ದೇಹಾತ್ಮಧಿ ದೇಹವೇ ಆತ್ಮ ಅನ್ನತಕ್ಕಂಥ ತಪ್ಪು ತಿಳುವಳಿಕೆ ಇದನ್ನು ಹೋಗಲಾಡಿಸುವುದು ಅತ್ಯಂತ ಅವಶ್ಯಕ ಅಲ್ಲ. ರಾಜ್ಯವನ್ನು ಗೆಲ್ಲಬೇಕಾದ್ರೆ ಮೊದಲು ಕ್ವಾಟಿಗ್ವಾಡಿ ಭೇದ ಮಾಡಬೇಕು, ಆಮೇಲೆ ಒಳಗಿನಕ್ಕಿಲ್ಲ, ಆಮೇಲೆ ಅಂತಃಪುರ ಇರ್ತಾವೆ. ಹಂಗೆ ಇದು ಮೊದಲನೇ ಕಿಲ್ಲ. ಇದೇನಪ್ಪ ಮೊದಲನೇ ಕಿಲ್ಲ ಒಳಗೆ ಇರ್ತಾವೆ. ರಾಜರಾಜ ಭಾಳ ಒಳಗಿರ್ತಾವೆ, ರಾಣಿವಾಸ ಮತ್ತಿಟ್ಟು ಒಳಗಿರ್ತಾವೆ. ಹಾಗೆ ಏನಪ್ಪ ಅಂದ್ರೆ ಮೊದಲು ಈ ದೇಹವೇ ನಾನೆಂಬ ಸ್ಥೂಲವಾದ ಎಲ್ಲರ ಕಣ್ಣಿಗೆ ಕಾಣುವಂತಹ ಈ ಶರೀರದ ಮೇಲೆ ಅತ್ಯಂತ ಮಮಕಾರ ಇರುವುದರಿಂದ ಆತ ಮನುಷ್ಯ ಮೊದಲ ಶರೀರ, ಆಮೇಲೆ ಇಂದ್ರಿಯ. ಅಪ್ಪ ಅವ್ರು ಹೇಳ್ತಿದ್ರು, ನೀನು ಕಾಲ ಕಡಿತೀನಿ ಅಂದ್ರೆ ಯಪ್ಪ ಎರಡು ಬೆನ್ನ ಮೇಲೆ ಹೊಡೆದು ಬಿಡ ಅಂತ. ಮನುಷ್ಯ ಇಂದ್ರಿಯಕ್ಕಿಂತಲೂ ಆತ್ಮ ಪರಮ ಪ್ರಿಯ. ಮೈ ಮೇಲೆ ಹೊಡಿಯಪ್ಪ ಎರಡು, ನೀನು ಕಾಲೇ ಕಡಿತೀನಿ ಮಗನ ಅಂದ್ರೆ ಹಂಗೆ ಮಾಡಬೇಡ, ಎರಡು ಹೊಡೆದು ಬಿಡು ಅಂತ. ನಿನ್ನ ಜೀವನೇ ತೋತೀನಿ ಅಂದ್ರೆ ಕೈಕಾಲು ಕಡ್ದು ಬಿಡು ಅಂತ. ನನ್ನ ಕೈಕಾಲು ಕಡ್ದು ಬಿಡು ಅಂತ. ಆತ್ಮ ಪರಮ ಪ್ರಿಯ, ಅದಕ್ಕೆ ಆತ್ಮ ಪ್ರಿಯ. ಮೊದಲ ದೇಹದಲ್ಲಿ ಪ್ರೀತಿ ಇರ್ತದೆ. ಅದನ್ನು ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ವಿವೇಚನೆಯಿಂದ ಆತ್ಮಾನಾತ್ಮ ವಿವೇಕದಿಂದ ಅದನ್ನು ತೆಗಿಬೇಕು ಅಂತ ಹೇಳ್ತಾರೆ ಅವರು. ಸರ್ವಾನರ್ಥಕರಿ ಸಮಸ್ತ ಅನರ್ಥಗಳಿಗೆ, ದುಃಖಗಳಿಗೆ, ಜನ್ಮಗಳಿಗೆ ಕಾರಣವಾಗಿರ್ತಕ್ಕಂಥದ್ದೇನು? ದೇಹಾತ್ಮಧಿ, ದೇಹವೇ ನಾನೆಂಬುವುದರಿಂದ. ಇದು ಸುಖಿ ಇರಬೇಕು, ಚಲೋ ಇರಬೇಕು ಅಂತ ತಿಳ್ಕೊಂಡು ಅನಂತ ಪಾಪಗಳನ್ನು ಮಾಡಿ ಜನ್ಮಕ್ಕೆ ಹೋಗ್ತಾನೆ. ಆದ್ದರಿಂದ ತ್ಯಾಜ್ಯ ಇತ್ಯಾಹ, ಇದು ತ್ಯಜಿಸಲೇಬೇಕು, ದೇಹಾತ್ಮ ಬುದ್ಧಿ ನಿರಾಕರಣೆ ಮಾಡಲೇಬೇಕು ಅಂತ ತಿಳ್ಕೊಂಡು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ದೇಹಾತ್ಮ ಧೀರೇವ ನೃಣಾಂ ಅಸಿದ್ಧಾಯಾಂ ಜನ್ಮಾದಿ ದುಃಖ ಪ್ರಭವಶ್ಯ ಬೀಜಂ ಯತಃ ತತಃ ತ್ವಂ ಜಹಿ ತಾಂ ಪ್ರಯತ್ನಾತ್ ತ್ಯಕ್ತೇತು ಚಿತ್ತೇ ನ ಪುನರ್ಭವ ಆಶಾ. ಚಿತ್ತೇ ತ್ಯಕ್ತೇತು, ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇದು ನಾನು ಅಲ್ಲ, ನಂದು ಅಲ್ಲ ಅಂತ ತ್ಯಾಗ ಮಾಡಿದೆ ಅಂತ ಕೇಳಿದರೆ ಪುನರ್ಭವ ಆಶಾ ಪುನಃ ಜನ್ಮ ನಿನಗೆ ಬರುವುದಿಲ್ಲ. ಪೌನ ಪುಣ್ಯೇನ ಭವತಿ ಇತಿ ಪುನರ್ಭವ. ಮ್ಯಾಲಿಂದ ಮೇಲೆ ಹುಡ್ತಾನೆ, ಅದಕ್ಕೆ ಪುನರ್ಭವ ಅಂತ. ಪುನಃ ಭವತಿ ಇತಿ ಪುನರ್ಭವ. ಯಾಕೆ ಸಾಹಿತ್ಯ ಹುಟ್ಟಾಕ, ಯಾಕೆ ಹುಟ್ಟಿದೆ ಸಾಯಕ ಅಂತ. ಹೀಗೆ ಇದು ಚೈನ್ ಅದ. ಇದನ್ನು ಏನಪ್ಪ ಅಂದ್ರೆ ದಾಟೋದು ಬಹಳ ಕಠಿಣದ. ಆದ್ದರಿಂದ
ನಿನಗೇನಪ್ಪ ತ್ಯಕ್ತೇತು ಚಿತ್ತೆ ನ ಪುನರ್ಭವ ಆಶಾ. ಚಿತ್ತದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಇದು ಶರೀರವು ನಾನು ನಂದು ಅಲ್ಲ ಅಂತ ತಿಳ್ಕೊಂಡೆ ಅಂದ್ರೆ ಪುನಃ ಹುಟ್ಟುದು ಬಿಟ್ಟುದು ಪ್ರಶ್ನೆನೇ ಬರೋಂಗಿಲ್ಲ. ಏನದು? ದೇಹಾತ್ಮ ಧೀರೇವ ನೃಣಾಂ ಅಸತ್ ಧಿಯಾಂ ಜನ್ಮಾದಿ ದುಃಖ ಪ್ರವಶ್ಯ ಹೋತು. ಅಸತ್, ಅಸತ್ ಅಂದರೆ ತ್ರಿಕಾಲ ಬಾಧ್ಯವಾಗಿರುವುದು. ಎಲ್ಲ ಕಾಲದಲ್ಲಿ ವಿಚಾರ ಮಾಡಿದರೆ ಅದು ಒಂದು ಸಮಯಕ್ಕೆ ಇರ್ತದೆ, ಒಂದು ಸಮಯಕ್ಕೆ ಇಲ್ಲ ಅಂತ ಅನ್ನಿಸ್ತದೆ. ವಿಚಾರ ಮಾಡಿದರೆ ಅದು ಇಲ್ಲೇ ಶರೀರ ನಾ ಅನ್ನೋದು ಎಲ್ಲದು ಇಲ್ಲೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ತ್ರಿಕಾಲ ಅಬಾಧ್ಯವಾಗಿ ಅಸಿದ್ಧಯ ಅಂದರೆ ಅಸತ್ ಧಿಯ. ಅಸತ್ ಧಿಯ ಅಂದರೆ ಏನ್ರಿ? ತಪ್ಪು ತಿಳುವಳಿಕೆಯಿಂದ. ಏನಪ್ಪ? ನೃಣಾಂ ಮನುಷ್ಯನಿಗೆ ದೇಹಾತ್ಮ ಧೀಹಿ. ಯಾಕೆ ದೇಹವೇ ನಾನಂತ ಯಾಕೆ ಬಂತು ಬುದ್ಧಿ? ತಪ್ಪು ತಿಳುವಳಿಕೆಯಿಂದ. ಅರಿಯುವ ನಾನಾಗಿದ್ದರೂ ಅರಿಸಿಕೊಳ್ಳುವ ದೇಹ ಅಂತ ಎರಡು ತಪ್ಪು ತಿಳುವಳಿಕೆ ಅಲ್ಲ. ಸದಾ ತ್ರಿಕಾಲ ಅಬಾಧ್ಯನಾದವನು ಸಾಯುತ್ತೆ ಅನ್ನೋದು ಎಷ್ಟು ತಪ್ಪು ತಿಳುವಳಿಕೆ. ಇದು ಯಾಕೆ ಅಂತಂದ್ರೆ ಅಸತ್ತ ಧ್ಯೇಯ. ಸತ್ತನ್ನು ತಿಳಿದಿಲ್ಲ, ಅದು ಅಸತ್ತನ್ನು ತಿಳಿದದ್ರಿಂದ ಏನಪ್ಪ ಅಂದ್ರೆ ಅದಕ್ಕೇನಾಯಿತು? ದೇಹಾತ್ಮ ಬುದ್ಧಿ ರೇವ ಧೀರೇವ. ತನ್ನನ್ನು ತಾನು ಮರೆತು ಅನ್ಯದಲ್ಲಿ ಬೆರೆತಿರುವ ಕಾರಣ ಅಥವಾ ಸತ್ಯದ ಆನಂದ ರೂಪನಾದ ಆತ್ಮ ಅರಿಯದೇ ಇರುವ ಕಾರಣ ದೇಹಾತ್ಮ ಬುದ್ಧಿ. ಯಾಕೆ ಬರ್ತದೆ? ದೇಹಾತ್ಮ ಬುದ್ಧಿ ಅಂತ ಬರ್ತದೆ. ಈ ದೇಹಾತ್ಮ ಬುದ್ಧಿಯೇ ಬೀಜ. ಇದೇ ಕಾರಣ ದೇಹವು ನಾನು ಅನ್ನುವುದರಿಂದ ಇದರ ರೂಪ, ಇದರ ಅಳತೆ, ಹಸಿವೆ, ತೃಷೆ ಇವೆಲ್ಲವನ್ನು ನಾನು ಅಂತ ತಿಳ್ಕೊತ ಹೇಳಿದ್ರೆ ಹಿಂದಕ್ಕೆ ಗೇಣುದ್ದ ತಪ್ಪಿದರೆ ಮಾರುದ್ದ ತಪ್ಪುವುದು. ಗೇಣು ತಪ್ತದೆ ಹೌದಲ್ಲ. ದಾರಿ ಕಡೆಗೆ ಈ ಕಡೆ ಹೆಜ್ಜೆ ಇಡೋದು, ಈ ಕಡೆ ಹೆಜ್ಜೆ ಇಟ್ಟರೆ ಮಾದವ ಅಲ್ಲೇ ಅದ. ಈ ಕಡೆ ಇಡೋದು ಒಂದೇ ಹೆಜ್ಜೆ. ಆ ಒಂದು ಹೆಜ್ಜೆ ಇವನಿಗೆ 10, 15, 20 ಕಿಲೋಮೀಟ್ರ್ ಹೋಯ್ತದೆ ಅದಲ್ಲ. ಹಾಗೆ ಇಲ್ಲೇ ಆತ್ಮ ದೇಹ ಎರಡೂ ಇಲ್ಲೇ ಅದಾವೆ. ಈ ಕಡೆ ಅಲ್ಲಿಲ್ಲ, ಈ ಕಡೆ ಅಂತ. ಆತ್ಮನ ಅಲ್ಲಿಲ್ಲ, ಅರಿವನ ಅಲ್ಲಿಲ್ಲ, ಅರಿಸಿಕೊಳ್ಳುವ ಶರೀರವೇ ನಾನು ಅಂತ ಅಂದರೆ ಏನಾಯ್ತು ರೀ? ಬಹಳ ತಪ್ಪು. ಜನ್ಮ ಜನ್ಮಾಂತರ, ಜನ್ಮ ಮರಣ, ರೋಗ ದುಃಖ 1, 2, 100,000 ಕೋಟಿ ಉಂಟು ಶಂಕರ. ನಿಜಗಳು ಹೇಳಿದ್ರಲ್ಲ, ಒಂದಲ್ಲ ಅನಂತ ದುಃಖಗಳನ್ನು ಆಯ್ತು ಅವನಿಗೆ. ಅಸಿದ್ಧಯ ನೃಣಾಂ ಏನಾಯಿತು? ಜನ್ಮ ಆದಿ ದುಃಖ ಪ್ರಭವಶ್ಯ ಬೀಜಂ ಕಾರಣಂ. ಈ ದೇಹವು ನಾನೆಂಬ ತಪ್ಪು ತಿಳುವಳಿಕೆ. ಯಾಕೆ ಹೀಗಾಯಿತು? ಎರಡೂ ಒಂದೇ ಜಗದಾಗ ಅದಾವ. ದೇಹನೂ ಅಲ್ಲೇ ಅದ, ಆತ್ಮನೂ ಅಲ್ಲೇ ಅದ. ಹೀಗೆ ಅಪ್ಪ ಅವ್ರು ಹೇಳ್ತಿರು, ಪ್ರಧಾನಮಂತ್ರಿ ಕುರ್ಚಿ ರಾಜನ ಮಗ್ಗಲಿಕ್ಕೆ ಇರ್ತದಂತ. ಹೊಸದಾಗಿ ಬಂದ ಮನುಷ್ಯನಿಗೆ ಗೊತ್ತಾಗಲ್ಲ ಯಾವ ಪ್ರಧಾನ ಯಾವ ಮಂತ್ರಿ ಗೊತ್ತಾಗಿಲ್ಲ. ಹೌದಲ್ಲ? ಒಮ್ಮೊಮ್ಮೆ ಹೀಗಿರ್ತಾವೆ. ಸಾಹೇಬ ಭಾಳ ಜಿಪುಣಿದ್ದು ಅಂದ್ರೆ ಏನಪ್ಪ ಇಂಥ ಅಲ್ಲಿ ತೊಡ್ತಾವೆ. ನೌಕರು ಮಸ್ತ್ ಇದ್ದ ಮಗಲಿಗೆ ಕುರ್ಚಿ ಇರ್ತಾವೆ. ನೀವು ಸಾಹೇಬ ಇವನೇನಂತ ಮನುಷ್ಯ ಭ್ರಾಂತಿ ಹಾಕೋದು. ಯಾಕೆ? ಅವ್ರು ಡ್ರೆಸ್ ಗೀಸು ನೋಡಿ ಅಲ್ಲೇ ಕುರ್ಚಿ ಮೇಲೆ ಅಂತಾನೆ ಹಂಗಾಗ್ತದೆ. ಹಂಗೆ ಇವು ದೇಹದೊಳಗೆ ಎರಡೂ ಇಲ್ಲೇ ಅದಾವೆ. ಅಹಂಕಾರ ಆತ್ಮ ಎರಡು ಜೋಡಿನೇ ಅದಾವೆ, ಅಲ್ಲೇ ಕುಂತಾವೆ. ಭ್ರಾಂತಿ ಹಾಕೋದು ಮನುಷ್ಯನಿಗೆ. ಯಾಕಂದ್ರೆ ಸುಮ್ಮನೆ ಕುಂಡಿರ್ತದೆ ನೋಡಿ. ಆತ್ಮ ಇದೇನು ಮಾಡೋದು? ಎಲ್ಲ ಕಾರ್ಬಾರ್ ಮಾಡೋದು ಇದೆ. ಮ್ಯಾನೇಜರ್ನೇ ಮಾಲಕ್ ಅಂತ ಅನ್ನಿಸ್ತಾನೆ. ಹಾಗೆ ಈ ಅಹಂಕಾರ ಏನಾಗಿದೆ ಅಂತ ಇದುವೇ ಆತ್ಮವು ಏನು ಎಂಬಂತೆ ಮನುಷ್ಯ ಏನಪ್ಪ ಅಂದ್ರೆ ತಿಳಿತದೆ. ಹಾಗೇ ಅಂದಿ ಅಂದರೆ ಏನಾಗ್ತದೆ? ಜನ್ಮ ಆದಿ ದುಃಖ ಪ್ರವಶ್ಯ ಬೀಜಂ. ಇದೇನದ? ದೇಹವು ನಾನು ಅನ್ನುವುದರಿಂದ ಈ ತಪ್ಪು ತಿಳುವಳಿಕೆ ಕಾರಣ. ಅದಕ್ಕೆ ಜನ್ಮ ಜರ ಮೃತ್ಯು ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಷಡ್ಭಾವ ವಿಕಾರಗಳಿಗೆ ಇದೇ ಕಾರಣದ. ಯತಃ ಆದ್ದರಿಂದ ಏನಪ್ಪ? ತತಃ ಅದರಿಂದ ತ್ವಂ, ಆದ್ದರಿಂದ ತ್ವಂ ನೀನು ಪ್ರಯತ್ನಾತ್ ತಾಂ ಜಹಿ, ಪ್ರಯತ್ನದಿಂದ ತಾಂ
ಯಪ್ಪ ವಿಪರೀತ ಬುದ್ಧಿ ತ್ಯಜ. ಎಷ್ಟು ಚಂದ ಹೇಳಿದ್ರಿ. ಏನು ಹೇಳ್ತಾರೆ ಅವರು? ಪ್ರಯತ್ನ. ಪ್ರಯತ್ನ ಎಷ್ಟು ಬೇಕ್ರಿ ಅದಕ್ಕೆ? ಎಲ್ಲಿ ಮನುಷ್ಯ ಸಾಮಾನ್ಯ ಪುಣ್ಯ ಮಾಡಬೇಕು. ಪುಣ್ಯ ಮಾಡೋದಕ್ಕೆ ಮನಸ್ಸು ವೈರಾಗ್ಯ ಬರಬೇಕು. ವೈರಾಗ್ಯ ಬಂದ ಮೇಲೆ ಶ್ರವಣ ಮಾಡಬೇಕು. ಶ್ರವಣ ಮಾಡಿಬಿಡಂಗಿಲ್ಲ, ಮನ ನಿಧ್ಯಾಸನ ಮಾಡಬೇಕು. ಇವೆಲ್ಲ ಆದ್ರೂ ಮೇಲೆ ಗುರು ಕೃಪಾ ಬೇಕು. ಕೃಪೆಯುವಿನ ನಾಸ್ತಿ ಏನ್ರಿ? ಕೃಪೆ ಇಲ್ಲದಿದ್ದರೆ ಆಗೋದಿಲ್ಲ. ಎಷ್ಟು ಯಾಕೆ ಓದಲ್ಲಕ್ಕವ? ಶಾಸ್ತ್ರಜ್ಞಾನ ಹಾಕದೆ ವಿನಃ ಎಂದು ಏನಪ್ಪ ಅಂತ ಕೇಳಿದರೆ ಅವನಿಗೆ ಜ್ಞಾನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ತಿಳಿದಿರ್ತಾನೆ, ಎಲ್ಲ ಗೊತ್ತಾಗ್ತದೆ. ಕೃಪಾ ಇಲ್ಲೇ ಇಲ್ಲ. ತಾಯಿ ಬೇಕಾದಷ್ಟು ಉಣಿಸ್ಲಿ, ನೀನು ಡೈಜೆಸ್ಟ್ ಪವರ್ ಇಲ್ಲ ಅಂತಂದ್ರೆ ಹೊರಗೆ ಹೋಗ್ತದೆ. ಜೀವ ಮಾಡಿ ಉಣಿಸ್ತಾರೆ ಖರೆ, ಅವ್ರು ಉಣಿಸ್ಲಿ. ನಿನಗೆ ಅಗ್ನಿನೇ ಕಡಿಮೆ ಐತಿ ನೀನು ಹೊಟ್ಟೆಯಾಗ ಅಂದ್ಕೇಳಿ ಏನಾಗ್ತದೆ? ಏನಾಗೋದಿಲ್ಲ, ತಾಕತ್ತು ಬರೋಂಗಿಲ್ಲ. ಮತ್ತು ಮೇಲೆ ಹೋಗಿ ಇದ್ದ ತಾಕತ್ತೂ ಹೋಗ್ತದೆ. ಮೇಲೆ ಹೋದ 10 ಸಲ ಅಂದ್ರೆ ಕುಂಡ್ರೆ ಬೀಳ್ತಾನೆ ಮನುಷ್ಯ. ಯಾಕೆ? ಗುರು ಕೃಪಾ ಇಲ್ಲ ಅಂತಂದ್ರೆ, ಅಗ್ನಿ ಜಠರಾಗ್ನಿ ಇಲ್ಲ ಅಂದ್ರೆ ಹೆಂಗೆ ಉಂಡ ಅನ್ನ ಪಚನ ಆಗುವುದಿಲ್ಲವೋ ಹಂಗೆ ಗುರು ಕೃಪಾ ಇಲ್ಲಾಂದ್ರೆ ನೀವು ಕೇಳಿದ ಶಾಸ್ತ್ರ ಏನೂ ಮಾಡೋಂಗಿಲ್ಲ. ಅದೇನು ಕೆಲಸ ಕೊಡೋಂಗಿಲ್ಲ. ಕೆಲಸ ಕೊಡೋಂಗಿಲ್ಲ ಹೆಂಗಂತೀರಿ? ಪೂರ ಕಂಠದ. ಅರೆ ಆನಂದ ಸಿಗಬೇಕಪ್ಪ, ತೃಪ್ತಿ ಅನ್ನೋದು ಬೇಕಲ್ಲ. ಊಟ ಮಾಡೋದಕ್ಕೆ ತೃಪ್ತಿ ಮುಖ್ಯ ಅದ. ಊಟ ಎದಕ್ಕೆ ಮಾಡ್ತೀರಿ? ತೃಪ್ತಿಗೆ. ತೃಪ್ತಿನೇ ಇಲ್ಲ ಅಂದ್ರೆ ಏನು ಉಂಡೋದು ಅರ್ಥ ಇಲ್ಲ. ಆಗ ಕೇಳಿದ ಶಾಸ್ತ್ರ ನಿನಗೆ ಆತ್ಮಾನುಭವ ಬರೆದಿದ್ದರೆ ಆ ಶಾಸ್ತ್ರದ ಏನೂ ಅರ್ಥ ಇಲ್ಲ, ಏನೂ ಅರ್ಥ ಇಲ್ಲ. ಟೇಪ್ ರೆಕಾರ್ಡ್ ಹೇಳ್ದಂಗೆ ಕೇಳ್ದಂಗೆ. ಪರಂತು ಅದನ್ನು ಡೈಜೆಸ್ಟ್ ಆಗಬೇಕಾದ್ರೆ ಜಠರಾಗ್ನಿ ಅತ್ಯಂತ ಅವಶ್ಯಕವು. ನಾನು ಕೇಳಿದ ಶಾಸ್ತ್ರದ ಅರ್ಥದ ಅನುಭವ ಆಗಬೇಕಾದ್ರೆ ಸದ್ಗುರು ಕೃಪಾ ಬೇಕು. ಸದ್ಗುರು ಕೃಪಾ. ಅದಕ್ಕೆ ಶರಣರು ಹೋ ಎಂದರೆ ಅಂತಾರ. ಹಿಂಗೆ ಹೇಳ್ಯಾರ. ಪ್ರಾರಬ್ಧ ಕರ್ಮ ಹೋ ಅಂದ್ರೆ ನಿಂದಿರ್ತಾವಂತ್ರಿ. ಅವ್ರ ಕೃಪಾ ಆಯ್ತಂದ್ರೆ ಶರಣರ ಕೃಪಾ ಹೋ ಅಂದ್ರೆ ನಿಂತು ಬಿಡ್ತಾವೆ. ಹೆಂಗೆ ಎತ್ತಿ ಹೋ ಅಂದ್ರೆ ನಿಂದಿರ್ತಾವೆ ಎತ್ಗಳು. ಹಂಗೆ ಸದ್ಗುರು ಕೃಪಾ ಆಯಿತು ಅಂತಂದ್ರೆ ಅನುಭವ ಆಗೋದು ಏನು ಇದು ತಡ ಹತ್ತಂಗಿಲ್ಲ, ತುರಂತ ಆಗ್ತದೆ. ಅದಕ್ಕೆ ಗುರುಕೃಪಾ ತೋಚಿ ಕಿಲ್ಲಿ ಜೇಣೆ ಅದ್ವೈತ ಕಪಾಟ ಉಹಡವಿರಿ. ಅದು ಆ ಅದ್ವೈತ ಉಗಡ್ಬೇಕು, ತೆರಿಬೇಕಂದ್ರೆ ಗುರುಕೃಪಾ ಭಾಳ ಜರೂರಿ. ಅವರು ಪ್ರಸನ್ನತೆ ಅಂದರೆ ಪ್ರಸನ್ನ ಅಂದ್ರೆ ಏನು? ಈ ಜೀವ ಉದ್ಧಾರ ಆಗಲಿ ಅಷ್ಟು ಅವ್ರ ಮನಸ್ಸಿನಾಗ. ಅದೇ ಅದು ಕೃಪಾ ಆಯಿತು ಅಂತ ಕೇಳಿದರೆ ಶಾಸ್ತ್ರ ಬರ್ತದೆ, ಶಾಸ್ತ್ರದ ಅನುಭವ ಆಗೋದಿಲ್ಲ. ಗುರುಕೃಪಾ ಆಗದಾದರೆ ಅನುಭವ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂತ ಕೇಳಿದರೆ, ಅವು ಏನಾಗಬೇಕು ಮನುಷ್ಯನಿಗೆ? ಜನ್ಮಾದಿ ದುಃಖ ಪ್ರಭವಶ್ಯ ಬೀಜಂ ಯತಃ ತತಸ್ತ್ವಂ ಜಹಿ ತಾಂ ಪ್ರಯತ್ನಾತ್. ಅದು ಪ್ರಯತ್ನದಿಂದ ಏನಪ್ಪ ಅಂದ್ರೆ ಆ ದೇಹಾತ್ಮ ಬುದ್ಧಿಯನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡು. ನೋಡ್ರಿ, ಈ ದೇಹ ನಾನು ಅಂತ ಎಂದಿನಿಂದ ಬಂದದ್ರಿ? ಯಾವುದೇ ಶರೀರ ಇರಲಿ, ಯಾವುದೇ ಶರೀರ ಇರಲಿ, ಕಾಲು ಮುರಿದು ಒದ್ದಾಡು ನಾಯಿ ಕಲ್ತು ಹೊಡೆಕೋರಿ ಮಾಡ್ತಾವೆ. ಅದು ಅರ್ಧ ಸತ್ತದ ಖರೆ, ಹೊಡಿಬೇಡ ಇನ್ನೂ ಇರ್ಬೇಕು, ಕಾಲ ಎಳ್ಕೊಂಡು ತಿರುಗಾಡ್ತೀನಿ ಖರೆ, ಹೊಡಿಬೇಡ ಅಂತ. ಎಷ್ಟು ದೇಹದ ಮೇಲೆ 1 ಜನ್ಮ 2 ಜನ್ಮ ಅನಂತ ಕಾಣಬಾರದ ದುಃಖಗಳನ್ನು ಕಂಡೆ ಉಣಬಾರದ ಸುಖಗಳನ್ನು ಉಂಡೆ ಶರಣರು ಹೇಳ್ತಾರೆ. 1 ಜನ್ಮ 2 ಜನ್ಮ. ಅದಕ್ಕಂತಾರೆ ಅವರು ಇವು ಏನದಂತ ಕೇಳಿ, ಈ ದೇಹಾತ್ಮ ಬುದ್ಧಿಯೇ ಜನ್ಮ ಮರಣ ಇವೆಲ್ಲ ದುಃಖಗಳಿಗೆ ಏನಪ್ಪ ಅಂದ್ರೆ ಪ್ರಭವಶ್ಯ ಉತ್ಪತ್ತಿಗೆ ತೋರಲಿಕ್ಕೆ ಕಾರಣ. ದೇಹ ನಾನು ಅಂತಾನೆ ಅಂದು ಬಿಡಂಗಿಲ್ಲ. ಈ ದೇಹಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಏನೇನು ಕೆಲಸ ಮಾಡ್ತಾನೆ, ಕೆಲಸ ಮಾಡೋಕ್ಕೆ ಪಾಪ ಹಾಕವ ಪುಣ್ಯ ಹಾಕವ ಮಧ್ಯಾಹ್ನ ಬರ್ತಾವೆ. ಇದು ನಾನು ಕೂಡ ಇದು ವ್ಯವಸ್ಥೆ ಮಾಡ್ಬೇಕಲ್ಲ. ಕಣ್ಣಿಗೆ ಚಲೋ ತೋರಿಸ್ಬೇಕು, ಕಿವಿಗೆ ಚಲೋ ಕೇಳಬೇಕು, ಬಾಯಿಗೆ ಚಲೋ ತಿನ್ನಬೇಕು, ಮೈಗೆ ಚಲೋ ಉಡಬೇಕು, ಹೆಂಗೆ ಸಿಕ್ಕರೆ ಚಲೋ, ಸಿಗದಿದ್ರೆ ಹರ್ತುವ ಸಂಸ್ಕೃತ ಹೇಳ್ತಾರೆ. ಕೊಂದರ್ತವೋ ಕಸ್ಕೊಂಡಿರ್ತವೆ.
ಬ್ರಹ್ಮೀಭೂತಸ್ಯ ಪುನರಾಗಮನ ಕುತಃ ರಣಂಕೃತ್ವ ಘೃತಂ ಪಿಬೇತ್. ಹೆಂಗೆ ರೀ? ಹತ್ವ ಹರ್ತವ ಹೆಂಗೆ ಕಸ್ಕೊಂಡು ತಗೋ, ಕುಡ್ಲಿಲ್ಲ ಅಂದ್ರೆ ಕೊಂದು ತಗೋ, ಆರಾಮ್ಸರಿ ಉಣು, ಮತ್ತೇನು ಮಾಡಿ ಬರೋದು ಹೋಗೋದು ಏನು ಹೇಳ್ತಾವೆ ಅಂತ. ಈ ದೇಹವೇ ಆತ್ಮಬುದ್ಧಿ ಇರತಕ್ಕಂಥ ಮನುಷ್ಯ ಹತ್ವಾನು ಪಾಪನೇ ಹರ್ತವಾನು ಪಾಪನೇ, ಕಸ್ಕೊಂಡ್ರೂ ಪಾಪನೇ, ಕೊಂದು ತೊಗೊಂಡ್ರು ಪಾಪನೇ. ಪಾಪ ಏನಪ್ಪ ಅಂದರೆ ಇದು ಸಮಸ್ತ ಇದು ಪಾಪ ಪುಣ್ಯಗಳಿಗೆ ಜನ್ಮಗಳಿಗೆ ದೇಹಾತ್ಮ ಬುದ್ಧಿಯೇ ಏನಪ್ಪ ಬೀಜಂ. ಯಾಕೆ ಇದು ಪ್ರಯತ್ನ ಏನಪ್ಪ ಜೈ ತಾಂ ಬುದ್ಧಿ ಪ್ರಯತ್ನ ಜೈ. ಯಾಕೆ ಒಂದು ನೇಮ್ ಅದ ನೋಡಿ, ಕೆಲವೊಂದು ದಾಗ್ ಹಿಂಗಿರ್ತಾವೆ, ಹಿಂಗೆ ಮಾಡಿದ್ರೆ ಹೋಗ್ಬಿಡ್ತಾವೆ, ದಾಗ್ ಬೀಳ್ತಾವಲ್ಲ ಹಿಂಗೆ ಮಾಡಿದ್ರೆ ಹೋಗ್ತಾವೆ, ಅದೇ ಭಾಳ ಅರ್ಥಾಗಿ. ಕೆಲವೊಂದು ಸಾಬನ್ ಪೇಬನ್ ಹಚ್ಚು, ಕೆಲವೊಂದು ಬೇಕಾದ ಮಾಡೋ ನೀವು ಸುಡುತಕ್ಕ ಹೋಗಿಲ್ಲ, ಹೋಗಂಗನೇ ಇಲ್ಲ, ಅರ್ವಿನೇ ಹರಿದೀತೇವಿನ ಅದ್ರ ದಾಗ್ ಹೋಗಂಗಿಲ್ಲ. ಒಂದು ತೊಳೆದ್ರೆ ಹೋಗ್ತವ, ಒಂದೆರಡು ಸಾವಿರ ಹಚ್ಚಿದ್ರೆ ಹೋಗ್ತವ, ಒಂದು ಪೂರ ಹರ್ಕೊಂಡ್ರೂ ಹೋಗಂಗಿಲ್ಲ, ಹಂಗಿರ್ತಾವೆ. ಈ ದೇಹಾತ್ಮ ಬುದ್ಧಿ ಎಷ್ಟು 84 ಲಕ್ಷ ಯೋನಿಗಳಲ್ಲಿ ಬಂದರೂ ಕೂಡ ಇದು ಒಂದು ಎರಡು ಎಲ್ಲದರಲ್ಲಿ ಅದ, ಅದು ಎಲ್ಲದರಲ್ಲಿ ಅದ. ಈಗ ಆಗ ಸಾಯಿಸ ಅನ್ನೋದು ದನಕ್ಕೆ ನಾಯಿಗನ್ನು ಕೂಡ ಬಡಗಿತದೆ, ಅದು ಚೀರ್ತದೆ, ಹೊಡಿಬೇಡ ಹೊಡಿಬೇಡ, ಯಾಕೆ ಸಾಯಕ್ಕೆ ಹತ್ತದ ಖರೆ ಹೊಡಿಬೇಡ, ಅದಕ್ಕೂ ಅಷ್ಟು ಪ್ರೀತಿ ಅದಲ್ಲ. ಹಾಗೆ ದೇಹಾತ್ಮ ಬುದ್ಧಿ ಏನಪ್ಪ ಅಂತ ಕೇಳಿದ್ರೆ ಅದು ಒಂದಲ್ಲ ಎರಡಲ್ಲ ಅನಂತ ಜನ್ಮದಿಂದ ಬಂದದ ಬಂದದ ಅವಲ್ಲಂತ. ಕೆಲವೊಬ್ರು ಕೆಲವು ಪ್ಯಾಂಟಿನ ಹಂಗೆ ಭಾಳ ಜಮ ಇರ್ತದೆ, ಎಲ್ಲ ಕೊಡ್ತಾರೆ, ಅವೆರಡು ಕೈ ಹಂಗೆ ಇರಲಿ, ಹಳಿದಾದರೂ ಇರಲಿ ಅಂತಾರೆ, ಹಂಗೆ ಪೆಟ್ಟಿಗೆಗೆ ಇಟ್ಟಿರ್ತಾರೆ, ಅಡು ಜಮ ಇರ್ತದೆ ಅಂಗಿ ಮೇಲೆ. ಹಾಗೆ ಮನುಷ್ಯನ ಈ ದೇಹದ ಮೇಲೆ ಇಷ್ಟು ಜೀವ ಅದ. ಇದು ಹೆಂಗೆ ಸ್ವರ್ಗಲಿ ಸೊಕ್ಕಲಿ ಮುದುಕಾಗಲಿ ಹಲ್ಲು ಹೋಗಲಿ ಚಸ್ಮಾ ಬರಲಿ ಬಡಗಿ ಬರಲಿ ಇರಬೇಕಾ. ಬಡಗಿ ಹಿಡ್ಕೊಂಡು ನಡಿತೀನಿ, ಚಸ್ಮಾ ಹಾಕ್ಕೊಂಡು ನೋಡ್ತೀನಿ, ಹಲ್ಲು ಹಾಕ್ಕೊಂಡು ತಿಂತೀನಿ, ವಲ್ಲ ಬಿಡೋಕ್ಕಲ್ಲ. ಯಾಕೆ ಅಷ್ಟು ಇದ್ರ ಮೇಲೆ ಒಂದಲ್ಲ ಗಂದಿನಿಂದ ಬಂದದ್ದು. ಇಷ್ಟು ಹೋಗಬೇಕಾದ್ರೆ ಸೋಮ ನಮಗೆ ಎಣ್ಣೆ ಬೇಡ ಖಾರ ಬಿಡು ಅಂದ್ರೆ ಎಷ್ಟೋ ಹೈರಾಣ ಬರ್ತದೆ. ಖಾರ ಕಮ್ಮಿ ಉಣೋದ್ರೆ ಹೆಂಗೋ ಬರ್ತದೆ, ಸಿಹಿ ಹೆಂಗೋ ಬರ್ತದೆ, ಒಂದು ಇಟ್ಟೆ ಬಿಡೋಪ್ಪ ಅಂದರೆ ಅದು ಇದ್ದರೆ ಊಟ ಉಂಡಂಗೆ ಆಗ್ತದೆ ಅಂತೇಳಿ. ಹಾಗೇನಪ್ಪ ಇದು ಹೋಗಬೇಕಾದ್ರೆ ಪ್ರಯತ್ನ. ದೇಹ ನಾನು ಅಲ್ಲ ಅನ್ನೋದಾಟ ಸರಿ. ಸೋಮ ಒಂದು ಖಾರ ಉಪ್ಪ ಕಡಿಮೆ ಆದರೆ ಸಹನ ಆಗಿಲ್ಲ. ಈ ದೇಹ ನಾನು ಅನ್ನೋದಾಟ ಸುಲಭದ ಸುಲಭದ ಅಷ್ಟು ಸುಲಭ ಇಲ್ಲ. ಏನು ಈಗ ಉಂಡದು ಕಲ್ತದ್ದು ಖಾರ ತುಪ್ಪ ಉಂಡದು ಈಗ ಕಲ್ತಿದ್ದೇವಲ್ಲ. ಇದುವರೆ ಜನ್ಮಾಂತರದಿಂದ ಬಂದದ್ದು ದೇಹನ ಅನ್ನೋದು. ಖಾರ ಉಪ್ಪ ತಿನ್ನೋದು ಈಗ ಬಂದದ್ದು 4-8 ವರ್ಷನಾಗ. ಇದೇ ಹೆಚ್ಚು ಕಡಿಮೆ ಆದ್ರೆ ಅಂತ ನಮ್ಮ ರುಚಿ ಹತ್ತಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ ಅಂತೇವಲ್ಲ. ಇದು ಎಷ್ಟು ದಿನದ ಸಂಸ್ಕಾರ ದೇಹ ನಾನು ಅನ್ನೋದು. ಅದು ಬಿಡು, ಉಪ್ಪಿಲ್ಲದೆ ಉಣ್ಣು ಖಾಲಿಲ್ಲದೆ ಉಣ್ಣೋದ್ರೆ ಹೆಂಗೆ ಸಾಧ್ಯ? ಹಾಗೆಲ್ಲ ಉಣ್ಣೋದೇ ಅಲ್ಲ ಖರೇನ ಇದ್ದರೆ ಉಣ್ತೀನಿ ಅನ್ನೋರು ಎಷ್ಟು ಮಂದಿ ಇದ್ದೇವೆ. ಅದಿಲ್ಲದ್ರೆ ನಾವು ಹಂಗನೇ ಇಲ್ಲ, ಅದಿದ್ದರೆ ಉಣ್ತೇವೆ. ಇದು ಎಷ್ಟು ವರ್ಷದಿಂದ ಬಂದದ್ದು. ಇದು ಸುಮ್ಮನೆ ಅಲ್ಲ, ಪ್ರಯತ್ನ, ಭಾಳ ಪ್ರಯತ್ನ ಮಾಡೋಕ್ಕದು. ದೇಹ ನಾನು ಅಲ್ಲ, ಅಷ್ಟು ಸುಲಭ ಅಲ್ಲ ಅಂತಾರೆ ಅವರದು. ತಾಂ ಬುದ್ಧಿಂ, ದೇಹವೇ ನಾನೆಂಬ ಬುದ್ಧಿಯನ್ನು ಪ್ರಯತ್ನ, ಯತ್ನಾತ್ ಅಲ್ಲ ಪ್ರಯತ್ನ, ಪುನಃ ಪುನಃ ಯತ್ನ ಪ್ರಯತ್ನ, ಪ್ರಕೃಷ್ಟ ರೂಪೇಣ ಯತ್ನ ಪ್ರಯತ್ನ. ಹೌದಲ್ಲ, ಎರಡು ಅರ್ಥ. ಪ್ರಯತ್ನ ಅಂದ್ರೆ ಏನು ರೀ? ಪುನಃ ಪುನಃ ಹೊಳ್ಳಿ ಮಾಡೋದು. ಹೊಳ್ಳಿ ಮಾಡ್ತಾನೆ ಖರೆ, ಅಟ್ಟೆ ಮಾಡ್ತಾನೆ, ಶಾಂತನ ಮಾಡೋ ಅಟ್ಟೆ. ಮುಂಜಾನೆ ಮಾಡಿ ಅಟ್ಟೆ 2 ಹೆಚ್ಚಿನ ಹೆಣ್ಕಾಸು ಮಾಡಿದ್ರೆ ಸಾಕಾಗ್ತದೆ ನನಗೆ. ಮುಂಜಾನೆ ಮಧ್ಯಾಹ್ನ ತಗೋತಾನೆ. ಹಾಗಲ್ಲ, ಪ್ರಕೃಷ್ಟೇಣ ಅಂತಾರವರು ವಿಶೇಷ ರೂಪವಾಗಿ. ಮನಸ್ಸ ಅರ್ಥ ಏನು ರೀ? ಮನಸ್ಸಿನಿಂದ ಮಾಡಬೇಕಂತ ಅಲ್ಲ, ಬಿಡಬೇಕಂತ ಅಲ್ಲ, ಮನಸ್ಸಿನಿಂದ ಬಿಡಬೇಕು. ಅದಕ್ಕೆ ಪ್ರಕೃಷ್ಟ ರೂಪೇಣ ಯತ್ನ ಪ್ರಯತ್ನ, ಅಥವಾ ಪುನಃ ಪುನಃ ಯತ್ನ ಪ್ರಯತ್ನ. ಮ್ಯಾಲಿಂದ ಮೇಲೆ
ಕಂಟು ಮಾಡೋರು ಅಂತಾರೆ, ಹಳ್ಳಿಗಳು ಅಂತಾರಲ್ಲ, ಹಾಗೆ ನೀನು ಪ್ರಯತ್ನ ಏನು ದೇಹವು ನಾನಲ್ಲ, ಇದಕ್ಕೆ ವಿಲಕ್ಷಣವಾದ ಸಾಕ್ಷಿ ನಾ ಇದ್ದೀನಿ, ಇದರ ಸಂಬಂಧ ನನಗೇನಿಲ್ಲ. ಪ್ರಯತ್ನಾತ ಚಿತ್ತೇ ತ್ಯಕ್ತೇತು, ಮನಸ್ಸಿನಿಂದ ಇದನ್ನು ಪೂರ ಬಿಟ್ಟಿ ಅಂದರೆ ತ್ಯಕ್ತ ಅಂದರೆ ಇದು ನಾನು ಅಲ್ಲ, ಇದು ನಂದು ಅಲ್ಲ, ಇದು ಅನ್ನಮಯ ಅದ, ಅನ್ನದಿಂದ ತೋರ್ತದ, ಅನ್ನದಿಂದ ಬೆಳೀತದ, ಅನ್ನಮಯ ಪೃಥ್ವಿಯಲ್ಲಿ ಕಡೆಗೆ ಲಯ ಆಗ್ತದೆ. ಆದ್ದರಿಂದ ಇದು ನಾನು ಅಲ್ಲ ಅಂತ ಚಿತ್ತೇ ತ್ಯಕ್ತೇತು, ಮನಸ್ಸಿನಿಂದ ಇದನ್ನು ತ್ಯಾಗ ಮಾಡಿದೆ ಅಂತ ಕೇಳಿದರೆ ಪುನರ್ಭವ ಆಶಾ ನ, ಏನು ಹೇಳಿದ್ರೆ ಪುನಃ ಮುಂದೆ ಹುಟ್ಟುವುದು ಅವನಿಗಿಲ್ಲ. ಬಿತ್ತಿದ್ರೆ ಬೆಳೆ ಅದ, ಬಿತ್ತಿಲ್ಲ ಅಂದರೆ ಬೆಳೆ ಇಲ್ಲ. ಹಾಗೆ ಆಶಾ ಮಾಡಿದ್ರೇ ಜನ್ಮ ಅದ, ಆಶಾ ಮಾಡಲಿಲ್ಲ ಅಂದರೆ ಜನ್ಮ ಇಲ್ಲ, ಶಿವ ಮಾತಾಡ. ಅದಕ್ಕೆ ನ ಆಶಾ ಪುನರ್ಭವ, ಪ್ರಶ್ನೆನೇ ಇಲ್ಲ, ಪುನರ್ಭವ ಆಶಾನೇ ಇಲ್ಲ. ಹೌದಲ್ಲ, ಇರಂಗಿಲ್ಲ. ಸುಟ್ಟದು ಏನಪ್ಪ, ಗಿಡ ಹೆಂಗೆ ಫಲ ಕೊಡೋಂಗಿಲ್ಲ, ಬೀಜ ಹೆಂಗೆ ಫಲ ಕೊಡೋಂಗಿಲ್ಲ, ಹಂಗೆ ಕೊಡೋಂಗಿಲ್ಲ, ಪ್ರಶ್ನೆ ಇಲ್ಲ, ಸುಟ್ಟು ಹೋಗ್ಯದ. ಏನು ಜ್ಞಾನಾಗ್ನಿ ದಗ್ಧ ಕರ್ಮಾಣ ಹೇಳ್ಯಾರಲ್ಲ ಅವರು, ಅದು ಸುಟ್ಟು ಹೋಗ್ಯದ. ಅದಕ್ಕೆ ಹೇಳಿದ್ರೆ ಅವರು ಅವ ಪುನಃ ಹುಟ್ಟುವುದು ಆಶಾನೇ ಇಲ್ಲ. ಮೊದಲ ಆಶಾ ಇಚ್ಛತಿ ಜಾನಾತಿ ಇಚ್ಛತಿ ಯತತಿ, ಮೊದಲು ಜ್ಞಾನ ಆಗಬೇಕು, ಆಮೇಲೆ ಇಚ್ಛೆ ಆಗ್ಬೇಕು, ಕೆಲಸ ಹಾಕೋದು. ಅವನಿಗೆ ಇಚ್ಛಾನೇ ಇಲ್ಲ ಅಂದ್ರೆ ಕೆಲಸ ಏನು ಹಾಕೋದು? ಹೌದಲ್ಲ, ಇಚ್ಛಾನೇ ಇಲ್ಲ ಅಂದ್ರೆ ಕೆಲಸ ಏನಿಲ್ಲ. ಅದಕ್ಕೆ ಅವನಿಗೆ ಇಚ್ಛಾನೇ ಇಲ್ಲ, ಅದಕ್ಕೆ ಅವನಿಗೆ ಜನ್ಮನೂ ಬರುವುದಿಲ್ಲ. ಅದನ್ನು ಹೇಳ್ತಾರೆ, ಯತಃ ಯಸ್ಮಾತ್ ಅಸತ್ಸು ಬ್ರಹ್ಮ ಭಿನ್ನೇಷು ಅನಾತ್ಮಾಸು ಧೀರ್ ಏಷಾಂ ಅಸಿದ್ಧಯ. ಅಸಿದ್ಧಿ ಅಂದ್ರೇನು? ಅನಾತ್ಮಗಳಲ್ಲಿ, ಅನಾತ್ಮ ಅಂದ್ರೇನು? ಬ್ರಹ್ಮ ಭಿನ್ನವಾಗಿರ್ತಕ್ಕಂಥ ವಸ್ತುಗಳಲ್ಲಿ. ಏನು ಯಾವ ಮನುಷ್ಯಂದು? ಧೀರ್ ಏಷಾಂ, ಯಾರ ಬುದ್ಧಿ ಅಸಿದ್ಧಯ, ಯಾರ ಬುದ್ಧಿ ಅಲ್ಲಿಲ್ಲ, ಅನಾತ್ಮವಾದ ದೇಹಗಳಲ್ಲಿ ನಾನೆಂಬ ಬುದ್ಧಿ ಯಾರು ಇಲ್ಲ, ತೇಷಾಂ ನೃಣಾಂ. ನೃಣಾಂ ಅಂದ್ರೆ ಗೊತ್ತಿಲ್ಲ ನಿಮಗೆ, ಅದನ್ನು ಹೇಳ್ತಾರೆ ಮತ್ತು ಮನುಷ್ಯಾಣಾಂ. ಮನುಷ್ಯರಿಗೆ ಏನಪ್ಪ ಅಂದ್ರೆ ದೇಹಾತ್ಮ ಬುದ್ಧಿರೇವ. ಏನಂತ ಕೇಳಿದ್ರೆ, ಯಾರಿಗೆ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮನ ಜ್ಞಾನ ಇಲ್ಲವೋ ಅಂಥ ಮನುಷ್ಯರಿಗೆ ದೇಹಾತ್ಮ ಧೀರ್ ಏವ, ಆ ದೇಹಾತ್ಮ ಬುದ್ಧಿಯೇ ಏನಕ್ಕದ? ಜನ್ಮಾದಿ ದುಃಖ ಪ್ರಭವಶ್ಯ, ಜನ್ಮ ಮರಣ ಇವೆಲ್ಲವುಗಳಿಗೆ ಉತ್ಪತ್ತಿಗೆ ಕಾರಣದ. ಉತ್ಪತ್ತಿ ಏನಪ್ಪ ಅಂದ್ರೆ ಆದಿ, ಬೆಳೆಯುವುದು, ಆದಿ ಅಂದ್ರೆ ಸಾಯುವುದು. ಅದಕ್ಕೆ ಜನ್ಮಾದಿ ಅಂದ್ರೆ ಹುಟ್ಟೋದು, ಇರೋದು, ಬೆಳೆಯೋದು, ಕಡೆಗೆ ಸಾಯೋದು. ಯೇಷಾಂ ಮರಣಾದೇನಾಂ ತಾನ ಜನ್ಮಾದೀನಿ ತೈರ್ದುಃಖಂ ತಸ್ಯ ಪ್ರಭವ ಉತ್ಪತ್ತಿ ತಸ್ಯ ಬೀಜಂ ಕಾರಣಂ ಶರೀರಗತತ್ವಾತ್ ಜನ್ಮ ಮರಣಾದೇ. ಜನ್ಮ ಮರಣಾದಿ ಯಾಕಂದರೆ ಸಮಸ್ತ ದುಃಖಗಳಿಗೆ ಈ ಶರೀರ ಉತ್ಪತ್ತಿ, ಈ ಶರೀರ ನಾಶ, ಇವೆರಡು. ಉತ್ಪತ್ತಿ ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ. ಇದು ಉತ್ಪತ್ತಿನೇ ದುಃಖ ಚಾಲು ಆಗೋದು, ಸ್ವರ್ವನೇ ದುಃಖದಿಂದ ಅದ. ಅದೇ ಅಳ್ಳಾರದೆ ಹುಟ್ಟೋದು ಹುಡುಗರು ಯಾವದವ? ಅಪ್ಪ ಅವ್ರು ಹೇಳ್ತಿರು, ಅಳ್ಳಿಲ್ಲ ಅಂದ್ರೆ ಅಳಿಸ್ತಾರಂತ, ಅದಕ್ಕೆ ಚುಚ್ಚು ಅಳಬೇಕದು. ಅಳ್ಳಿಲ್ಲ ಅಂದ್ರೆ ಏನಾಗ್ಯದು? ಕೈಯಿನ ಕುಯ್ಯಿಲ್ಲ ಅಂತದ್ದು ಏನಾಗ್ಯದ, ಹಾಗೆ ಅಳಿಸ್ತಾರೆ. ಮತ್ತು ಹುಟ್ಟನೇ ಅಳುವುದು. ಮತ್ತು ಮುಂದೇನೆ ಬೀಜ ಏನಪ್ಪ ಅಂದ್ರೆ ಬೇವಿಂದ ಬೀಜನೇ ಕೈ ಅದ. ಈ ಗಿಡ ಏನು ಶೈ ಇರ್ತವೆ, ಗಿಡ ಕೈ ಇರ್ತವೆ. ಹಾಗೆ ಜನ್ಮನೇ ದುಃಖ ಅದ, ಮುಂದೇನು ದುಃಖ ಪರಂಪರೆ ಅದಾವ, ಸಾಲ ಅದಾವಂತ. ಅದಕ್ಕೆ ತದೇವ ಅಹಮಿತಿ, ಇಂಥ ದುಃಖ ರೂಪವಾದ ಶರೀರವೇ, ಜನ್ಮ ಮರಣದ ಕೂಡ ಶರೀರವೇ ಅಹಮಿತಿ ಜಾನಾನಶ್ಯ, ತಿಳಿದವನಿಗೆ ತತ್ಸರ್ವಂ ಅವೆಲ್ಲವೂ ಸ್ವಕೀಯ ಮೇವೇತಿ ಜ್ಞಾನಾತ್. ಅವೆಲ್ಲವು ಅಂದ್ರೆ ಶರೀರ ಹುಟ್ಟಿದ್ರೆ ನಾ ಹುಟ್ಟಿದೆ, ಶರೀರದ ಇದ್ದರೆ ನಾ ಇದ್ದೆ, ಬೆಳೆದ್ರೆ ನಾ ಬೆಳೆದೆ,
ಅದು ಮುಪ್ಪಾದ ನಾ ಮುಪ್ಪಾದೆ ಹಿಂಗೆ ಜ್ಞಾನಾತ್ ಏನಾಗ್ತದೆ ದುಃಖ ಬರ್ತದೆ. ನಾವು ಬ್ಯಾಡದ ನಿಮ್ಮ ಅಪ್ಪ ಕೇಳಂಗಿಲ್ಲ. ಅದಕ್ಕೆ ಹೇಳಿದ್ರು ಅವರು ದುಷ್ಪರಿಹರ ಮಿತಿ ಭಾವ, ಅದು ಬಿಟ್ಟದಲ್ಲ. ವಿಷ ಕುಡಿದು ನಾನು ಸಾಯಂಗಿಲ್ಲ ಅಂದ್ರೆ, ಊಟ ಮಾಡಿ ನಾವು ಹೋಗಂಗಿಲ್ಲ ಅಂದ್ರೆ ಇದೇನು ಉಲ್ಟ. ಅದು ಊಟ ಮಾಡಿದವ ನಾವು ಹೋಗಂಗಿಲ್ಲ ಅಂದ್ರೆ ಹೋಗಬೇಕಾ ಅದು ಅಲ್ಲ ಅಂದ್ರೆ ಊಟ ಬಿಡುವುದು. ಊಟ ಮಾಡಿದ್ರೆ ಹೋಗಬೇಕೆ. ಅಡುಗೆ ಮನೆ ಹಿಂದೆ ಇರ್ತದೆ ಅದು, ಹೌದು, ಅಲ್ಲೇ ಇರ್ತದೆ. ಯಾಕೆ ಉಂಡವ ಹೋಗಬೇಕು, ಅದ್ರ ಗತಿನೇ ಇಲ್ಲ. ಹುಟ್ಟಿದವ ಸಾಯಬೇಕು, ಅನಿವಾರ್ಯ. ಅದು ವಲ್ಲ ಅಂತಂದ್ರೆ ಏನಪ್ಪ ಅಂದ್ರೆ ಹಂಗಿಲ್ಲ. ಅದು ದುಷ್ಪರಿಹರ ಮಿತಿ ಭಾವ. ಅದು ಏನು ಮಾಡಿದ್ರೆ ಹುಟ್ಟಿದ ಮನಸ್ಸ ಸಾಯಕ್ಕೆ ವಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತಾರೆ ಅವರು. ತತಃ ಆದ್ದರಿಂದ ಸರ್ವ ದುಃಖ ಹೇತುತ್ವಾತ್ ಏನು ರೀ ದೇಹ ಅನ್ನೋದು ಸಮಸ್ತ ದುಃಖಕ್ಕೆ ಕಾರಣ ಅದ. ಹುಟ್ಟು ಮೊದಲನೇ ದುಃಖ, ಆಮೇಲೆ ಹಸಿವೆ, ತೃಷೆ, ನೀರಡಿಕೆ, ಮುಪ್ಪು, ಲೈನ್ ಅದಾವೆ. ಮಾಲ್ಗಾಡಿ ಇದ್ದಂಗೆ ಇದು. ಇವು ಗಾಡಿ ಇರ್ತಾವೆ, ಮನುಷ್ಯರ ಗಾಡಿ 8-10 ಡಬ್ಬಿ ಇರ್ತಾವೆ. ಇದು ಮಾಲ್ಗಾಡಿ ನೋಡ್ಬೇಕು ನೀವು. ಏಟಿರ್ತಾವೆ ಹಾಗೆ, ಒಳಗೇನು ಇರೋಂಗಿಲ್ಲ ರೀ. ತುಂಬದ ಗಾಡಿ ಅಷ್ಟು ಉದ್ದಿರಂಗಿಲ್ಲ, ಖಾಲಿನೇ ಇರ್ತಾವೆ, ಲೈನ್ ಇರ್ತಾವೆ. ಯಾಕೆ ಅವು ಜಂಕ್ಷನ್ಗೆ ಹೋಗಿ ಬರ್ಬೇಕು, ಮತ್ತು ಮಂದಿ ಸಾಮಾನು ಹೇರಕ್ಕೆ. ಖಾಲಿ ಡಬ್ಬಿನೇ. ಆ ಡಬ್ಬಿ ಯಾಕೆ ಒಂದೇ ಇಂಜನ್ ಒಯ್ತಾರೆ, 2 ಇಂಜಿನ್ ಹಚ್ಚಿ ಒಯ್ತಾರೆ ನೋಡಿರಿ. 20-30-40 ಡಬ್ಬಿ ಇರ್ತಾವೆ ಖಾಲಿ, ಏನಿಲ್ಲ ಅದ್ರಾಗ. ಹೆಂಗದು ಏನಿದ್ದಾರೆ ಏನಿದು ಖಾಲಿ ಮನೆಯೋ, ಇದು ಖಾಲಿನೇ. ಲೈನ್ ಅದ, ಇದ್ರ ಜನ್ಮ ಮರಣದ ಲೈನ್ ಅದು ಬಂದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಸರ್ವ ದುಃಖ ಹೇತುತ್ವ, ಇದು ಸಮಸ್ತ ದುಃಖಗಳಿಗೆ ಕಾರಣವಾಗಿರುವುದರಿಂದ ತಾಮ್ ಬುದ್ಧಿ, ಆ ಬುದ್ಧಿ, ಯಾವ ಬುದ್ಧಿ? ದೇಹಾತ್ಮ ಬುದ್ಧಿ. ಏನು ಮಾಡಿರಿ? ಪ್ರಯತ್ನದಿಂದ ಇದನ್ನು ದೇಹವು ನಾನೆಂಬ ಬುದ್ಧಿಯನ್ನು ತ್ಯಾಗ ಮಾಡಿರಿ, ಬಿಡ್ರಿ. ಅಂದರೆ ನಮ್ಮ ಕೈಯ ತಂಬಿಗೆ ಅದ ಬಿಟ್ಟೆವು, ಏನು ಸಹ ಬಿಟ್ಟೆವು. ಹಂಗೆ ದೇಹಾತ್ಮ ಬಿಟ್ಟು ಹೋಗೋದು. ಈಗ ನಮ್ಮ ಕೈಯನ್ನು ಸಾಮಾನು ಬಿಟ್ಟೆವು ನಾವು, ಆಯಿತು. ಹಂಗೆ ದೇಹಾತ್ಮದಲ್ಲಿ ಬಿಟ್ಟೆ, ಆಯ್ತು. ಹೋಗಿಲ್ಲ. ಮತ್ತು ಏನು ಮಾಡ್ಬೇಕು ರೀ? ಅದ್ರದ್ದು ಒಂದು ಲೈನ್ ಅದ. ಏನು ಹೇಳಿದ್ರೆ ಅವರು ಶಾಸ್ತ್ರ? ಶ್ರವಣ, ಮನನ, ನಿಧಿಧ್ಯಾಸನ. ನೋಡಿ ಹೆಂಗದ ರೂಪ. ಶಾಸ್ತ್ರೀಯ ಪ್ರಯತ್ನ ಭಾಳ ಕಠಿಣ ಅದು. ಇದು ದೇಹದ ಮೇಲಿನ ಪ್ರೀತಿ ಇರಲಿ, ಅಭಿಮಾನ, ನಾನೆಂಬ ಅಭಿಮಾನ ಅಷ್ಟು ಸರಳ ಹೋಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಶ್ರವಣ, ಮನನ, ನಿಧಿಧ್ಯಾಸನ ಹೇಳಿದ್ರು. ಎಷ್ಟೋ ಮಂದಿ ಶ್ರವಣದಾಗ ಎಷ್ಟೋ ಜನ್ಮ ಹೋಗ್ತಾವ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಇಲ್ಲ. ಭಾಳ ಮಂದಿ ಕೇಳೋಕ್ಕೆ ಸಿಗಂಗಿಲ್ಲ ರೀ. ಅದ ಏನು ಬೇಡ ತಿಗಿಡ್ ತೆಗ್ಸಿ ಹೋಗಿ ಸಿನಿಮಾ ಥಿಯೇಟರ್ ಕುಂತು ಕೇಳಕ್ಕದ, ತಿಗಿಡ್ ತೆಗ್ಸೋದು ಹೋಗಿ ಕುಂತ. ಇದನ್ನು ಸಿನಿಮಾ ಥಿಯೇಟ್ರ್ ಅದ, ಸಿಗಂಗಿಲ್ಲ. ಶ್ರವಣಾಪಿ ಬಹುಭಿರಿ ಯೋನ ಲಭ್ಯ. ಇದು ಕೇಳೋಕ್ಕೆ ಸಿಗಂಗಿಲ್ಲ ಅಂತಾರೆ ಅವರು. ಕೇಳೋಕ್ಕೆ ಸಿಗಂಗಿಲ್ಲ. ಎಷ್ಟು ಮಂದಿ ಇದ್ದಾರೆ? ಒಂದು ಊರಾಗ 10,000 ಜನ ಇರ್ತಾರೆ. ಹೇಳೋರು ಎಷ್ಟು ಮಂದಿ ಇದ್ದಾರೆ ಕೇಳೋಕ್ಕೆ? ಇಲ್ಲ, ಇರಂಗಿಲ್ಲ. ಮನೆ 1000 ಅದಾವ, ಮಠ ಎಷ್ಟು ಅದಾವ? ಮಠ 10 ಅದಾವ. ಇದು ಹೇಳೋರು ಎಷ್ಟು ಮಂದಿ ಇದ್ದಾರೆ? ಬಹುವೀರ್ ಯೋನ ಲಭ್ಯ. ಭಾಳ ಮಂದಿಗೆ ಇದು ಕೇಳೋಕ್ಕೆ ಸಿಗಂಗನೇ ಇಲ್ಲ. ಯಾಕೆ? ಹೇಳೋರೇ ಇಲ್ಲ. ಕಾಯಿಪಲ್ಲೆ ಬಜಾರ್ ಭಾಳ ಅದಾವ, ಬಂಗಾರ ಅಂಗಡಿ ಎಷ್ಟು ಅದಾವ ರೀ? ಬಂಗಾರ ಅಂಗಡಿ ಭಾಳ ಅದಾವ, ರತ್ನದ ಅಂಗಡಿ ಎಷ್ಟು ಅದಾವ ರೀ? ಹಂಗೆ ಗಿರಾಕಿನೇ ಕಮ್ಮಿ ಅದಾವ, ನಾ ಅಂಗಡಿ ಇಟ್ಟು ಏನಕ್ಕೆ ಅಂಗಡಿ ಹಾಕ್ಕೊಂಡು ಹೋಗ್ಕ ನಾವು, ಗಿರಾಕಿಲ್ಲ ಅಂದ್ರೆ. ಅದಕ್ಕೆ ಅಂತಾರೆ ಅವರು, ಇಲ್ಲ ಶ್ರವಣಾಪಿ ಬಹುವೀರ್ ಯೋನ ಲಭ್ಯ. ಸಿಕ್ಕದ್ರಿ, ಸಿಕ್ಕ ಖರೆ ಹೇಳಿದ್ರು ಅವರು. ಶ್ರವಣ ಸಿಗಂಗಿಲ್ಲಪ್ಪ ಅಂದ್ರೆ
ಶೃಣ್ವಂತೋಪಿ ಭವೋಯಂನ ವಿದ್ಯು. ಕೇಳಿದ್ರು ಬಹಳ ಮಂದಿ ಗೊತ್ತಿಲ್ಲ. ಬಂಗಾರ ಅಂಗಡಿ ಅದಂತ ಎಲ್ಲರಿಗೂ ಗೊತ್ತದ, ತೊಗೊಳಬೇಕಲ್ಲ, ರೊಕ್ಕಿರ್ಬೇಕಲ್ಲ. ಬಹುವಿರ್ ಯೋನ ಲಭ್ಯ. ಶೃಣ್ವಂತೋಪಿ, ಕೇಳಿದರೂ ಕೂಡ ಬರೀ ಕೇಳದ ಈ ಕಡೆ ಬಿಟ್ಟ, ಮನನ ಮಾಡಿಲ್ಲ, ನಿಧಿಧ್ಯಾಸನ ಮಾಡಿಲ್ಲ, ಚಿಂತನೆ ಮಾಡಿಲ್ಲ ಅಂತ ಕೇಳ ಅಂಥವ್ರಿಗೆ ಶ್ರವಣಾಯಾಪಿ ಬಹುವಿರ್ ಯೋನ ಲಭ್ಯ. ಶಬ್ದ ಮಹಾತ್ಮರು ಇರ್ತಾರೆ, ಕೇಳೋರು ಭಾಳ ಮಂದಿ ಸಿಗ್ತಾರೆ, ಚಿಂತನೆ ಮಾಡೋರು ಸಿಗಂಗಿಲ್ಲ. ಬಹುಬಿರ್ ಶಬ್ದದ ನೋಡ್ರಿ, ಏಕವಚನ ದ್ವಿವಚನ ಇಲ್ಲ, ಬಹು ಶಬ್ದ ಇಟ್ಟವರು. ಕೇಳಿದವರು 1000 ಮಂದಿಯೊಳಗೂ. ಕೇಳವರೇ ಮೊದಲು ಕಡಿಮೆ, ಹೌದಲ್ಲ? ಕೇಳವರೇ ಕಡಿಮೆ. ಆ ಸುದ್ದಿ ನಮಗೆ ಯಾಕೆ ಅಂತಾರೆ ಸೀದಾ. ರೊಕ್ಕಿಲ್ಲ ಅಂದ್ರೆ ಆ ಬಂಗಾರ ಅಂಗಡಿ ಸುದ್ದಿ ನಮಗೆ ಯಾಕೆ ಅಂತಾರಲ್ಲ. ಹಾಗೆ ಅನೇಕ ಜನ್ಮದ ಪುಣ್ಯ ಇಲ್ಲದ ಮನುಷ್ಯ ಏನು ಮಾಡೋದು ನೋಡಿ, ಏನು ಮಾಡೋದು ಅಂತಾರೆ. ಕಾವೋ ಪಿವೋ ಮೂಜೆ ಉಡಾವು, ಆರಾಮಿರುವುದು ಅವ್ರಿಗೆ ಅಂತಾರೆ. ಇನ್ನು ಏನೋ ಹ್ಯಾಂಗೆ ಪುಣ್ಯನೋ ಏನೋ ಬಂತು ಕೇಳಕ್ಕೆ ಬಂದಾಗ. ಮತ್ತು ಎಷ್ಟು ಮಂದಿ ಕೇಳೋರು ಕೇಳಕ್ಕೆ ಸಿಗಂಗಿಲ್ಲ. ಕೇಳಿದ್ರು ಶೃಣ್ವಂತೋಪಿ, ಕೇಳ್ತಾರೆ, ಮನನ ಮಾಡಂಗಿಲ್ಲ. ಸಿಕ್ಕದ ಪುಕಾಟ ಕೇಳ್ದ, ಹಾಲು ಪುಕಾಟ ಸಿಕ್ಕು ಕೊಡ್ದ, ಮಾಡಲಿಲ್ಲ ಅಂದ್ರೆ ಅರೆ ಹಾಲು ಸಿಕ್ಕ ಕುಡಿಯೋಕೆ ಬಂದು ಊಟ ಬಸಿ ಮಾಡು ಅಂದ್ರೆ ಪಚನ ಆಗ್ತದೆ. ಖೀರ್ ಹಾಗೆ ಕುಡಿಯೋಕೆ ಬರ್ತದೆ ದರಿದ್ರ. ನೀನು ಹಂಗೆ ಖೀರ್ ಕುಡಿಬೇಕಾದ್ರೆ ಒಂದಿಟ್ಟು ಕುಂತು ಇದ್ದು ಏನು ಮಾಡು, ಗುಸು ಇಲ್ಲ ಅಂದ್ರೆ ಪಾಸ್ ಆಗ್ತದೆ, ಅದು ಏನು ಕೆಲಸ ಇಲ್ಲ. ಹಾಗೆ ಮನನ ನಿಧಿಧ್ಯಾಸಗಳನ್ನು ಮಾಡು. ಶೃಣ್ವಂತೋಪಿ, ಕೇಳಿದರೂ ಮನನ ಮಾಡದೇ ಇದ್ದರೆ, ನಿಧಿಧ್ಯಾಸನೆ ಮಾಡದೇ ಇದ್ದರೆ ಆತ್ಮನ ಲಭ್ಯ, ಆತ್ಮ ಸಿಗುವುದಿಲ್ಲ, ಅನುಭವಕ್ಕೆ ಬರುವುದಿಲ್ಲ ಅಂತಾರೆ ಅವರು. ಅದಕ್ಕೆ ಶೃಣ್ವಂತೋಪಿ ಬಹವೋ, ಎಲ್ಲ ಕಡೆ ಬಹು ಇಟ್ಟರೆ ನೋಡ್ರಿ. ಶ್ರವಣಾಯಪಿ ಬಹುವಿರ್ನ ಲಭ್ಯ, ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯು. ಲಕ್ಷಾಂತರ ಮಂದಿಯಾಗ ಕೇಳೋರೇ ಸಿಗಂಗಿಲ್ಲ. ಕೇಳೋರು 1000 ಮಂದಿಯಾಗ ಮನನ ಮಾಡೋರು ಸಿಗೋದಿಲ್ಲ, ನಿಧಿಧ್ಯಾಸನ ಮಾಡೋರು ಸಿಗೋದಿಲ್ಲ. ಅದಿಲ್ಲದೆ ಆತ್ಮನ ಅನುಭವಕ್ಕೆ ಬರಂಗಿಲ್ಲ. ಬರೀ ನೋಡಿಬಿಟ್ರೆ ಏನಾಗ್ತದ್ರಿ? ಹುಡುಗಿ ನೋಡಿಬಿಟ್ರೆ ಆಯಿತು, ಸಂಸಾರ ಆಗ್ತದೆ. ಖರ್ಚು ಮಾಡಿ ಲಗ್ನ ಮಂಟಪ ಹೊಡೆದು 10 ಮಂದಿ ಊಟ ಹಾಕಿಸಿ ಅವಾಗ ಮಾಡಿ ಸಂಸಾರ ಆಗ್ತದೆ. ಪಾಸ್ ಮಾಡಿ ಮಾಡ್ಕೋತ ಹೋಗಿ, ಹಾಗೆ ಪಾಸ್ ಮಾಡಿದ್ರೆ ಏನು ಮಕ್ಕಳಾಗ್ತವ? ಅರೆ ಮಾಡ್ಕೋಬೇಕು, ಮಾಡ್ಕೊಂಡಕ್ರೆ ಆಗ್ತವ್ರಿ. ಹಂಗೆ ಜಗತ್ತನ ಭಾಳ ಕೇಳಿದ್ರೆ ಏನಾಗ್ತದೆ? ನೋಡಿದ್ರೆ ಮದುವೆ ಆಗಂಗಿಲ್ಲ, ಮಾಡಿದ್ರೆ ಮದುವೆ ಆಗ್ತದೆ. ಹಂಗೆ ಕೇಳಿದ್ರೆ ಏನಪ್ಪ ಅಂದ್ರೆ ಆತ್ಮಜ್ಞಾನ ಆಗೋದಿಲ್ಲ, ಮಾಡಿದ್ರೆ ಏನು ಮನನ ನಿಧಿಧ್ಯಾಸನ ಮಾಡಿದ್ರೇ ಏನಪ್ಪ ಅದು ಆತ್ಮ ಅನುಭವಕ್ಕೆ ಬರ್ತಾನೆ, ಇಲ್ಲಕ್ಕೆ ಬರುವುದಿಲ್ಲ ಅಂತಾರೆ ಅವರು. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಅದಕ್ಕೆ ಏನು ಮಾಡಬೇಕು? ತತಃ ಸರ್ವ ದುಃಖ ಹೇತುತ್ವಾತ್, ಸರ್ವ ದುಃಖಕ್ಕೆ ಕಾರಣವಾಗಿರುವುದರಿಂದ ತಾಮ್ ಅಂದರೆ ದೇಹಾತ್ಮ ಬುದ್ಧಿಯನ್ನು ಪ್ರಯತ್ನಾತ್, ನೋಡ್ರಿ ಹೆಂಗೆ ಹೇಳಿದ್ರು, ಪ್ರಯತ್ನದಿಂದ. ಆತ್ಮಜ್ಞಾನ ಸುಲಭವಾದ ವಸ್ತು ಅಲ್ಲ, ಮತ್ತು ಅದರಂಥ ಸುಲಭನೂ ಜಗತ್ತಿನೊಳಗೆ ಮತ್ತೊಂದೇ ಇಲ್ಲ. ಎಷ್ಟು ಮಜಾ ಅದ! ಜಗತ್ತಿನೊಳಗೆ ಇದಕ್ಕಿಂತ ಸುಲಭವಾದ ವಸ್ತು ಮತ್ತೊಂದಿಲ್ಲ. ಯಾಕೆ? ಅದು ನಾನು ಬಿಟ್ಟು ಇಲ್ಲೇ ಇಲ್ಲ. ಅದು ಹೇಳ್ತಾರಲ್ಲ ಶಾಸ್ತ್ರದಾಗ, ಮಂಗಳ ಸೂತ್ರದಂತೆ ಕಂಠಾಭರಣವತ್, ಚಂದ್ರೋದಯ ಹೇಳ್ತಾರಲ್ಲ ಕಂಠಾಭರಣವತ್. ಮತ್ತು ತನ್ನ ಮಂಗಳಸೂತ್ರ ಹುಡುಕಕ್ಕೆ ಎಲ್ಲಿಗೆ ಹೋಗ್ಬೇಕಲ್ಲಿ? ಅಷ್ಟು ಸರಳೇ ಯಾವುದಿಲ್ಲ. ಮರತಾರೆ ಓಣಿ ತುಂಬ ತಿರುಗಾಡ್ತು, ಹುಚ್ಚಿ ಓಣಿ ತುಂಬ ತಿರುಗಾಡ್ತು, ನೀವು ಕಳ್ಕೊಂಡಿ ಅಂತ. ಸಿಗಕ್ಕೆ ಏನು ಪ್ರಯತ್ನ ಮಾಡಬೇಕು? ಏನಿಲ್ಲ, ಆಟ ಸರಳ ಯಾವುದಿಲ್ಲ. ಮರ್ತರ ಅದರ ದುಃಖನೇ ಯಾವುದಿಲ್ಲ. ಅಳುದಾಯ್ತು, ಕರಿದಾಯ್ತು, ಯಾರು ಇದ್ರಾಯ್ತು, ಎಲ್ಲ ಆಯಿತು ಅಲ್ಲ. ಹಂಗೆ ಆತ್ಮ ಇಷ್ಟು ದುರ್ಲಭನೇ ಯಾವುದಿಲ್ಲ, ಇಷ್ಟು ಸುಲಭನೇ ಯಾವುದಿಲ್ಲ ಜಗತ್ತಿನಾಗ.
ಇಷ್ಟೇ. ಆ ಕಡೆ ಮಾರಿ ಮಾಡೋದು ನೋಡಿ ಈ ಕಡೆ ಮಾರಿ ಮಾಡಿದ್ರೆ ಸಾಕ್ರಿ. ಆ ಕಡೆ ಮಾರಿ ಇಷ್ಟೇ ಹೇಳ್ತಾರೆ. ಇಷ್ಟು ಸುಲಭನ ಜಗತ್ತಿನ ಯಾವುದಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಶಾಸ್ತ್ರ ಅದು ಹಂಗೆ ತಿಳ್ಕೊಂಡ್ರೆ ಏನಾಗ್ತದೆ, ಅದು ಹೆಂಗೆ ಸಿಗ್ತದೆ ಅದಕ್ಕೆ ಶ್ರವಣ ಮನನ ನಿಧ್ಯಾಸನ ರೂಪ ಶಾಸ್ತ್ರೀಯ ಪ್ರಯತ್ನ. ಪ್ರಯತ್ನ ಅಂದರೆ ಏನು? ಪ್ರಯತ್ನ ಅಂದರೆ ಕೆಲಸ ಮಾಡೋದಲ್ಲ. ಶ್ರವಣ ನಿರಂತರ ಕೇಳೋದು, ಕೇಳಿದ್ದನ್ನು ಮನನ ಮಾಡೋದು, ಮನನ ಮಾಡಿದ್ದನ್ನು ಚಿಂತನೆ ಮಾಡೋದು. ಹೌದಲ್ಲಪ್ಪ? ಎದರದು? ಶಾಸ್ತ್ರೀಯದು, ಶಾಸ್ತ್ರದ್ದು. ಎದರ ಚಿಂತನೆ ಮಾಡೋದಲ್ಲ. ಗುರುಗಳು ಏನು ಹೇಳ್ತಾರೆ ಅದು ಕೇಳೋದು, ಆ ಕೇಳಿದ್ದನ್ನು ಮನನ ಮಾಡೋದು, ಅದರೊಳಗೆ ಧ್ಯಾನ ಇರೋದು. ಇವು ಶ್ರವಣ ಮನ ನಿಧ್ಯಾಸನ ಏನಪ್ಪ ಅಂತ ಕೇಳಿದರೆ ಇದು ಪ್ರಯತ್ನ ಹೇಳಿದ್ರೆ ಮ್ಯಾಲೆ ಪ್ರಯತ್ನ ಅಂತಂದ್ರೆ ಅದು ಹಾಗೆ ಸಿಗುವುದಲ್ಲ. ಅದಕ್ಕೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿರ್ತೇನಯ್ಯ. ಅಕ್ಕಮಾದೇವಿ, ಮಲ್ಲಯ್ಯ ನೀನೇ ನನ್ನ ಗಂಡ ಆಗಬೇಕು ತಿಳ್ಕೊಂಡು ಅನಂತ ಕಾಲ, ಜನ್ಮ ಅಲ್ಲ ಅನಂತ ಕಾಲ ತಪಸ್ಸಿರ್ತೇನಯ್ಯ. ಹೇ ಪರಮಾತ್ಮ, ಆತ್ಮನನ್ನು ಪ್ರಾಪ್ತಿ ಮಾಡ್ಕೋ ಸೋಮ ಅಲ್ಲದು. ಅದಕ್ಕೆ ಮುಂದೆ ಬರೀತಾರೆ, ಅನೇಕ ಜನ್ಮ ಭಜನಾತ್ ಸ್ವವಿಚಾರ ಕಲಿಸುತ್ತೆ. ಅನೇಕ ಜನ್ಮದ ಪುಣ್ಯದಿಂದ ಆತ್ಮವಿಚಾರ ಮಾಡಬೇಕನ್ನೋದು ಹುಡ್ತದೆ ಅವನಿಗೆ ವಿಚಾರ. ಅದು ಪ್ರಬಲ ಆಯಿತು ಅಂದ್ರೆ ಮುಮುಕ್ಷು, ಅದು ಆಯ್ತಪ್ಪ ಅಂದ್ರೆ ಅವನಿಗೆ ವೈರಾಗ್ಯಾದಿಗಳು ಬರ್ತಾವೆ. ಅದಕ್ಕೆ ಹೇಳೋದ್ರಪ್ಪ ಅಂದ್ರೆ ದೇಹ ಪ್ರಯತ್ನ ಏನು ಪ್ರಯತ್ನ ಮಾಡ್ಬೇಕಂತೀರಿ? ಏನು ಹೊಲ ದುಡಿನ, ಏನು ಗಜಮ್ ನಿಂದ್ರನ? ಇಲ್ಲ, ಶ್ರವಣ ಮನನ ನಿಧ್ಯಾಸನ ಇದು ಮಾಡೋದು. ಹ್ಯಾಂಗೆ ಮಾಡಬೇಕು? ಮನಸ್ಸಿಗೆ ಬಂದಂಗಲ್ಲ, ಶಾಸ್ತ್ರೀಯ ಪ್ರಯತ್ನ ಮುಂದೆ ಹೇಳೋದು. ಭಾಳ ಮಂದಿ ಮಾಡ್ತಾವೆ. ಅಪ್ಪ ಅವ್ರು ಹೇಳ್ತಿದ್ರು ಯೋಗ ಮಾಡ್ಬೇಕಾದ್ರೆ ಗುರುಗಳಿಂದ ಕಲಿಬೇಕಂತ. ಆದರೆ ಯೋಗ ಇಲ್ದಿದ್ರೆ ರೋಗ ಅಂತೀರ ಅಪ್ಪ ಅವರು. ರೋಗಕ್ಕೆ ಅದಕ್ಕೆ ಇವು ಶಾಸ್ತ್ರ ಗುರುಗಳ ಕಡೆಯಿಂದ ಮಾಡಬೇಕು. ಶಾಸ್ತ್ರೀಯ ಅಂತಾರೆ ಅವರು. ಶಾಸ್ತ್ರೀಯ ಪ್ರಯತ್ನ ಅದು. ಶಾಸ್ತ್ರ ಹೆಂಗೆ ಹೇಳ್ತದೆ ಹಂಗೆ ಆತ್ಮಚಿಂತನೆ ಮಾಡಬೇಕು. ಅದೇನು ಹೇಳ್ತದೆ ರೀ ಪುಸ್ತಕ, ಗುರುಗಳು ಅಲ್ಲಿ ಗುರುಗಳು ಹೇಳಿದ್ದೆ ಶಾಸ್ತ್ರ ಆಗಿದೆ. ಶಾಸ್ತ್ರ ತಾನೇ ಆಗಿದೆ. ಶಾಸ್ತ್ರೀಯ ಅಂದ್ರೇನು? ಗುರು ಹೇಗೆ ಹೇಳ್ತಾರೆ ಆತ್ಮಚಿಂತನೆ ಮಾಡೋಕ್ಕೆ, ಆತ್ಮಾನಾತ್ಮ ವಿವೇಕ ಹೆಂಗೆ ಮಾಡಬೇಕು, ಸತ್ ಅಸತ್ ವಿವೇಕ ಹೆಂಗೆ ಮಾಡಬೇಕು, ನಿತ್ಯ ಅನಿತ್ಯ ವಿವೇಕ ಹೆಂಗೆ ಮಾಡಬೇಕು, ಹೆಂಗೆ ಗುರುಗಳು ಹೇಳ್ತಾರೆ ಹಂಗೆ ಪ್ರಯತ್ನ ಏನು ಮಾಡು ಹೇಳ್ತಾರೆ. ಜೈ ಅಂದರೆ ಬಿಟ್ಟುಬಿಡು ಅಂತ. ಏನು ಇವೆಲ್ಲ ನಾನು ಅಲ್ಲ ಅಂತ ಅವ್ರು ಹೆಂಗೆ ಹೇಳ್ಯಾರ, ಶರೀರ ಮೊದಲು ಮಾಡಿಕೊಂಡು ಬುದ್ಧಿಯ ಕಲೆಯಾಗಿರ್ತಕ್ಕಂಥ ಇವು ಅನಾತ್ಮ ವರ್ಗಗಳು, ಈ ದೇಹವು ನಾನಲ್ಲ ಅಂತ ಅವರು ತಿಳಿಸಿ ಹೆಂಗೆ ಕೊಡ್ತಾರಲ್ಲ ಹಾಗೆ ಹೋಗೋದು. ನಾಶಯ ಇತಿವ ಜಹಿ ಅಂದರೆ ನಾಶಯ. ಮ್ಯಾಲೆ ಹೇಳೇ ನೋಡಿ, ಪುನರ್ಭವ ಆಶಾ ನಾಶ. ಇಲ್ಲೇನು ಹೇಳಿದ್ರಪ್ಪ ಅಂತ ಕೇಳಿದರೆ ಇದು ಆಶಾ ಏನಾರ ಬಿಟ್ಟುಬಿಡು. ದೇಹದವು ಚಿತ್ತೆ ತ್ಯಕ್ತೆ. ಚಿತ್ತೆ ಬುದ್ಧಿಯು ದೇಹದಲ್ಲಿ ಆತ್ಮ ಅನ್ನತಕ್ಕಂತಹ ಚಿತ್ತೆ ತ್ಯಕ್ತೆ. ಆ ಬುದ್ಧಿಯನ್ನು ಬಿಟ್ರಿ ಅಂತ ಕೇಳಿದ್ರೆ ಮನಸ್ಸ ಸಂಚಾರ ಅಭಾವೇ. ಹೆಂಗೆ ಅದು ಹೋಯ್ತು ಅಂದ್ರೆ ಮನಸ್ಸನ್ನ ದೇಹ ಅನ್ನಂಗಿಲ್ಲ, ಹೋಗ್ಬಿಟ್ಬಿಡ್ತದೆ. ಅವ್ನು ತಿಳಿದ್ರಿ ಅಂತ ಕೇಳಿದ್ರೆ ಅದು ಹೋಗಿಲ್ಲ. ಸಂಚಾರ ಅಭಾವೇ ಏನಾಗ್ತದೆ? ವಾಸನ ಆತ್ಮಾನಪಿ ಅಭಿಮಾನ ಅಭಾವೇ. ವಾಸನ ಹೋಗ್ತದೆ. ಯಾಕೆ? ಶರೀರದ ಅಭಿಮಾನ ಹೋಗ್ತದೆ, ಶರೀರ ಅಲ್ಲ ಅಂತ. ಅದಕ್ಕೆ ಪುನಃ ಯಾವಾಗ ಶರೀರ ಮೇಲೆ ಪ್ರೇಮ ಹೋಯಿತು, ಯಾವಾಗ ವಾಸನ ಹೋದು, ಅವಾಗೇನಾಗ್ತದೆ? ಅವಾಗ ಭವ ಆಶಾ ನ ಹುಟ್ಟು ಹಂಗಿಲ್ಲ, ಹುಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಸಂಸಾರ ಆಶಾ ನೈವ ಇತ್ಯರ್ಥ. ಸಂಸಾರ ಅಂದರೆ ಜನ್ಮ ಮರಣ. ಯಾವ ಮನುಷ್ಯನಿಗೆ ದೇಹಾತ್ಮ ಬುದ್ಧಿಯು ನಿವೃತ್ತಿಯಾಗುತ್ತದೆಯೋ ಅವನಿಗೆ ಹುಟ್ಟು ಇಲ್ಲ, ಅವನು ಸಾಯುವುದಿಲ್ಲ. ಯಾಕೆ? ಹುಟ್ಟೇ ಇಲ್ಲ.
ಅವ ಹುಟ್ಟಂಗಿಲ್ಲ. ಯಾಕೆ? ಸತ್ತೇ ಇಲ್ಲ. ಸತ್ತವನೇ ಹುಟ್ಟಬೇಕು, ಹುಟ್ಟಿದವನೇ ಸಾಯಬೇಕು. ಎರಡೂ ಇಲ್ಲ, ಹುಟ್ಟೇ ಇಲ್ಲ, ಸಾವಿಲ್ಲ. ಸತ್ತಿಲ್ಲ, ಅವನು ಹುಟ್ಟವನಿಲ್ಲ. ಯಾಕೆ? ಯಾವಾಗ ಈ ದೇಹವು ನಾನಂತ ತಿಳ್ಕೋತಾನೆ ಅವನಿಗೆ ಹುಟ್ಟು ಸಾವಿರ್ತಾವ. ಯಾವ ಮನುಷ್ಯನಿಗೆ ಹುಟ್ಟೋದು ಸಾಯೋದೆ ಷಡ್ಭಾವ ವಿಕಾರ ಅದಕ್ಕೆ ಅದಾವ. ಪಟ್ಟೊಳಗೆ ಹುಟ್ಟೆಂಬ ಅಸ್ಥಿತಿವೆಂಬ ಹೇಳೋದು ನಿಜ ನೋಡ್ರಿ, ಅದಕ್ಕೆ ಅದಾವ. ಅದಕ್ಕೆ ಇವು ನಾನು ಅಲ್ಲ ಅಂತ ತಿಳ್ಕೊಂಡ ಅಂದ್ರೆ ಅವನಿಗೆ ಏನೂ ಸಂಬಂಧ ಇಲ್ಲ. ಯಾಕೆ? ಆ ದೇಹದಲ್ಲಿ ಅಹಂ ಬುದ್ಧಿ ನಿವೃತ್ತಿ ಆಗಿರುವುದರಿಂದ. ಅದಕ್ಕೆ ಹೇಳಿದರು, ಅಹಂ ಭಾವಸ್ಯ ದೇಹೇಸ್ಮಿನ್ ನಿಶೇಷ ವಿಲಯಾವಧಿ ಸಾವಧಾನೇನ ಯುಕ್ತಾತ್ಮ ಸ್ವಾಧ್ಯಾಯ ಸ್ವ ಅಧ್ಯಾಪನಯಂ ಕುರು. ಅವ್ರು ಹೇಳೋದು ಇದು ಹೆಂಗೆ ಮನುಷ್ಯ ಜನ್ಮ ಹೆಂಗೆ ಬರ್ತಾ ಹೇಳ್ತಾರೆ. ದೇಹೇಸ್ಮಿನ್ ಅಭಾವಸ್ಯ ನಿಶೇಷ ವಿಲಯಾವಧಿ, ದೇಹದಲ್ಲಿ ನಾನೆಂಬ ಬುದ್ಧಿಯು ಸಂಪೂರ್ಣವಾಗಿ ನಿಶೇಷವಾಗಿ ಹೋಗುವವರೆಗೂ, ಅವಧಿ ಅಂದರೆ ಹೋಗುವವರೆಗೂ. ಒಂದು 2 ದಿನ ಮಾಡಿದ್ರೆ ಹೋಗಿಲ್ಲಿದು ಒಂದಲ್ಲ. ದೇಹ ನಾನು ಅನ್ನೋ ಸಂಸ್ಕಾರ ಅನಂತ ಜನ್ಮಗಳಿಂದ ಬಂದದ್ದು. ಹೌದಲ್ಲ? ಕೆಲವೊಂದು ಕಲಿ ಜಲ್ದಿ ಹೋಗ್ತಾವೆ, ಕೆಲವೊಂದು ಕಡೆ ಭಾಳ ಪ್ರಯತ್ನ ಮಾಡ್ಬೇಕಾಗ್ತದೆ ಅದಕ್ಕೆ. ಅದಕ್ಕೇನಪ್ಪ ಅಂತಂದ್ರೆ ಅದು ಹೇಳಿದ್ರೆ ಅವರು ಅಹಂ ಭಾವ ಅಸ್ಮಿನ್ ದೇಹ ಅಹಂ ಭಾವಶ್ಯ ನಿಶೇಷ ವಿಲಯಾವಧಿ, ಎಲ್ಲಿವರೆಗೆ ಸಂಪೂರ್ಣವಾಗಿ, ನಿಶೇಷ ಅಂದರೆ ಸಂಪೂರ್ಣವಾಗಿ ಇದು ಸಮಾಪ್ತಿ ಆಗುವುದಿಲ್ಲವೋ ಎಲ್ಲಿವರೆಗೆ. ಯಾಕೆ ಹಿಂಗ್ರಿ? ಇಲ್ಲಿವರೆಗೆ ಅದೇ ಅಂದೇವು ನಾವು. ಅದಕ್ಕೆ ಎಲ್ಲಿವರೆಗೆ ಅಂದ್ರೆ ಎಷ್ಟು ಜನ್ಮ ಬಂದು ಈಗೂ ಅದೇ ಅಂತೇವೆ. ಇಲ್ಲಿವರೆಗೆ ದೇಹವೇ ನಾನು ಬರ್ತೀನಿ, ನಾನು ಹೋಗ್ತೀನಿ, ನಾನು ನೋಡ್ತೀನಿ. ಇಲ್ಲಿವರೆಗೆ ಈ ದೇಹವೇ ನಾನಂತ ನಮಗೆ ಭಾವನೆ ಆಗಿದೆ. ಇದು ಎಲ್ಲಿವರೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಏನು ಮಾಡಿರಿ? ಚಿಂತನೆ ಅದಂತಾರೆ. ಯಾಕೆ? ಇಲ್ಲಿವರೆಗೆ ಬಂದದ್ದು ಇದು, ಅದಕ್ಕೆ ಜನ್ಮ ಆಗ್ಯದ. ಇದು ಹೋಗಕ್ಕೆ ಎಲ್ಲಿವರೆಗೆ ಹೋಗುವುದಿಲ್ಲವೋ ಒಂದಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಗೀತಾ ಹೇಳ್ಯಾರ. ಅನಂತ ಜನ್ಮ ಹೋಗ್ತಾವಪ್ಪ ಅಂತ ಅದಕ್ಕಂತಾರೆ. ಅದಕ್ಕಂದ್ರೆ ಅವರಪ್ಪ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ಶಾಸ್ತ್ರೀಯ ಪ್ರಯತ್ನ. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು, ಅನುಭಾವಿಗಳ ಸಂಗತಿ ಮಾಡು, ರೀತಿ ಕಲ್ಕೋ. ಹೌದಾ? ಎಲ್ಲರೂ ಹೋಗಿ ಕಂಪ್ನಿಯಾಗ ಇರಬೇಕಲ್ಲಿ, ಒಂದೆರಡು ದಿನ ಇದ್ದರೆ ಕೆಲಸ ಬರ್ತದೆ. ಪರೀಕ್ಷೆ ಪಾಸ್ ಆದರೂ ಕೂಡ ಮತ್ತು ಪ್ರಾಕ್ಟಿಕಲ್ ಅಂತ ಇರ್ತಾವೆ. ಇಲ್ಲಾಂದ್ರೆ ಮಾರ್ಕ್ಸ್ ಕೊಡೋಂಗಿಲ್ಲ, ಪಾಸ್ ಕೊಡೋಂಗಿಲ್ಲ. ಹಂಗೆ ಶ್ರವಣ ಮಾಡಿದಿ, ಮನನ ಮಾಡಿದಿ, ಮತ್ತು ನಿಧಿಧ್ಯಾಸನ ಮಾಡು, ಮತ್ತು ಅವ್ರ ಸಂಘ ಮಾಡು. ಯಾರು ಮಾಡ್ಯಾರಲ್ಲ ಅಂಥ ಮಹಾನುಭಾವರ ಸಂಸರ್ಗ ಕಶ್ಯನೋನ್ನತಿ ಕಾರಕ. ಮಹಾತ್ಮರ ಸಂಸರ್ಗದಿಂದ ನಿನಗೂ ಕೂಡ ಅನುಭವಕ್ಕೆ ಬರ್ತದೆ. ಶಾಸ್ತ್ರ ಕೇಳಿದಿ, ಮನನ ಮಾಡಿದಿ, ಚಿಂತನೆ ಮಾಡಿದಿ, ಅನುಭವಕ್ಕೆ ಬರಬೇಕು ಅಂತಂದ್ರೆ ಒಂದಿಟ್ಟು ಪ್ರಾಕ್ಟಿಕಲ್ ಆ ಕಂಪ್ನಿಗೆ ಹೋಗಿ ಒಂದಿಷ್ಟು ಜನ ಕೆಲಸ ಮಾಡಬೇಕು. ಆಮೇಲೆ ಸರ್ವಿಸ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ನೀನು ಸರ್ವಿಸ್ ಆಗಿತ್ತಂದರೆ ಮುಂದೆ ನಿನಗೇನು ಹಾಕಿಲ್ಲ ಅಂದ್ರೆ ಕೊಡೋಂಗಿಲ್ಲ. ಈಗ ಪಾಸಾಗಿ ಬಂದೀನಿ, ಹೋಗಿ ಎಲ್ಲರೂ ಕೆಲಸ ಮಾಡು, ಯಾರ ಕೈಯಾಗಾರೆ ಮಾಡು, ಆಮೇಲೆ ನಿನಗೆ ಕೊಡ್ತೇವೆ ಹುದ್ದೆ ಅಂತಾರಲ್ಲ. ಹಾಗೇನಪ್ಪ ಅಂತ ಕೇಳಿದ್ರೆ ಅವರಂಥವ್ರು ಆಗಂಗಿಲ್ಲ. ಅದೇ ವಿಲಯಾವಧಿ, ಎಲ್ಲಿವರೆಗೆ ಶರೀರದಲ್ಲಿ ಅಹಮೆಂಬ ಬುದ್ಧಿಯು ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯ ಏನು ಮಾಡಬೇಕು? ಸಾವಧಾನೇನ ಯುಕ್ತಾತ್ಮ, ಭಾಳ ಸಾವಧಾನದಿಂದ ಎಚ್ಚರ. ಹೌದಾ? ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿಬೋಧತ ಶ್ರುತಿ ಹೇಳ್ತದೆ. ಹೇಳು ಎಚ್ಚರ, ಭಾಳ ಹುಷಾರಿ, ಜಾಗೃತ, ಹುಷಾರಾಗಿರು. ಯಾವಾಗ ಮತ್ತು ದೇಹದ ಮೇಲೆ ಮಮತಾ ಹೊಳ್ಳಿ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ. ಜಡ್ ಬಂದಾಗ 4 ದಿನ ಪತ್ತೆ ಮಾಡ್ತೇವೆ, ಹೋಯ್ತಂದ್ರೆ ಡಬಲ್ ಉಣ್ತೇವೆ, ಮತ್ತೆ ಪತ್ತೆ ಬಿಡ್ತಾನೆ. ಹಂಗೆ ಈ ಸಂಸಾರ ದೇಹ ವಾಸನ ಮತ್ತೆ ಯಾವಾಗ ಹೊಳ್ಳಿ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ. ಅದು ಸತತ ಅಂತಾರೆ, ಅದು ಸಂಪೂರ್ಣ ನಾಶವಾಗುವವರೆಗೆ ಏನಪ್ಪ ಏನು ಮಾಡು? ಪ್ರಯತ್ನ ಮಾಡು. ಸಾವಧಾನೇನ ಯುಕ್ತಾತ್ಮ, ಸಾವಧಾನದಿಂದ, ಎಚ್ಚರದಿಂದ. ಯಾಕೆ? ಯಾವಾಗ ಇದು ಹೊಳ್ಳಿ ಬರ್ತದೋ ಭಾವ
ಶರೀರ ನಾನು, ಇಂದ್ರಿಯಗಳು ನಾನು ಯಾವಾಗ ಬರುತ್ತೆ ಹೇಳಕ್ಕೆ ಬರೋಂಗಿಲ್ಲ. ಎಚ್ಚರೇನು ಯುಕ್ತಾತ್ಮ, ಯುಕ್ತನಾಗಿ, ಯೋಗಿಯಾಗಿ. ಯುಂಜಾನ ಯೋಗಿ, ಯುಕ್ತ ಯೋಗಿ, ಗೀತದ ಎರಡು ಯಾರು. ಆ ಯುಕ್ತನಾಗಿ ಏನು ಮಾಡಪ್ಪ ಅಂತ ಕೇಳಿದ್ರೆ, ನೀ ಸ್ವಾಧ್ಯಾಯ ಮಾಡಿ ಅಪನಯಂ ಕುರು. ಅಪನಯ ತ್ಯಾಜ್ಯ ಮಾಡು. ಏನು ರೀ? ಅಹಂಭಾವ. ದೇಹದಲ್ಲಿ ಅಹಂಭಾವವು ತಾನಾಗಿ ಹೋಗತಕ್ಕಂಥ ವಸ್ತು ಅಲ್ಲ. ಕಲಿ ತಾನಾಗಿ ಹತ್ತವ, ತಾನಾಗಿ ಹೋಗಂದ್ರೆ ಹೋಗಂಗಿಲ್ಲ. ಎಲ್ಲರೂ ಕಲಿ ಹತ್ತು, ನೀನೇ ಹತ್ತಿದ್ದೀನಿ ನೀನೇ ಹೋಗಂಗಿಲ್ಲ. ಹಾಗೆ ದೇಹದಲ್ಲಿ ಅಹಂ ಬುದ್ಧಿ ಎಂದು ಬಂದದೋ ತಾನಾಗಿ ಬಂದ, ನಾವೇನು ಮಾಡಿಲ್ಲ ಕರೆ ಹೋಗಂಗಿಲ್ಲ. ಹಾಗೆ ಕರಿಲಾರ್ದೆ ಪೊಲೀಸರು ಬರ್ತಾರೆ, ರೊಕ್ಕ ಕೊಡಲಾರ್ದೆ ಹೋಗಿಲ್ಲ. ಅವರು ಕೊಡ್ಬೇಕು, ನೀವೇನು ಕೊಟ್ಟರೆ ವಾಪಸ್ ಹಂಗೆ ಹೋಗಿಲ್ಲ. ಹಾಗೆ ಇದು ಏನದ ಅಹಂಭಾವ, ಇದು ಬಂದದ, ಕರಿಲಾರ್ದೆ ಬಂದದ, ಕೊಡಲಾರ್ದೆ ಹೋಗಿಲ್ಲ. ಇದಕ್ಕೆ ಏನಾರ ನೀವು ಇಟ್ಟು ಬಾಯಿ ಮುಚ್ಚೋದ್ರಿ ಅಂದರೆ ಹೋಗ್ತದೆ. ಹಂಗೆ ಪೊಲೀಸರು ಹಾಗೆ ಇದನ್ನು ಕೂಡ ಬಂದದ. ಇದಕ್ಕೆ ಏನರ ಮುಚ್ಚಬೇಕೇನು? ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿದ್ರಿ ಅಂದ್ರೆ ಇದು ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು? ಇದು ವಿಲಯ ಆಗು ಅಹಂಕಾರ ಅಂದರೆ ಏನ್ರಿ? ಇದು ಪರಿಚ್ಛಿನ್ನ ಅಹಂಕಾರವು ಪೂರ್ಣವಾಗುವವರೆಗೆ ಅಹಂ ದೇಹ ಅಹಂ ಬ್ರಹ್ಮ ಏನಂದರೆ ಈ ಪರಿಚ್ಛಿನ್ನ ಅಹಂಕಾರವು ಪೂರ್ಣವಾಗುವ ತನಕ ಏನು ಮಾಡು? ಸಾವಧಾನೇನ, ಭಾಳ ಸಾಯಚ್ಚ ಆಯ್ತು. ಈಗ ನಾನು ಆಗಿದೆ ಎಲ್ಲ ಅಲ್ಲ, ಪೈಲ್ವಾನ ಹಾಲಾಕೊಂಡು ಆಗಿರ್ತಾನೆ. ಅದು ಉಳಿಬೇಕಾದ್ರೆ ಮತ್ತು ದಿನ ಆಟ ಮಾಡಬೇಕೇ, ದಿನ ಆಟ ಕುಡಿಬೇಕೇ ಹಾಲ. ಅವಾಗೆಲ್ಲ ಕುಡ್ದೇನೆ, ಅವ ದಂಡು ಬೇಟಕ್ಕೆ ಹೊಡ್ದೇನೆ. ಈಗೇನು ಜರೂರತೆ ಇಲ್ಲ ಅಂದ್ರೆ ಚಿತ್ತಾಗ್ತೀನಿ, ಸಭಾದಾಗ ಚಿತ್ತಾಗ್ತೀನಿ. ಹಂಗೆ ಪ್ರಾಕ್ಟೀಸ್ ಇರಬೇಕೇ. ಅದಕ್ಕೆ ಸಂಗೀತಗಾರ ಅವು ಕಲ್ತು ಬಿಡೋಂಗಿಲ್ಲ. ದಿನ ಎದ್ದು ಮುಂಜಾನೆ ಹಾಡ್ತವೆ. ಮುಂಜಾನೆ ಒಂದು ತಾಸು ಅಂತ ಕುಂತಾರೆ ಇದಕ್ಕೆ ಬರೋಂಗಿಲ್ಲ, ಹೋಗ್ತದೆ. ಅದು ಕಂಠ ಹಾಡಿದ್ರೆ ಕಂಠ, ಇಲ್ಲಾಂದ್ರೆ ಲಂಠ, ನನಗೇನೂ ಬರೋಂಗಿಲ್ಲ. ಪೈಲ್ವಾನ ಹಂಗೆ ಮಾಡ್ತಾ ಇರಬೇಕೆ. ಹೀಗೆ ಅಧ್ಯಾತ್ಮ ಬ್ರಹ್ಮದ ಸಾಧಕನಾದರೂ ಕೂಡ ಇವ ಮನನ ನಿಧಿಧ್ಯಾಸನ ಆಯ್ತು ಬಿಡು, ತಿಳಿದೆ ಬಿಡು. ಮರಿವೆ ನೀ ಹೆಂಗೆ ಕೇಳಾರ್ದೆ ಬಂದದ ಮತ್ತೆ ಬರ್ತದೆ. ಅದು ಮತ್ತೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಅವ್ರು, ಏನು ಮಾಡು? ಸಾವಧಾನೇನ. ಏನಪ್ಪ ಅಂತ ಕೇಳಿದರೆ ಯುಕ್ತ ಆತ್ಮ ಹಾಗೂ ಸ್ವ ಅಧ್ಯಾಸಂ ಅಪನಯಂ ಕುರು. ಈ ಅಧ್ಯಾಸ ಏನದಲ್ಲ, ಅಧ್ಯಾಸದೇನು? ಶರೀರವೇ ನಾನೆಂಬ ತಪ್ಪು ತಿಳುವಳಿಕೆ. ಇದು ಅಪನಯಂ ಕುರು. ಇದನ್ನು ತ್ಯಾಜ್ಯ ಮಾಡಿ ಬಿಟ್ಟು ಬಿಡೋದು, ಇದನ್ನೇ ಅಲ್ಲ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದರೆ, ಹೀಗೆ ಮಾಡಿದ್ರೆ ಮನುಷ್ಯನಿಗೆ ಹೇಳ್ತಾರೆ. ಅಪನೇ ಬಿಟ್ಟು ಬಿಡು ಅಂದರೆ ಹೆಂಗೆ ಬಿಡ್ಬೇಕ್ರಿ? ಬಿಟ್ಟೇ ಬಿಡಬೇಕು. ಹೆಣ್ಮಗಳಿಗೆ ಬಿಡೋದು ಅಷ್ಟೇ ಅಲ್ಲ, ಭಾರಿ ಕತೆ ಕೊಡ್ಬೇಕು. ಬರೀ ಆಕೆ ತವ್ರ ಮನೆಯಾಗಿದ್ದರೆ ಕೇಸ್ ಮಾಡ್ತಾಳೆ ನಿನ್ನ ಮೇಲೆ. ಮತ್ತೆ ಹೊಳ್ಳಿ ಕೋರ್ಟ್ನಾಗ ಭಾರಿ ಕತೆ ಆಯ್ತು ಅಂದ್ರೆ ಮುಗಿದು, ನನಗೆ ಸಂಬಂಧ ಇಲ್ಲ. ಹಂಗೆ ಈ ಶರೀರ ನಾನು ಅಲ್ಲ ಅಂದರೆ ಇದು ಭಾರಿ ಕತೆ ಕೊಟ್ಟಂಗಿಲ್ಲ, ತವ್ರ ಮನೆಯಾಗ ಇಟ್ಟಂಗೆ ಮತ್ತೆ ಬರ್ತದೆ. ಯಾವಾಗ ಏನು ಕೋರ್ಟ್ನಾಗ ಕೇಸ್ ಆಗ್ತವೆ ಯಾರಿಗೂ ಗೊತ್ತ. ನಾನೇನು ಸಂಬಂಧ ಕೋರ್ಟ್ನಾಗ ಆಗ್ಬೇಕು ನೋಡ್ರಿ, ಆಯ್ತು. ಅದ್ರ ಮುಂದೆ ಏನು ಹಕ್ಕು ಮಾಡೋಂಗಿಲ್ಲ. ಹಂಗಂತಾರೆ ಅವರು. ಹೆಂಗಿರಬೇಕು? ಪಕ್ಕ ಇರಬೇಕು. ಕೋರ್ಟ್ನಾಗ ಕೇಸ್ ಮಾಡಿ ಮುಗಿಸ್ಬೇಕು ನೋಡ್ರಿ. ನಮಗೆ ನಿಮ್ಮ ಸಂಬಂಧ ಬರೀ ಬಾಯಲ್ಲಿ ಹೇಳಿದ್ರೆ ಕೇಳೋಂಗಿಲ್ಲ. ಹಾಗೆ ದೇಹವು ನಾನು ಅಲ್ಲ, ಆತ್ಮವೇ ನಾನು ಅಂತ ಹೆಂಗಿರಬೇಕು? ಪಕ್ಕ, ಕಚ್ಚಾ ಪಕ್ಕ ನಡೆದು ಹೆಂಗಿರಬೇಕು? ದೃಷ್ಟಾಂತ ಕೊಡ್ತಾರೆ. ದೇಹಾತ್ಮ ಜ್ಞಾನವಜ್ಞಾನಂ ದೇಹ ಆತ್ಮ ಜ್ಞಾನಬಾಧಕಂ ಆತ್ಮನ್ನೇವ ಭೈವೇದ್ಯಸ್ಯ ಸ ಜೀವನ್ನಪಿ ಮುಚ್ಯತೆ. ಹೆಂಡ್ತಿಗೆ ಬಿಟ್ಟರೆ ನಡೆಯಂಗಿಲ್ಲ. ಕೋರ್ಟ್ನಾಗ ಫಿಕ್ಸ್ ಆಗ್ಬೇಕಮ್ಮ. ಕೋರ್ಟ್ನಾಗ ಫಿಕ್ಸ್ ಆದರೆ ಕಡಿಗಾಗ್ತದೆ. ಸುಮ್ಮನೆ ಬಿಟ್ಟೀನಿ ಅಂದರೆ ಎಂದಾದರೂ ನಿನ್ನ ಮೇಲೆ ಕೇಸ್ ಮಾಡಬಹುದು ಅಲ್ಲೇ. ಹಂಗೆ ಇಲ್ಲೇನು ನಾ ದೇಹ ಅಲ್ಲ, ನಾ ಪ್ರಾಣ ಅಲ್ಲ ಮತ್ತು ಹಿಂದುಗಡೆ ಅದ್ರ ಮೇಲೆ ಮತ್ತೆ ಬುದ್ಧಿ ಬರ್ತದೆ. ಹಾಗಾಗಬಾರ್ದು. ದೃಢ ಇರಬೇಕು. ದೃಢ ಪರೋಕ್ಷ ಬ್ರಹ್ಮಜ್ಞಾನ
ಅದಕ್ಕೆ ಅಂದರು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದು ಹೆಂಗೆ ರೀ ಅಂತ ಹೇಳಿದರು ಅವರು, ಅಜ್ಞಾನ ಕಾಲದಲ್ಲಿ ದೇಹವೇ ನಾನು ಅಂತ ಎಷ್ಟು ಗಟ್ಟಿಯಾಗ್ಯದು. ಒಂದು ಮಾತು ಹೇಳಿದ್ರು, ಗುಡ್ಡೆವತ್ತು ಇದು ಗಾಡಿ ಅಂತ ಸಂಶಯದಂಗೆ ಯಾರಿಗಿದೆ, ಇದು ಗಾಡಿ ಅದೇನು ಗಾಡ್ರಿ ಅಂತ ಯಾರು ಅಂದಾರ? ಯಾರು ಸಣ್ಣ ನೋಡ್ಲಿಕ್ಕೆ ಅವ್ರು ದೊಡ್ಡ ಕೇಳಿದ್ದು ಗಾಡಿ 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 ಅಂತ. ಹಾಗೆ ಹೇಗೆ ಗಾಡಿ ಅನ್ನೋದ್ರೊಳಗೆ ಸಣ್ಣ ನೋಡ್ಕೊಂಡು ಮುದುಕೊಂತಕ್ಕ ಸಂಶಯನೇ ಇಲ್ಲ ಅದಕ್ಕೆ. ಹಾಗೆಲ್ಲ ಅದರಂತೆ ನಿಸ್ಸಂಶಯವಾದ ಜ್ಞಾನ. ಹೇಗೆ ದೇಹಾತ್ಮ ಜ್ಞಾನವತ್ ಜ್ಞಾನಂ. ಶಾಸ್ತ್ರವನ್ನು ಕೇಳದವನಿಗೆ, ಶ್ರವಣ ಮನನಾದಿಗಳನ್ನು ಮಾಡದವನಿಗೆ ಅವನಿಗೆ ನೀ ಯಾರಪ್ಪ ಅಂತ ಕೇಳಿ, ಕಲ್ಲಪ್ಪ ಕಲ್ಯ ಅಂದ ನೋಡ್ರಿ, ಕಲ್ಯ ತಗೋತಾನೆ. ಕಲ್ಲಪ್ಪ ಇಷ್ಟು ಹೆಸರು ಸತಿಗೆ ಅಂತಾನ, ಕಲ್ಲಪ್ಪ ಕಲ್ಲಪ್ಪನೇ ಅನ್ನಬೇಕು. ಕಲ್ಯ ಅಂದ್ರೆ ಮಲ್ಯ ಅಂದ್ರೆ ಜಗಳಕ್ಕೆ ಬರ್ತಾನೆ. ಎಷ್ಟು ದೃಢ ಆಗ್ಯಾನ ನೋಡ್ರಿ. ಅದು ಕರೆದ್ರೆ 10,000 ಮಂದಿ ಇರಲಿ ಮಲ್ಲಪ್ಪ ಓ ಮಾಡ್ತಾನೆ. ಎಷ್ಟಾಗಿದ್ರೆ ಇದನ್ನು ಈ ಶರೀರ ನಾನಂತ ಕೆಡಿಸಿ ಕರಿಬಾರದು, ಕೆಡಿಸಿ ಕರಿಬಾರ್ದು. ಮತ್ತು ಅದು ಎಂದು ಇಟ್ಟಾರ? 7-8 ದಿವಸ ಕೊಟ್ಟ ಮೇಲೆ ಇಟ್ಟಾರ. ಆಗಂತೂ ಕಾದ ಅದ್ರ ಮೇಲೆ ಇದ್ಮೇಲೆ ಏನೇನಿಲ್ಲ. ಯಾರನ್ನೇ ನಮ್ಮ ಮಲ್ಲಪ್ಪ ರೀ, ನಮ್ಮ ಮಲ್ಲಪ್ಪ ಅಂತ ಯಾರು? ನಾ ಹೇಳ್ತೀನಿ ರೀ, ಮಂದ್ಯಾಕೆ ಹೇಳ್ಬೇಕು, ನಾ ಹೇಳ್ತೀನಿ ನಮ್ಮ ಮಲ್ಲಪ್ಪ ಇದ್ದೇನೆ. ಎಷ್ಟು ಗಟ್ಟಿ ಅದ ನೋಡ್ರಿ. ಹಂಗೆ ನಾನು ಪರಮಾತ್ಮ ಅಂತ ಇರಬೇಕು ನೋಡ್ರಿ. ನಾನು ಬ್ರಹ್ಮ ಇದ್ದೇನೆ, ನಾನು ಬ್ರಹ್ಮ. ನಾ ಮಲ್ಲಪ್ಪನೇ, ಕರಗಿದ್ರು ಮಲ್ಲಪ್ಪನೇ, ಬೆಳಗಿದ್ರು ಮಲ್ಲಪ್ಪನೇ, ದಪ್ಪಿದ್ರು ಮಲ್ಲಪ್ಪನೇ, ಸ್ವರ್ಗದ್ರು ಮಲ್ಲಪ್ಪನೇ, ಹುಡುಗಿದ್ರು ಮಲ್ಲಪ್ಪನೇ, ತರುಣಿದ್ರು ಮಲ್ಲಪ್ಪನೇ, ಮುದುಕಾದ್ರೂ ಮಲ್ಲಪ್ಪನೇ, ಗಾಡಿ ಕುಂತರು ಯಾರು ಸತ್ರು ಮಲ್ಲಪ್ಪ ಸತ್ತ. ಅಲ್ಲಿ ತನಕ ನಾ ಮಲ್ಲಪ್ಪನೇ ನೋಡ್ರಿ. ಎಷ್ಟದ ನೋಡ್ರಿ, ಎಷ್ಟು ಅದರ ಮೇಲೆ ಅದ. ಅದಕ್ಕಂತಾರೆ ಅವರು ಹೆಂಗಿರ್ಬೇಕು, ದೇಹಾತ್ಮ ಜ್ಞಾನವತ್ ಜ್ಞಾನಂ. ದೇಹದಲ್ಲಿ ಅಜ್ಞಾನಿ ಮನುಷ್ಯನಿಗೆ, ಅವಿಚಾರಿ ಮನುಷ್ಯನಿಗೆ ದೇಹದ ರೂಪು, ದೇಹದ ವಜನ, ದೇಹದ ನಾಮ ಇವುಗಳ ಮೇಲೆ ಹೆಂಗೆ ನಾನೇ, ನಾ ಕಪ್ಪಿದ್ದೀನಿ, ನಾ ಕೆಂಪಿದ್ದೀನಿ, ನಾ ದಪ್ಪಿದ್ದೀನಿ, ನಾ ದಡ್ಡಿದ್ದೀನಿ, ನಾ ಎಷ್ಟು ಅವನಿಗೆ ಅದಲ್ಲ ಹ್ಯಾಂಗೆ ದೃಢವಾಗಿ ಇರುತ್ತದೆಯೋ. ಮಲ್ಲಪ್ಪ ಅಲ್ಲಂದ್ರೆ ಯಾರು ಕೇಳ್ತಾರೆ? ಹುಟ್ಟಿದ ಮೇಲೆ 7 ದಿವಸಕ್ಕೆ ಹೆಸರಿಟ್ಟಾರೆ, ಇಷ್ಟು ಅವನ ನಂಬ್ಯಾನ, ನಾ ಅಲ್ಲ. ಆ ಮಲ್ಲಪ್ಪನ ಹೆಸರ ಮೇಲೆ, ಅದು ಮಲ್ಲಪ್ಪನ ನಡವಳಿಕೆ ಬಂದದ. ಅದ್ರ ಹೆಸರು ಮೇಲೆ ಹೊಲ, ಅದ್ರ ಹೆಸರ ಮೇಲೆ ಮನೆ, ಅದ್ರ ಹೆಸರ ಮೇಲೆ ಹೆಂಡತಿ, ಅದ್ರ ಹೆಸರ ಮೇಲೆ ಮಕ್ಕಳು. ಕೊಲ್ಲಪ್ಪ ತಂದೆ ಮಲ್ಲಪ್ಪ. ಬರೆದಿದ್ರೆ ಯಾಕೋ ನನ್ನ ಹೆಸರು ಮತ್ತು ಯಾರ ಹೆಸರು ಬರುತ್ತೆ ಅಂತ ಎಷ್ಟು ಅಭಿಮಾನದ ನೋಡ್ರಿ. ಅದು ಹೆಸರು ಏನು ಕೆಡ್ಸಂಗಿಲ್ಲ, ಮತ್ತು ಮಲ್ಲ ಕೆಡ್ಸಂಗಿಲ್ಲ. ಅದು ಹೆಂಗದ ಹಂಗೆ ಅಂದ್ರೆ ಎಷ್ಟು ಅಭಿಮಾನ ಅದ. ಅಜ್ಞಾನ ಕಾಲದಲ್ಲಿ ಅದರಂತೆ ಜ್ಞಾನ ಆದ ಬಳಿಕ ಅಟ್ಟೆ ಶರೀರದ ರಂಗ ರೂಪ ವಜನ ಎಲ್ಲನ ಹೆಂಗಂತಾನೆ ಹಂಗೆ ಜ್ಞಾನ ಆದ ಬಳಿಕ ನಾ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣನೇ ಇದ್ದೀನಿ ಅಂತ ಅಷ್ಟು ಗಟ್ಟಿ ಆಯಿತು. ಅಂದರೆ ಸದಾ ಇರುವವನು, ಸದಾ ಅರಿಯುವವನು, ಸದಾ ಆನಂದ ಸ್ವರೂಪನು, ಅಭಾವಕ್ಕೆ ವಿಲಕ್ಷಣ ಆದವನು, ಎತ್ತ ನೋಡಿದತ್ತ ನಾನೇ. ಇಂಥದ್ದು ಭಾವ ಬಂತು ಅಂತ ಕೇಳಿದರೆ ಇದಕ್ಕೆ ಮುಖ್ಯ ಅಂತ. ಅದಕ್ಕೆ ಆತ್ಮನ್ನೇವ ಭೈವೇದ್ಯಶ್ಯ. ಅಜ್ಞಾನ ಕಾಲದಲ್ಲಿ ಅನಾತ್ಮದಲ್ಲಿ ಹೆಂಗೆ ದೃಢ ಬುದ್ಧಿ ಇರುತ್ತದೆಯೋ ಹಂಗೆ ಜ್ಞಾನ ಕಾಲದಲ್ಲಿ ಆತ್ಮನ್ನೇವ ಭೈವೇತ್ ಯಶ್ಯ. ಆತ್ಮನ್ನೇವ ಯಾರಿಗೆ ಆತ್ಮವೇ ನಾನು ಅಂತ ದೃಢ ಆಯಿತು ಅಂದರೆ ಜೀವನ್ನಪಿ ಮುಚ್ಚತೆ ಸಹ ಜೀವನ ಮುಕ್ತಾಕ. ಜೀವನ್ನಪಿ ಮುಚ್ಚತೆ, ಜೀವನ ಮುಕ್ತಾಕ. ಅವನಿಗೇನು ಬಂದಾನೆ ಆಗೋದಿಲ್ಲ. ಮತ್ತು ಅದೇ ಹಂಗೆ ರೀ, ಬಾಡಿಗೆ ಮನೆಗೆ ಅದಾನ, ಒಟ್ಟು ಬಾಡಿಗೆ ಕೊಡ್ತಾನೆ ನೋಡಿ.
ಬಿದ್ದರೆ ಎದ್ದು ಹೋಗ್ತಾನೆ, ಇದ್ದರೆ ಇರ್ತಾನೆ, ಅವನೇನು ಗಂಟು. ಹಾಗೇನಪ್ಪ ಅವ ಆನಂದ ಆಗಿರ್ತಾನೆ. ಯಾಕೆ ಅದ್ರದ್ದು ಏನಿಲ್ಲ, ಸುಣ್ಣ ಬಳಿಯೂ ಜರುರತ್ತಿಲ್ಲ, ಬಣ್ಣ ಬಳಿ ಜರುರತ್ತಿಲ್ಲ, ಅದಕ್ಕೇನು ಮಾಡೋದು ಜರುರತ್ತಿಲ್ಲ. ಆನಂದ ಆಗಿರ್ತಾನೆ. ಅದು ಹಿಂದಿನ ಭಾಗ ಬಿದ್ದರೂ ಆನಂದೇ, ಮುಂದಿನ ಭಾಗ ಕಟ್ಟಿದ್ರು ಅವನಿಗೇನು ಆನಂದ ಆಗಿರ್ತಾನೆ. ಜೀವನ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಈ ಶರೀರದಲ್ಲಿ ಬಾಡಿಗೆ ಮನೆಗೆ ಇದ್ದಂಗೆ ಅವ ಇರ್ತಾನೆ. ಶಾಸ್ತ್ರ ಹೇಳಿದರು ಆತ್ಮನ್ನೇವ ಭವೇದ್ಯಶ್ಯ. ಯಾವ ರೀತಿ ಅಜ್ಞಾನ ಕಾಲದಲ್ಲಿ ದೇಹವೇ ನಾನು ಅಂತ ತಿಳ್ಕೊತಾನೆ, ಅದರಲ್ಲಿ ಜ್ಞಾನ ಕಾಲದಲ್ಲಿ ಏನಪ್ಪ ಅಂದ್ರೆ ಈ ಶರೀರಕ್ಕೆ ವಿಲಕ್ಷಣವಾದ ಆತ್ಮನ ಅಂತ ತಿಳ್ಕೊಂಡ ಅಂದ್ರೆ ಅವನಿಗೇನಂತಾರೆ, ಅವ ಇದ್ದರೂ ಮುಕ್ತನೇ, ಬದ್ಧನೂ ಅಲ್ಲ. ಅವನಪ್ಪ ಬ್ರಹ್ಮಸ್ವರೂಪನೇ ಆಗ್ತಾನೆ. ಬ್ರಹ್ಮ ಹುಟ್ಟಿಲ್ಲ, ಬ್ರಹ್ಮ ಸಾಯಂಗಿಲ್ಲ, ಹಂಗೆ ಇವನು ಹುಟ್ಟಂಗಿಲ್ಲ, ಸಾಯಂಗಿಲ್ಲ, ಆನಂದ ರೂಪ ಇರ್ತಾನೆ. ಇಲ್ಲಿ ತನಕ ಏನು ಹೇಳಿದ್ರೆ ನಿಮಗೆ ಅನ್ನಮಯ ಸುದ್ದಿ ಹೇಳಿದ್ರು. ಇದು ಅನ್ನಮಯ ಕೋಶ ಶರೀರ ಹುಟ್ಟುತ್ತದೆ, ಇದು ಬೆಳೀತದೆ, ಷಡ್ಭಾವಿಕಾರದಿಂದ ಕೂಡಿಕೊಂಡದ, ಇದು ನನಗೇನು ಸಂಬಂಧ ಇಲ್ಲ. ಮನೆ ಮನೆ ಕಟ್ಟಿದ್ರು ಬಿದ್ದರು ಹೆಂಗೆ ಅದಕ್ಕೆ ಸಂಬಂಧ ಇಲ್ಲ. ಹಾಗೆ ನಾ ಈ ಶರೀರದ ಮಾಲಕ್ಕಿದ್ದೀನಿ, ಇದರೊಳಗೆ ನಾ ಇರ್ತೀನಿ, ಇದಕ್ಕೆ ನನಗೇನಪ್ಪ ಅಂತ ಕೇಳಿ ಸಂಬಂಧ ಇಲ್ಲ. ಬುದ್ಧಿ ಇಲ್ಲದವರು ಬಾಡಿಗೆ ಮನೆ ಬಿದ್ದರೆ ಅಳ್ತಾವ ಹೋಗ್ತಾವ, ಬುದ್ಧಿ ಇಲ್ಲ ಅವಕ್ಕೆ. ಹಾಗೆ ದೇಹವೇ ನಾನು ಅಂತ ತಿಳ್ಕೊಂಡವರು, ಬುದ್ಧಿ ಇಲ್ಲದವರು ಅಜ್ಞಾನಿಗಳು, ಅವರು ತಿಳ್ಕೊತಾರೆ ಅಂತ ತಿಳ್ಕೊಂಡು ಅವ್ರು ಹೇಳಿ. ಈ ಅನ್ನಮಯ ಕೋಶ ಮುಗಿದ ಬಳಿಕ ಪ್ರಾಣಮಯ ಕೋಶ ಅಂತ ಬರ್ತದೆ. ಏತನ್ ಏಷ್ಮನ್ ಉಪಾಶ್ರಿತವು. ಶಾಸ್ತ್ರ ಹೇಳ್ತದೆ ಯಾವುದರಿಂದ ಎಲ್ಲನೂ ಕೂಡ ಕೋಶ ಆಶ್ರಯ ಅದಾವೆ. ಪ್ರಾಣ ಹೋಯ್ತು ಅಂದ್ರೆ ಆಯ್ತು ಹೋಯ್ತು, ಇರ್ತಾರೆ 2 ಜನ ಹೋಗ್ಬಿಡ್ತಾರೆ. ಮನೆ ಮಾಲಕ ಸತ್ತ ಅಂದ್ರೆ ಬಂದವ್ರು 4 ಮಂದಿ 8 ಜನ ಇರ್ತಾರೆ, ಹೋಗ್ಬಿಡ್ತಾರೆ. ಒಂದು 2 ದಿನ ಹೆಚ್ಚಿಗೆ ಧನಂಜಯ ವಾಯು ಇರ್ತದಂತ ಶಾಸ್ತ್ರದಾಗ ಹೇಳ್ತಾರೆ. ಪರತು ಎಲ್ಲ ಪ್ರಾಣ ಹೋಯ್ತು, ಉಳಿದವ್ರು ಯಾರೂ ಇರೋಂಗಿಲ್ಲ, ಹೋಗ್ಬಿಡ್ತಾರೆ. ಹಾಗಂತಾರೆ. ಎರಡನೇದು ಪ್ರಾಣಮಯ ಕೋಶ. ಮಯ ಅಂದರೆ ವಿಕಾರ, ಸ್ವರೂಪ ಅರ್ಥ ಅಲ್ಲ, ವಿಕಾರ ಅರ್ಥ. ಪ್ರಾಣವು ವಿಕಾರವಾಗುತ್ತದೆ, ಪ್ರಾಣವನ್ನು ಕೂಡ ಪ್ರತಿಬಂಧಕ ಮಾಡುತ್ತಾರೆ ಪ್ರಾಣಾಯಾಮದವರು. ಅದಕ್ಕೆ ಹೇಳ್ತಾರಪ್ಪ ಇದು ಪ್ರಾಣಮಯ ಕೋಶ. ಈ ಕೋಶ ಏನು ಮಾಡ್ತದೆ, ಒಳಗಿರೋ ಆತ್ಮನನ್ನು ಅರಿಯಗೊಡುವುದಿಲ್ಲ. ಸಮಸ್ಯೆ ಇದು, ಒಳಗಿರುವ ಆತ್ಮನನ್ನು ಅರಿಯಗೊಡುವುದಿಲ್ಲ ಕೋಶಿತ. ಅದಕ್ಕೇ ತಿಜೋರಿ ಅಂತ, ತಿಜೋರಿಯಾಗ ಒಳಗೆ ಸಾಮಾನು ಏನದು ಗೊತ್ತಾಗೋದಿಲ್ಲ, ಲಾಕರ್ ಗೊತ್ತಾಗಿಲ್ಲ. ಆಗ ಇದು ಒಳಗೆ ಕೋಶ ಅಂದ್ರೇನು, ಅದರ ಒಳಗಿರುವ ಆತ್ಮನನ್ನು ಕಾಣಬಿಡಂಗಿಲ್ಲದು. ಇದು ಅನ್ನಮಯ ಕೋಶ, ಎರಡನೇದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಹೆಂಗೆ ತಯಾರಾಯಿತು, ಹೆಂಗೆ ನೂಲಿನಿಂದ ಕೋಶ ತಯಾರಾಗುತ್ತದೆಯೋ, ಕಲ್ಲುಗಳಿಂದ ಮನೆ ತಯಾರಾಗುತ್ತದೆಯೋ, ಹಾಗೆ ಈ ಕೋಶ ಎದರಿಂದ ಆಯಿತು ಅಂದ್ರೆ ಪಂಚಕರ್ಮೇಂದ್ರಿಯ ಪಂಚ ಪ್ರಾಣಗಳು ಕೂಡಿ ಏನಪ್ಪ ಅಂದ್ರೆ ಇದು ಪ್ರಾಣಮಯ ಕೋಶ. ನೀವು ಪ್ರಾಣದ್ದೇ ಹೇಳಿದ್ರೆ ಕರ್ಮೇಂದ್ರಿಯ ಅದಾವಂತೆ, ಅದು ಸುದ್ದಿನ ಮಾತಲ್ಲ, ಅದು ಸಬಾರ್ಡಿನೇಟ್ ಅದಾವ, ಸಬಾರ್ಡಿನೇಟ್ ಅಂತಾರೆ ಅದಕ್ಕೇನಪ್ಪ, ಅದನ್ನು ಅನುಸರಿಸಿ ಅದಾವು. ಅದೇ ಇಲ್ಲ ಅಂದ್ರೆ ಇರೋಂಗಿಲ್ಲ. ಅದು ಮ್ಯಾನೇಜರ್ ಇದ್ದಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ, ಮ್ಯಾನೇಜರ್ ಹೋದ್ರೆ ಮುಗೋತಾರೆ. ಹಾಗೆ ಪ್ರಾಣ ಇದ್ದರೆ ಇವು ಕರ್ಮೇಂದ್ರಿಯ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಶಿವಾಯನ ಮತ್ತು ಮುಗೋತಾವೆ. ಅದಕ್ಕೆ ನಾವು ಪ್ರಾಣಮಯ ಕೋಶ ಅಂದರೆ ಪಂಚಕರ್ಮೇಂದ್ರಿಯಗಳು, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಪಂಚವಾಯುಗಳು, ಇವು ಕೂಡ ಏನಪ್ಪ ಅಂದ್ರೆ ಪ್ರಾಣಮಯ ಕೋಶ ಆಗ್ತದೆ. ಅವು ಹೇಳ್ತಾರೆ ಕರ್ಮೇಂದ್ರಿಯೈ ಪಂಚಭಿ, ವಾಕ್ ಪಾಣಿ ಪಾದ ಉಪಸ್ಥ, ಇವು ಕರ್ಮೇಂದ್ರಿಯ ಕೆಲಸ ಮಾಡ್ತವೆ, ಅವು ಕರ್ಮೇಂದ್ರಿಯ. ವಾಕ್ ಕೆಲಸ, ಪಾಣಿ ಪಾದ ಉಪಸ್ಥ ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಕೆಲಸ ಮಾಡ್ತವೆ. ಇವು ಕಾರ್ಮಿಕ ವರ್ಗ, ಮ್ಯಾನೇಜರ್ ಅಲ್ಲ, ಇವರು ಕಾರ್ಮಿಕರು. ಆಮೇಲೆ ಕ್ಲರ್ಕು,
ಆಮೇಲೆ ಹೆಡ್ ಕ್ಲರ್ಕು, ಆಮೇಲೆ ಮಾಲಕ್, ಹಿಂಗಿರ್ತಾವಲ್ಲ. ಹಂಗೆ ಆತ್ಮ ಮಾಲಕದ ನಾವು ಏನು ಮಾಡ್ಬೇಕು ಅಂತ ಕುಂತಿರ್ತಾನೆ, ಕೆಲಸ ಇವೆಲ್ಲ ಮಾಡ್ತಿರ್ತಾವೆ. ಅದಕ್ಕೆ ಇದು ಹೆಂಗದಪ್ಪ ಅಂದ್ಕ ಕರ್ಮೇಂದ್ರಿಯ ಪಂಚವಿ ಅಂಚಿತೋಯಂ ಅಯಂ ಕೋಶ ಪ್ರಾಣಮಯ ಕೋಶ ಅಯಂ ಪ್ರಾಣೋ ಅಂಚಿತೋಯಂ ಭವೇತ್. ಅಂಚದ ಕೂಡು ಕೂಡು ಅಂಚೆ ಚೀಟಿ ಅಂತ ಬರ್ತಾವಿಲ್ಲ, ಅದೇನು ಮಾಡ್ತೀರಿ ಅಂಚೆ ಚೀಟಿ? ಎಂದರೆ ಹಚ್ಚಿರಿಲ್ಲ ಅಂಚಿ ಅಂಚೆ ಹಚ್ಚೋದ್ರಿ ಆ ಚೀಟಿ ತಂದು ಮಾಡಿ ಹಚ್ತಿರ್ತಾರೆ. ಹಾಂ ಹಚ್ತೀರಿ ಮಾಡ್ತೀರಿ, ಅವು ಟಿಕೆಟ್ ಇರ್ತಾರೆ, ಅವೇನು ಮಾಡ್ತೀರಿ ಹಚ್ತೀರಿ. ಇವೇನು ಅಂಚಿತ ಕೂಡಿ ಹಚ್ಚಿ ಅದು ಹೆಂಗೆ ಟಿಕೆಟ್ ತೊಗೊಂಡು ಹಚ್ತಿರಲ್ಲ ಅದಕ್ಕೆ. ಹಂಗೆ ಏನಪ್ಪ ಕರ್ಮೇಂದ್ರಿಯೈ ಪಂಚಭಿ ಅಂಚಿತೈ ಅಯಂ ಕೋಶ ಕೂಡ್ಯದ. ಅಂಚಿತ ಅಂದ್ರೆ ಕೂಡು. ಎದರಿಂದ ಕೂಡ್ಯದ? ಪಂಚ ಕರ್ಮೇಂದ್ರಿಯೈ ಪಂಚಭಿ 5 ಕರ್ಮೇಂದ್ರಿಯಿಂದ ಮತ್ತು ಪ್ರಾಣದಿಂದ ಅಂಚಿತೋಯಂ ಕೋಶ ಕೂಡಿಕೊಂಡದಿದೆ. ಪಂಚಕರ್ಮೇಂದ್ರಿಯ ಪಂಚಪ್ರಾಣ ಇವೆರಡೂ ಕೂಡಿ ಪ್ರಾಣಮಯ ಕೋಶ ಅದ. ಯಾಕೆ? ಕರ್ಮೇಂದ್ರಿಯ ಕೆಲಸ ಮಾಡ್ಬೇಕಾದ್ರೆ ಪ್ರಾಣ ಬೇಕು. ಇಲ್ಲ ಅದು ಕೆಲಸ ಕೊಡೋಂಗಿಲ್ಲ ರೀ, ಅದಿಲ್ಲದೆ ಕೆಲಸ ಕೊಡೋಂಗಿಲ್ಲ. ಅವ ನೋಡೋಂಗಿಲ್ಲ ಕೇಳೋಂಗಿಲ್ಲ, ಯಾಕೆ? ಪ್ರಾಣೇ ಇಲ್ಲ. ಪ್ರಾಣ ಇಲ್ಲದೆ ಹೆಂಗೆ ಕೆಲಸ ಮಾಡೋಂಗಿಲ್ಲ. ಹೌದಾ? ಕರೆಂಟ್ ಇದ್ದಂಗೆ ಇದು ಪ್ರಾಣ ರೀ. ಇವು ಬಲ್ಬ್ ಇದೆಲ್ಲ ಕರ್ಮೇಂದ್ರಿಯಗಳು. ಅದಿದ್ದರೆ ಕೆಲಸ ಮಾಡ್ತವೆ. ತಿರುಗ್ತದೆ, ಬೆಳಗುತ್ತದೆ, ಕುಟ್ಟುತ್ತದೆ, ಬೀಸ್ತದೆ. ಕರೆಂಟ್ ಇಲ್ಲ ಅಂದ್ರೆ ಕೊಟ್ಟಂಗೂ ಇಲ್ಲ, ಹೆಟ್ಟಂಗೂ ಇಲ್ಲ, ಗೊತ್ತದ. ಹಾಗೆ ಇದು ಎಲ್ಲ ಕರ್ಮೇಂದ್ರಿಯಗಳನ್ನು ಚಾಲನೆಗೆ ಕಾರಣ ಯಾವುದು? ಪ್ರಾಣ ಅದ. ವಿದ್ಯುತ್ ಇದ್ದಂಗೆ ಇವೆಲ್ಲ ಬಲ್ಬ ಫ್ಯಾನ ಇವೆಲ್ಲ ಇದ್ದಂಗೆ ಕರ್ಮೇಂದ್ರಿಯಗಳು. ಅದಕ್ಕಂತಾರೆ ಅವರು ಕರ್ಮೇಂದ್ರಿಯೈ ಪಂಚಭಿ ಅಯಂ ಪ್ರಾಣೋ ಭವೇತ್. ಏನು? ಪ್ರಾಣಮಯ ಕೋಶ ಪ್ರಾಣಮಯಸ್ತು ಕೋಶ ಭವೇತ್. ಅದರಿಂದ ಪಂಚಕರ್ಮೇಂದ್ರಿಯದಿಂದ ಕೂಡಿದ ಅಂಚಿತ ಕೂಡಿದ ಪ್ರಾಣಗಳು. ಪ್ರಾಣನ 5 ಪ್ರಾಣ ಪಂಚಕರ್ಮೇಂದ್ರಿಯ ಸಹಿತವಾಗಿ ಪ್ರಾಣ. ಇದು ಪ್ರಾಣಮಯ ಕೋಶ. ಕರ್ಮೇಂದ್ರಿಯ ಸುದ್ದಿ ಹೇಳಿಲ್ಲ. ಇದಿಲ್ಲದೆ ಅವು ಕೆಲಸ ಮಾಡೋಂಗಿಲ್ಲಪ್ಪ, ಇವಿಲ್ಲದೆ ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ನೌಕರಿ ಕರೆಯಂಗಿಲ್ಲ. ಹೆಡ್ ಮನೆ ಕರಿತಾರೆ, ಮನೆ ಕರು ರೊಕ್ಕ ಕೊಡ್ತಾರೆ, ಅವನು ಕೊಡ್ತಾನೆ ಎಲ್ಲರಿಗೂ. ಪ್ರತಿಯೊಬ್ಬರಿಗೆ ಕುಡ್ಕೊಳ್ಕೊಂಡಿರ್ತಾನೆ, ಲೆಕ್ಕ ಹೇಳೋದು ಕೊಟ್ಬಿಡ್ತಾರೆ, ಹೋಗ್ತಾರೆ. ಹೀಗೆ ಸಮಸ್ತ ಕರ್ಮೇಂದ್ರಿಯ ವ್ಯವಹಾರಗಳಿಗೆ ಪ್ರಾಣವೇ ಮುಖ್ಯ ಕಾರಣ. ಪ್ರಾಣದ ವ್ಯವಸ್ಥೆ ಮಾಡಿದ್ರೆ ಕರ್ಮೇಂದ್ರಿಯ ಕೆಲಸ ಮಾಡ್ತಾವೆ. ಮ್ಯಾನೇಜರ್ ಇದ್ರೆ ಕೆಲಸ ಮಾಡ್ತಾವೆ. ಪ್ರಾಣಮಯ ಕೋಶದಲ್ಲಿ ಪಂಚ ಪ್ರಾಣಗಳು, ಆಮೇಲೆ ಪಂಚಕರ್ಮೇಂದ್ರಿಯಗಳು ಕೂಡಿ ಏನಪ್ಪ ಅಂದ್ರೆ ಇದು ಪ್ರಾಣಮಯ ಕೋಶ. ಏನಾಗ್ತದೆ? ಏನ ಆತ್ಮವಾನ್ ಅನ್ನಮಯೋ ಅನುಪೂರ್ಣ ಪ್ರವರ್ತತೆ ಅಸೌ ಸಕಲ ಕ್ರಿಯಾದಿಸು. ಏನ ಯಾವ ಕೋಶದಿಂದ ಆತ್ಮವಾನ್ ಯಾವ ಜೀವನು ಅನ್ನಮಯೋ ಅನುಪೂರ್ಣ ಅನ್ನಮಯದಲ್ಲಿ ತುಂಬಿಕೊಂಡು ಸಮಸ್ತ ಕೆಲಸವನ್ನು ಮಾಡುತ್ತಾನೆ. ಅದು ಕೆಲಸ ಆಗಬೇಕಾದ್ರೆ ಅನ್ನಮಯ ಬೇಕು. ಅನ್ನಮಯ ಇದ್ರೆ ಕೆಲಸ ಆಗಿಲ್ಲ. ಪ್ರಾಣ ಇಲ್ಲದೆ ಅನ್ನ ಮಾಡೋಂಗಿಲ್ಲ. ಅದು ಅವು ಕರೆಂಟ್ ಇದೆ, ಇವು ಕೆಲಸ ಮಾಡೋಂಗಿಲ್ಲ. ಅವು ಕೆಲಸ ಮಾಡೋಂಗಿಲ್ಲ. ಆಯಿಲ್ ಇದ್ದರೆ ಮೋಟರ್ ಸೈಕಲ್ ಓಡ್ತದೆ ಮೋಟರ್ ಸೈಕಲ್. ಆಯಿಲ್ ಓಡೋಂಗಿಲ್ಲ. ಅದು ಆಯಿಲ್ ಇದೆ, ಅದು ಓಡೋಂಗಿಲ್ಲ. ಇದು ಸಮಸ್ಯೆ. ಅದು ಏನು ಡಿಸೈಲ್ ಮೊಬೈಲ್ ಓಡ್ತದೇನು? ಓಡೋಂಗಿಲ್ಲ. ಗಾಡಿ ಓಡ್ತದೆ. ಇದು ಇಲ್ಲಿ ಅದು ಓಡೋಂಗಿಲ್ಲ. ಕೆಲಸ ಮಾಡೋ ಕರ್ಮೇಂದ್ರಿಯಗಳು. ಪ್ರಾಣ ಇಲ್ಲದೆ ಅವು ಮಾಡೋಂಗಿಲ್ಲ. ಪ್ರಾಣ ಇಲ್ಲದೆ ಮಾಡೋಂಗಿಲ್ಲ. ಪ್ರಾಣ ಏನಪ್ಪ ಅಂತ ಕೇಳಿದರೆ ಅದು ಮುಖ್ಯದ. ಅದಕ್ಕೇನಪ್ಪ ಅಂದ್ರೆ ಪ್ರಾಣ ಸಹಿತ ಯಾವ ಪ್ರಾಣ ಮೂಲಕವಾಗಿ ಪಂಚಕರ್ಮೇಂದ್ರಿಯಗಳು ತಮ್ಮ ತಮ್ಮ ವ್ಯವಹಾರ ಮಾಡುತ್ತವೆಯೋ ಅದಕ್ಕೇನಂತಾರೆ? ಪ್ರಾಣಮಯ ಕೋಶ ಅಂತಾರೆ.
ಮುಂದೆ ಬರೆದ್ರು ಪಂಚಭಿ ವಾಕ್ಪಾಣಿಪಾದ ಉಪಸ್ಥಾಖ್ಯೈ ಕರ್ಮೇಂದ್ರಿಯೈ. ವಾಕ್ಪಾಣಿಪಾದ ಉಪಸ್ಥಾ ಈ ಕರ್ಮೇಂದ್ರಿಯೈ ಏನು ವ್ಯವಹಾರ ಆಗ್ತದೆ? ವಚನ, ಆದಾನ, ಹೌದಲ್ರಿ, ವಿಹರಣ, ಉತ್ಸರ್ಗ, ಆನಂದರೂಪ ಕರ್ಮ ಜನಕೈ. ಚಂದ ಹೇಳೋದು. ಇವು ಪ್ರಾಣ ಇಲ್ಲದೆ ಇವು ಕೆಲಸ ಮಾಡೋಂಗಿಲ್ಲ. ವಾಕ್ಪಾಣಿಪಾದಗಳು ಏನು ಮಾಡ್ತಾವೆ? ವಾಕ್ಯ ಏನು ಮಾಡ್ತದೆ? ಅವ್ರು ಹೇಳ್ತಾರೆ. ಅವರು ವಾಕ್ಯ ವಚನ, ಬಾಯಿ ಮಾತಾಡ್ಬೇಕಾದ್ರೆ ಎಲ್ಲದರಾಗ ವಾಯು ಅದಾವೆ. ಅದಕ್ಕೆ ಅದು ಇಲ್ಲ ಅಂದ್ರೆ ಮಾತಾಡೋಂಗಿಲ್ಲ. ಆದಾನ ತಗೊಳ್ಳೋದು, ವಿಹರಣ ತಿರುಗಾಡೋದು, ಉತ್ಸರ್ಗ ಮುಂಜಾನೆ ಬಿಡೋದು ಅಥವಾ ಶ್ವಾಸ ಬಿಡೋದು, ಉತ್ಸರ್ಗ ಆನಂದ ರೂಪ ಇವು ಪಂಚ ಜ್ಞಾನೇಂದ್ರಿಯ ಏನಪ್ಪ ಕೆಲಸ ಮಾಡ್ತಾವೆ. ಸಂಭೋಗಾದಿ ಆನಂದ ಏನಪ್ಪ ಇವೆಲ್ಲವೂ ಕೂಡ ಏನು ಮಾಡ್ತಾವೆ ಅಂತ ಕೇಳಿದ್ರೆ ಕರ್ಮ ಜನಕೈಹಿ. ಇವೆಲ್ಲ ಏನಾಗ ಕರ್ಮದಿಂದೇ ಹುಡ್ತಾವೆ. ತಿರುಗಾಡೋದು, ಕುಡಿಯೋದು, ಮಾತಾಡೋದು ಇವೆಲ್ಲ ಕರ್ಮ ಮಾಡಿದ್ರೆ ವಾಕ್ಕರ್ಮ, ಪಾಯು ಶರೀರ ಕರ್ಮ, ಪಾಯು ಕರ್ಮ, ಪಾದ ಕರ್ಮ ಇವೆಲ್ಲ ಕರ್ಮದ. ಇವೆಲ್ಲವೂ ಕೂಡ ಬಾಯಿ ಮಾತು ಕರ್ಮೇಂದ್ರ ಬಾಯಿ ಮಾತಾಡೋದು ಇವೆಲ್ಲ ಅದಾವ. ಇವು ವ್ಯವಹಾರ ಮಾಡ್ಬೇಕಾದ್ರೆ ಪ್ರಾಣ ಬೇಕು. ಎಲ್ಲ ಥರದ ಮಿಷನ್ಗಳು ಏನಪ್ಪ ಅಂತ ಕೇಳಿದ್ರೆ ಕೊಡ್ತಾವೆ, ಬೀಸ್ತವೆ. ಇವೆಲ್ಲ ಕೆಲಸ ಮಾಡೋಕ್ಕೆ ಕರೆಂಟ್ ಬೇಕು. ಕ್ರಿಯಾ ಕರೆಂಟ್ ಇಲ್ದ್ರೆ ಆಗಿಲ್ಲ. ಅದರಂತೆ ಇವೆಲ್ಲ ಕರ್ಮ ಜನಕೈ ಇಂದ್ರಿಯ, ಕರ್ಮವನ್ನು ನಿರ್ಮಾಣ ಮಾಡು ಇಂದ್ರಿಯಗಳಿಂದ. ಇವೆಲ್ಲ ಇಂದ್ರಿಯಗಳು ಕ್ರಮೇಣ ಆಕಾಶಾದಿ ಪಂಚಭೂತ ರಜು ಅಂಶಜಾತೈ ಅಂಚಿತೈ ವಿಶಿಷ್ಟ ಇತ್ಯರ್ಥ. ಇವು ಹೆಂಗೆ ಹುಟ್ಟ್ಯಾವ? ಪಂಚಭೂತಗಳ ರಜೋಗುಣದಿಂದ ಹುಟ್ಟ್ಯಾವ. ಚಂದ್ರೋದಯ ಎಲ್ಲರೂ ಕೇಳ್ಯಾರ. ಪಂಚಭೂತಗಳ ರಜೋಗುಣದ ಹುಟ್ಟಿರ್ತಕ್ಕಂಥ ಇವೆಲ್ಲ ಇಂದ್ರಿಯಗಳು ಇವು ತಮ್ಮ ಕೆಲಸ ಮಾಡಬೇಕಾದ್ರೆ ಭೂತ ಪಂಚಕ ಸಮಷ್ಟಿ ರಜಕಾರ್ಯ ಪ್ರಾಣ. ಅದು ಹೇಳಿದ್ರು ನೋಡಿ. ವ್ಯಷ್ಟಿಯೊಳಗೆ ಇಂದ್ರಿಯ, ಸಮಷ್ಟಿಯೊಳಗೆ ಪ್ರಾಣ. ಮತ್ತು ಚಂದ್ರೋದಯ ಹೇಳಕತ್ತರು. ವ್ಯಷ್ಟಿಯಿಂದ ಏನಪ್ಪ ಅಂತ ಕೇಳಿದರೆ ಅವರು ಏನಾಯಿತು? ಇಂದ್ರಿಯ, ಪ್ರಾಣ. ಅದಕ್ಕೆ ಹೇಳಿದ್ರು ಅವರು ಪ್ರಾಣ ಶರೀರ ಅಂತ ಸಂಚಾರಿ ವಾಯು ಪ್ರಾಣಮಯ. ತತ್ಶಬ್ದ ಶಬ್ದಿತ. ಪ್ರಾಣ ಅಂತ ಒಳಗೆ ಅಂತಃಕರಣದಲ್ಲಿ ಏನಪ್ಪ ಸಂಚಾರ ಮಾಡ್ತಕ್ಕ, ಮುಖನಾಶಕ ದ್ವಾರ ಸಂಚಾರ ಮಾಡ್ತಕ್ಕಂಥ ವಾಯುಪ್ರಾಣ. ಇದು ಕೋಶ, ಇದೇ ಕೋಶದ, ಇದಕ್ಕೆ ಪ್ರಾಣ ಕೋಶ ಅಂತ. ಅಶನಾಯ ಪಿಪಾಶಾದಿ ಧರ್ಮೈ ಆತ್ಮಾನಂ ಆವೃಣ ಅಪಿ ಪಿಪಾಸ ವಿಜಿಗಿತ್ಸ ಆತ್ಮಾಪಲೋಪಲಬ್ಧಿ ಪ್ರತಿಬಂಧಿಕ ಯಾ ಅಹಂ ಪಿಪಾಸಾರ್ಥ ಕ್ಷುತ್ಪೀಡಿತ ಇತ್ಯಾದಿ ಉಪಲಬ್ಧ ತದ್ ವಿಷಯ ಭವತ್ಯರ್ಥ. ಇಲ್ಲಿ ಕೆಳಗೆ ಹೇಳಿದ್ರೆ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಈ ಅನ್ನಮಯ ಕೋಶ ಏನು ಮಾಡ್ತದೆ ಅಂತ ಕೇಳಿದ್ರೆ, ಇದು ಪ್ರಾಣಮಯ ಕೋಶ ಏನು ಮಾಡ್ತದೆ? ಹಸಿವು ಮಾಡ್ತದೆ, ಇವನಿಗೆ ನೀರಡಿಕೆ ಮಾಡ್ತದೆ. ಆಯ್ತು, ಗಾಳಿ ಬಿಸಕತ್ತಂದ್ರೆ ಇದು ಹಸಿವು ಒಣಗ್ತದೆ, ಹಸಿವು ಒಣಗ್ತದೆ. ಅದಕ್ಕೆಪ್ಪ ಹಸಿವಿತೃಷಗಳನ್ನು ಉತ್ಪನ್ನ ಮಾಡ್ತದೆ. ಯಾವುದು? ಈ ವಾಯು. ಅದಕ್ಕೆ ತೇನ ಏಷ ಪೂರ್ಣ ಸವ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ. ಇದೇನಪ್ಪ ಈ ಪುರುಷನಿಗೆ ಏನು ಶಾಸ್ತ್ರ, ಅವ ಅನ್ನಮಯಾದಿ ಕೋಶಗಳನ್ನು ಅನಂತದಲ್ಲಿ ಆ ಪ್ರಾಣದಿಂದನೇ ಈ ಪುರುಷ ಏನಪ್ಪ ಅಂದ್ರೆ ಈ ಶರೀರದಲ್ಲಿ ಇದ್ದುಕೊಂಡು ವ್ಯವಹಾರ ಮಾಡುತ್ತಾನೆ ಅಂತ ಶಾಸ್ತ್ರಗಳು ಹೇಳುವುದರಿಂದ ಏನು ಹೇಳ್ತಾರೆ ಅವರು? ಇತಿ ಪ್ರಾಣಮಯ ಪರ್ಯಾಯಸ್ತು ಶ್ರುತ್ಯರ್ಥಂ ಆಹ. ಇದು ಪ್ರಾಣಮಯ ಕೋಶದ ಬಗ್ಗೆ ಶ್ರುತಿ ಉದಾಹರಣೆ ಕೊಟ್ಟು ನಮಗೆ ಹೇಳ್ತಾರೆ. ಏನ ಪ್ರಾಣಮಯೇನ ಆನಂದಮಯ ವಿಜ್ಞಾನಮಯ ಮನೋಮಯ ದ್ವಾರ ಆತ್ಮ ಫಲನತ್ವೇನ ಆತ್ಮವತ ಅನ್ನಮಯ ತಸ್ಮಾತ್ ಏತಸ್ಮಾತ್ ಅನ್ನರಸ ಅನ್ನಮಯಾತ್ ಅನ್ಯೋ ಅಂತರ ಆತ್ಮ ಪ್ರಾಣಮಯ. ಏನು ಹೇಳಿದ್ರು ಅಂತ ಕೇಳಿದರೆ
ಶರೀರದಲ್ಲಿ ಪಂಚ ಏನಪ್ಪ ಅಂತ ಕೇಳಿದರೆ ಭೂತದಿಂದ ಉತ್ಪನ್ನವಾದ ಅನ್ನದಿಂದ ಬದುಕಿರ್ತಕ್ಕಂಥದ್ದು ಶರೀರ ಏನದಪ್ಪ ಅಂದ್ರೆ ಇದು ಸ್ಥೂಲ ಅದ, ಇದು ಅನ್ನಮಯ ಕೋಶ ಅದ. ಅದರ ಒಳಗೇನಪ್ಪ ಅಂತಂದ್ರೆ ಪ್ರಾಣಮಯ ಕೋಶ ಅದ. ಶಾಸ್ತ್ರ ಹೇಳಿದ್ರಪ್ಪ ಅಂದ್ರೆ ಅನ್ನಮಯ ತಸ್ಮಾತ್ ಏತಸ್ಮಾತ್ ಅನ್ನರಸಮಯಾತ್ ಅನ್ಯೋ ಅಂತರ ಆತ್ಮ ಪ್ರಾಣಮಯ. ಈ ಅನ್ನದಿಂದ ಉತ್ಪನ್ನವಾದ ಅನ್ನಮಯ ಶರೀರದೊಳಗೆ ಅಂತರ ಅಂದ್ರೆ ಅದ್ರ ಒಳಗೆ ಏನಪ್ಪ ಅಂದ್ರೆ ಪ್ರಾಣಮಯ ಕೋಶ ಅದ ಅಂತ ತೈತ್ತರ ಉಪನಿಷತ್ತು ಹೇಳ್ತದೆ. ಆತ್ಮವಾನ್ ಆತ್ಮ ಪ್ರತಿಫಲನಾತ್ ತತ್ರ ಹೇತು ಅನುಪೂರ್ಣ ಇತಿ ಸ ಏಷ ಇಹ ಪ್ರವಿಷ್ಟ ಆ ನಖಾಗ್ರೇಭ್ಯ. ಏನಪ್ಪ ಅಂದ್ರೆ ಆ ಆತ್ಮ ನಖಾಗ್ರದ ಚೆಲ್ಲಿಯಿಂದ ಪಾದದ ತನಕನೂ ಅದ. ಪ್ರಾಣ ಎಲ್ಲ ಕಡೆ ಪ್ರಾಣಾಪಾಯನ ವ್ಯಾನ ಉದಾನ ಸಮಾನ ದೃಷ್ಟಿಯಿಂದ ಈ ವಾಯು ಏನಪ್ಪ ಅಂದ್ರೆ ಶಿರಸ್ಸಿನ ಹಿಡ್ಕೊಂಡು ಪಾದ ಪರ್ಯಂತರವಾಗಿ ವ್ಯಾಪ್ತದ. ಇತಿ ಶ್ರುತೆ ಪ್ರಾಣಶ್ಯ ಪೂರ್ಣತಾಂ ಅನುಪೂರ್ಣ. ಪ್ರಾಣ ಸಂಪೂರ್ಣ ಶರೀರದಲ್ಲಿ ಅದ ಅಂತ ಹೀಗೆ ಹೇಳಿದೆ. ತಸ್ಯ ಪುರುಷ ವಿಧತಾಂ ಅನ್ವಯ ಪುರುಷ ವಿಧ. ಮೇಲೆ ಹೇಳಿದ ಅಂಥ ಆತ್ಮ ಏನಪ್ಪ ಅಂತ ಕೇಳಿದರೆ ವಿಧ ವಿಧವಾಗಿ ಅಂದರೆ ಪ್ರಾಣ ಪಾನ ವ್ಯಾನ ಉದಾನ ವಿಧವಾಗಿ ಏನಪ್ಪ ಅಂತ ಕೇಳಿದರೆ ಶರೀರದಲ್ಲಿ ಇರ್ತದೆ ಅಂತ ಹೇಳ್ಯಾರ. ತಥಾವಿಧಸ್ಸನ್ ಅಂದರೆ ಪ್ರಾಣರೂಪವಾಗಿ ಇದ್ದು ಸಕಲ ಕ್ರಿಯಾಸು ಸಮಸ್ತ ಕ್ರಿಯೆಗಳಿಗೆ, ಸಮಸ್ತ ಕ್ರಿಯೆ ಅಂದರೆ ಹಿತ ಅಹಿತ ಎಲ್ಲ ಕ್ರಿಯೆಗಳಿಗೆ, ಸಮಸ್ತದಲ್ಲಿ ಹಿತಕ್ರಿಯೆ ಅಹಿತಕ್ರಿಯೆ, ಪ್ರಾಣಿಯಿಂದ ಕ್ರಿಯೆ ನಡೆಯಂಗಿಲ್ಲ. ಇವೆಲ್ಲ ಕ್ರಿಯೆಗಳಿಗೆ ಏನಪ್ಪ ಅಂದ್ರೆ ಪ್ರಾಪ್ತಿ ಪರಿಹಾರ ಅರ್ಥಸು ಪ್ರವರ್ತತೆ. ಈ ಏನು ಮಾಡ್ತದೆ? ಹಿತವು ಅಹಿತವು, ಬೇಕಾದ ಬೇಡಾದ ಸಮಸ್ತ ಕ್ರಿಯೆಗಳಿಗೆ ಏನಪ್ಪ ಕಾರಣವಾಗಿ ಪ್ರಾಣವು ಇರುತ್ತದೆ. ಯಾವುದಾದ್ರು ಮಾಡಲಿ ಬೇಕಲ್ಲ, ಹಾನಿಯರಲ್ಲಿ ಲಾಭ ವ್ಯಾಪಾರ ಮಾಡಬೇಕಲ್ಲ, ಮಾಡಲಾದವನಿಗೆ ಹಾನಿನೂ ಹಂಗಿಲ್ಲ ಲಾಭ ಹಂಗಿಲ್ಲ. ಹಾಗೆ ಪ್ರಾಣ ಇಲ್ಲದೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ, ಸುಖನೂ ಇಲ್ಲ ದುಃಖ ಇಲ್ಲ. ಯಾಕೆ? ಪುಣ್ಯ ಪ್ರಾಣ ಅತ್ಯಂತ ಜರೂರಿ ಅದ. ಲಾಭ ಹಾನಿಕ್ಕೆ ಹೇಗೆ ದುಡ್ಡು ವ್ಯಾಪಾರ ಜರೂರಿ ಅದ, ಹಾಗೆ ಶರೀರದಲ್ಲಿ ಆಗತಕ್ಕಂಥ ಸಮಸ್ತ ವ್ಯವಹಾರಗಳಿಗೆ ಪ್ರಾಣನೇ ಅದ. ಪ್ರಾಣ ಅದು ಮುಖ್ಯ ಅದ ಅಂತ ಹೇಳಿದ್ರು. ಪ್ರಾಣ ಏನು ಮಾಡ್ತದೆ ಹೇಳ್ತು? ಅಚೇತನಂ ಚೇತನಾಧಿಷ್ಠಿತಂ ಕಾರ್ಯಂ ಕರೋತಿ ಇತಿ ನ್ಯಾಯ. ಅಚೇತನವನ್ನು ಚೇತನ ಮಾಡ್ತದೆ. ಸುಮ್ಮ ಕೂತು ಬಲ್ವನ್ನು ಕರೆಂಟ ಬೆಳಗಕ್ಕೆ ಚಾಲು ಮಾಡ್ತದೆ. ಹಾಗೆ ಎಲ್ಲ ಶರೀರ ಇಂದ್ರಿಯಗಳು ಸುಮ್ಮ ಕೂತಾವೆ. ಪ್ರಾಣ ಬಂತು ಅಂದ್ರೆ ಎಲ್ಲ ಚಾಲು, ಕರೆಂಟ್ ಬಂತು ಅಂದರೆ ಎಲ್ಲ ಬೆಳಗ್ತಾವೆ, ಕರೆಂಟ್ ಇಲ್ಲ ಅಂದ್ರೆ ಏನೂ ಬೆಳಗಂಗಿಲ್ಲ. ಹಂಗೆ ಪ್ರಾಣ ಇತ್ತು ಅಂದರೆ ಇವೆಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ. ಅದಕ್ಕೆ ಶಾತ ಅನೇನ ಅಚೇತನಂ ಚೇತನಾಧಿಷ್ಠಿತಂ ಕಾರ್ಯಂ ಕರೋತಿ. ಅಚೇತನವಾದದ್ದನ್ನು ಚೇತನ ಮಾಡ್ತದೆ. ಹಾಗೆ ಕರೆಂಟ ಮಲಗಿದಂಥ ಎಲ್ಲ ಜಾಗೃತಿ ಮಾಡಿ ವ್ಯವಹಾರ ಮಾಡಿಸ್ತದೆ, ಹಂಗೆ ಮಾಡ್ತದೆ. ಯದ್ ಭಾಗೆ ಪ್ರಾಣ ಸಂಬಂಧೋ ನಾಸ್ತಿ ತತ್ರ ನಿರ್ವ್ಯಾಪಾರತ್ವಂ ಲೋಕಸಿದ್ಧಮಿತಿ ಪ್ರಾಣ ಸಂಬಂಧಾದೇವ ಶರೀರೇ ವ್ಯಾಪಾರ. ನೀವು ಹೆಂಗೆ ಹೇಳ್ತೀರಿ? ಅವ ನೋಡೋಂಗಿಲ್ಲ ಬರೋಂಗಿಲ್ಲ ಹೋಗಂಗಿಲ್ಲ ಅಂದ್ರೂ ಹೋಗ್ಯಾನ ಸೀದಾ ಮತ್ತೇನು ಹೋಗ್ಯಾನ. ಪ್ರಾಣ ಸಂಬಂಧ ಈತನೇ ವ್ಯವಹಾರ ಮಾಡ್ತಾನೆ. ಪ್ರಾಣ ಸಂಬಂಧ ಇಲ್ಲ ಅಂದ್ರೆ ಏನು ವ್ಯವಹಾರ ಇರುತ್ತೆ ನಮಗೆ ಎಲ್ಲರಿಗೂ ಗೊತ್ತದ. ಸೀದಾ ಅದು ಇದೇನು ಅದು ಹೇಳ್ತೀರಿ. ಅದಕ್ಕೆ ಹೋಗುವ ಎಲ್ಲ ಕೆಲಸಗಳಿಗೂ ಕರ್ಮೇಂದ್ರಿಯಗಳು ಕೆಲಸ ಮಾಡೋಕ್ಕೆ ಕಾರಣ ಏನದ? ಪ್ರಾಣನೇ ಅದ. ಅದಕ್ಕೆ ಪ್ರಾಣ ಇಲ್ಲ ಅಂದ್ರೆ ಯಾವುದು ಕೆಲಸ ಮಾಡೋಂಗಿಲ್ಲ. ಇದು ಎಲ್ಲರಿಗೂ ಗೊತ್ತದ. ಅಚೇತನವು ಚೇತನವಾಗುತ್ತವೆ ಪ್ರಾಣದಿಂದ. ಕಣ್ಣು ನೋಡಲಾರದ ಕಣ್ಣು ನೋಡುತ್ತದೆ. ಮಕ್ಕೊಂಡು ಹಾಕ್ರೆ ಅದೇನಪ್ಪ ಅಂತ ಕೇಳಿದರೆ ಮಕ್ಕೊಳಿತಾವೆ. ಪ್ರಾಣ ಅದಕ್ಕರೆ ಅವು ಲೀನಾಗ್ಯಾವ ಇಂದ್ರಿಯಗಳು. ಅದಕ್ಕೆ ಪ್ರಾಣ ಇಲ್ಲದೇ ಕರೆಂಟ್ ಇಲ್ಲದೆ ಹೆಂಗೆ ಬೆಳಗಂಗಿಲ್ಲ, ಹಂಗೆ ಪ್ರಾಣ ಇಲ್ಲದೆ ಕರ್ಮೇಂದ್ರಿಯಗಳು ವ್ಯವಹಾರ ಮಾಡೋಂಗಿಲ್ಲ. ತತ್ರ ಸಮಷ್ಟಿ ವ್ಯಷ್ಟಿ ಕಾರ್ಯತ್ವ ವಿಶೇಷತ್ವೇಪಿ ರಜೋಗುಣ ಕಾರ್ಯತ್ವ ಸಮಾನಮಿತಿ ಕರ್ಮೇಂದ್ರಿಯಾಣ
ಪ್ರಾಣಮಯೇ ಅಂತರ್ಭಾವ ಇತಿ ಮಂತವ್ಯಂ. ಯಾಕಂದ್ರೆ ಕರ್ಮೇಂದ್ರಿಯ ವ್ಯವಹಾರ ಭಿನ್ನ ಭಿನ್ನ ಅದಾವ, ಕರೆ ಭಿನ್ನ ಭಿನ್ನ ಅದಾವ, ಪ್ರಾಣ ಮಾತ್ರ ಒಂದೇ. ಬಲ್ಬ್ ಭಿನ್ನ ಭಿನ್ನ ಅದಾವ, ಕರೆಂಟ್ ಮಾತ್ರ ಒಂದೇ ಅದ. ಹಾಗೆ ಕರ್ಮೇಂದ್ರಿಯಗಳು ಪ್ರಾಣದ ಅಧೀನವಾಗಿರುವುದರಿಂದ ನಾವು ಪ್ರಾಣಮಯ ಕೋಶದ ಹಾಕಿದ್ದೇವೆ. ಅವಕ್ಕೆ ಯಾವಾಗ್ರಿ? ಕರ್ಮೇಂದ್ರಿಯಕ್ಕೆ. ಯಾಕೆ ಹಾಕಿದ್ರಿ? ಕರ್ಮೇಂದ್ರಿಯ ಪ್ರಾಣೇಂದ್ರಿಯ ಕೂಡ ಪ್ರಾಣಮಯ ಕೋಶದ. ಯಾಕೆ ಹಾಕಿದ್ರಿ? ಅರೆ ಪ್ರಾಣಿ ಇಲ್ಲದೆ ಅವು ಆಗಂಗಿಲ್ಲ, ಕರೆಂಟ್ ಇಲ್ಲದೆ ಅವು ಬೆಳಗಂಗಿಲ್ಲ, ಅವು ಬಲ್ಬ್ಗೆ ಏನು ಕೆಲಸ ಮಾಡೋಂಗಿಲ್ಲ. ಮತ್ತು ಬಲ್ಬ್ ಇದ್ದ ಕರೆಂಟ್ ಏನೂ ಮಾಡೋಂಗಿಲ್ಲ, ಬಲ್ಬ್ ಇದ್ದ ಕರೆಂಟ್ ಏನು ಮಾಡ್ತದೆ? ಹಾಗೆ ಕರ್ಮೇಂದ್ರಿಯ ಸಮಸ್ತ ವ್ಯವಹಾರಕ್ಕೂ ಪ್ರಾಣವೇ ಕಾರಣ. ಪ್ರಾಣವು ಕ್ರಿಯೆಯಲ್ಲಿ ಪ್ರವೃತ್ತಿ ಆಗಬೇಕಾದ್ರೆ ಕರ್ಮೇಂದ್ರಿಯಗಳೇ ಕಾರಣ. ಹೌದ್ರೆ ಪ್ರಾಣ ಇಲ್ಲಾಂದ್ರೆ ಕರ್ಮೇಂದ್ರಿಯ ಏನು ಮಾಡ್ತಾವೆ? ಕರ್ಮೇಂದ್ರಿಯದ ಪ್ರಾಣ ಇಲ್ಲಾಂದ್ರೆ ಏನು ಮಾಡ್ತಾವೆ? ಏನು ಮಾಡೋಂಗಿಲ್ಲ. ಅದಕ್ಕೆ ನೀವು ಎರಡು ಜೋಡಿಸಿದ್ದೇವಂತ. ಕರ್ಮೇಂದ್ರಿಯ ಪ್ರಾಣ ಕೂಡಿ ಪ್ರಾಣಮಯ ಕೋಶ ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ಹೇಳಿಯವರು ಅವೆಲ್ಲ ಎದರಿಂದ ಆಗ್ಯಾವ? ರಜೋಗುಣದಿಂದ. ಹೌದು, ರಜೋಗುಣದ ಸುಮ್ಮ ಕುಂಡಲಾರ್ದು, ಸುಮ್ಮ ಕುಂಡಲಾರ್ದು ರಜೋಗುಣ. ಈ ಮತ್ತೇನಾರ ಮಾಡೋದು ತಮಗುಣ, ಇದ್ದಂಗೆ ತಿಳ್ಕೊಳ್ಳೋದು ಸತ್ವಗುಣ. ಇದು ಏನೇ ಕೆಲಸ ಮಾಡ್ತಾರೆ. ಅದಕ್ಕಂತ ಸಮಷ್ಟಿ ವ್ಯಷ್ಟಿ ಕಾರ್ಯತ್ವ ವಿಶೇಷತ್ವೇಪಿ ರಜೋಗುಣ ಕಾರ್ಯತ್ವ. ಏನು? ಕಣ್ಣು ನೋಡೋದೇ ಮಾಡ್ತದೆ, ಕಿವಿ ಕೇಳೋದೇ ಮಾಡ್ತದೆ, ಬಾಯಿ ಮಾತಾಡೋದೇ ಮಾಡ್ತದೆ, ಭಿನ್ನ ಭಿನ್ನ ಮಾಡ್ತವೆ. ಪರಂತು ಇವು ರಜೋಗುಣದಿಂದ ಆಗ್ಯಾವ. ಎಲ್ಲ ಪ್ರವೃತ್ತಿ ಹೇತು ಅದು. ರಜೋಗುಣ ಇರೋದು ಪ್ರವೃತ್ತಿ ಹೇತು. ಇವೆಲ್ಲ ಪ್ರವೃತ್ತಿ ರಜೋಗುಣದಿಂದನೇ ಇವೆಲ್ಲ ಕಾರ್ಯವನ್ನು ಮಾಡ್ತಾವೆ. ಕಾರ್ಯ ಭಿನ್ನ ಭಿನ್ನ ಇರಬಹುದು. ಹೌದಲ್ಲ? ಕೆಲಸ ಬಲ್ಬುಗಳು ಬೇರೆ ಬೇರೆ ಮಾಡ್ಬೋದು, ಪರಂತು ವಿದ್ಯುತ್ ಹೆಂಗೆ ಕಾರಣವೋ ಅದರಂತೆ ಕರ್ಮೇಂದ್ರಿಯಗಳು ಭಿನ್ನ ಭಿನ್ನ ಕೆಲಸ ಮಾಡಿದರು. ಅದಕ್ಕೆ ಪ್ರಾಣವೇ ಮುಖ್ಯವಾಗಿರುವುದರಿಂದ ನಾವು ಕರ್ಮೇಂದ್ರಿಯಗಳ ಪ್ರಾಣಮಯ ಕೋಶದ ಹಾಕಿದ್ದೀವಿ. ಅದು ರಜಗುಣದಿಂದ ಯಾಕೆ? ರಜಗುಣ ಇಲ್ಲಾಂದ್ರೆ ಆಗಂಗನೇ ಇಲ್ಲ. ಅದಕ್ಕೆ ಏನಪ್ಪ ಇವು ಏನಪ್ಪ ಸಮಷ್ಟಿ ವ್ಯಷ್ಟಿ ಏನಪ್ಪ ಕಾರ್ಯತ್ವ ವಿಶೇಷತ್ವೇಪಿ ಭಿನ್ನ ಭಿನ್ನ ಏನಪ್ಪ ಕೆಲಸ ಮಾಡಿದರೂ ಕೂಡ ಇವು ರಜೋಗುಣ ಕಾರ್ಯವೇ ಆಗಿರುವುದರಿಂದ, ರಜೋಗುಣ ಎಲ್ಲದರ ಸಮಾನವಾಗಿ ಇರುವುದರಿಂದ ಕರ್ಮೇಂದ್ರಿಯಾಣ ಪ್ರಾಣಮಯೇ ಅಂತರ್ಭಾವ. ನಾವು ಯಾಕೆ ಪ್ರಾಣಮಯ ಕರ್ಮೇಂದ್ರಿಯ ಹಾಕಿದೇವೆ ಅಂತ ಕೇಳಿದ್ರೆ ಇವು ಭಿನ್ನ ಭಿನ್ನ ಕಾರ್ಯ ಮಾಡುತ್ತಾವೆ. ಇವು ಭಿನ್ನ ಭಿನ್ನ ಮಾಡಿದರೂ ಕೂಡ ಪ್ರಾಣ ಇಲ್ಲೇ ಮಾಡೋಕ್ಕೆ ಬರೋಂಗಿಲ್ಲ. ಪ್ರಾಣಾಧೀನ ಏನಪ್ಪ ಅಂತ ಕೇಳಿದ್ರೆ ಇದು ಕರ್ಮೇಂದ್ರಿಯ ಅದಾವ ಅಂತ ತಿಳ್ಕೊಂಡು ಈ ಕರ್ಮೇಂದ್ರಿಯ ಮತ್ತು ಪ್ರಾಣ ಕೂಡಿ ನಾವೇನು ಹೇಳಿದೇವೆ ಪ್ರಾಣಮಯ ಕೋಶದ ಹಾಕಿದ್ದೇವೆ. ಆದ್ದರಿಂದ ಆತ್ಮ ಇವ ನಿರ್ವಿಕಾರ ಸ್ವರೂಪನಾಗಿರುವುದರಿಂದ ಇವ ಈ ಕರ್ಮ ಪ್ರಾಣಮಯ ಕೋಶ ಇವ ಆತ್ಮ ಅಲ್ಲ. ನ ಕಶ್ಚನ ಪ್ರಾಣಾಪಾನೇನ ಜೀವತಿ ಕಶ್ಚನ. ವೇದ ಹೇಳ್ತು ಪ್ರಾಣ ಅಪಾನಗಳಿಂದ ಈ ಆತ್ಮ ಬದುಕುವುದಿಲ್ಲ. ಆತ್ಮ ಇವುಗಳಿಗೆ ಸಾಕ್ಷಿಯಾಗಿ ಅದಾನ. ಹೆಂಗೆ? ಯೋಗಿಗಳು ಕುಂಭಕ ಮಾಡ್ತಾರೆ, ಪ್ರಾಣ ಕುಂಭಕ ಮಾಡ್ತಾರಲ್ಲ, ಪ್ರಾಣ ಕುಂಭಕ ಮಾಡ್ತಾರೆ. ಅದು ಅವ್ರಿಗೆ ಏನಾಗ್ತದೆ? ಏನಾಗೋದಿಲ್ಲ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಪ್ರಾಣ ಅಪಾನದಿಂದ ಈ ಜೀವ ಬದುಕ್ತಂತ ಅರ್ಥ ಅಲ್ಲ. ಯಾಕೆ? ಇದಕ್ಕೆ ಭಿನ್ನವಾಗಿ ಆತ್ಮ ಅದಾನ. ಈ ಪ್ರಾಣಕ್ಕೂ ಅಪಾನಗಳಿಗೂ ವಿಲಕ್ಷಣವಾಗಿ ಆತ್ಮ ಅದಾನ. ಏತಸ್ಮಿನ್ನೇವು ಉಪಾಶ್ರಿತವು. ಹೌದಲ್ಲ? ಯಾವ ಆತ್ಮನ ಆಶ್ರಯದಲ್ಲಿ ಈ ಪ್ರಾಣಾಪಾನಗಳು ವ್ಯವಹಾರ ಮಾಡುತ್ತವೆಯೋ, ಈ ಪ್ರಾಣಾಪಾನಗಳು ಇಲ್ಲದೆ ಯಾವ ಆತ್ಮನು ಇರುತ್ತಾನೆಯೋ ಅವನು ಭಿನ್ನವಾಗಿ ಅದಾನೆ. ಆದ್ದರಿಂದ ಏನಪ್ಪ ಅಂದ್ರೆ ಈ ಪ್ರಾಣಾಪಾನಗಳು ಆಗೋದಿಲ್ಲ. ಯಾಕೆ? ಕುಂಭಕವನ್ನು ಮಾಡ್ತಾರೆ, ಕುಂಭಕ ಮಾಡಿ ಇರ್ತಾರೆ. ವರ್ಷ 2 ವರ್ಷ 4 ವರ್ಷ ಇರ್ತಾರೆ ಕುಂಭಕ ಮಾಡಿ. ಆದ್ದರಿಂದ ಅದು ಜೀವ ಇರ್ತದೆ, ಇದಕ್ಕಿಂತ ಭಿನ್ನ ಅದಾನ ಅಂತ ತಿಳ್ಕೊಂಡು ಹೇಳ್ತಾರೆ. ನೈವ ಆತ್ಮ ಎಂ ಪ್ರಾಣಮಯೋ ವಾಯು ವಿಕಾರೋ ಗಂತ ಗಂತ ವಾಯು ವಾಯು ವದಂತ ಬಹಿರ್ ಏಷಃ ಯಸ್ಮಾದ್ ಕಿಂಚಿತ್ ಕ್ವಾಪಿ ನ ವೇತ್ತಿ ಇಷ್ಟಂ ಅನಿಷ್ಟಂ
ಸ್ವಂ ವಾ ಅನ್ಯಂ ವಾ ಕಿಂಚನ ನಿತ್ಯಂ ಪರತಂತ್ರ. ಅದಕ್ಕೆ ಹೇಳೋದು ಯಾಕೆ ಈ ಪ್ರಾಣವಾಯು ಇವು ಯಾವ ನಾ ಅಲ್ಲ. ಅರೆ ನಾ ಸ್ವತಂತ್ರ ಇದ್ದೀನಿ ರೀ, ನಾ ಸ್ವತಂತ್ರ ಇದ್ದೀನಿ. ಅವು ಪರತಂತ್ರ ಅದಾವೆ. ಯಾಕೆ ಕುಂಭಕಾದಿಗಳನ್ನು ಮಾಡ್ತಾರೆ, ಗಮನಾಗಮನ ಮಾಡ್ತಾವೆ, ಇವು ಪರತಂತ್ರ ಅದಾವೆ. ನಾ ಸ್ವತಂತ್ರ ಇದ್ದೀನಿ. ಸ್ವತಂತ್ರ ಹೆಂಗಿದ್ದೀನಿ ಹೇಳಿದ್ರೆ ನೈವ ಆತ್ಮ ಆತ್ಮ ಎಂ ಪ್ರಾಣಮಯೋ. ಈ ಪ್ರಾಣಗಳು ಆತ್ಮನ ಸ್ವರೂಪ ಅಲ್ಲ. ಅಯಂ ನ ಆತ್ಮ ಯಾವ ಪ್ರಾಣಮಯ. ಯಾಕೆ ಇವು ವಾಯು ವಿಕಾರವು ಶರೀರದಾಗ ಏನಿದೆ ಇವು ವಿಕಾರೇ ಅದಾವು. ಅದು ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಇವು ವಿಕಾರ ಅದಾವೆ. ಇದು ಅವೆಲ್ಲ ಗಡಬಡಾಗೇ ಬರ್ತಾವೆ. ಅಪಾನವಾಯು ಗಡಬಡಾಗೇ ಬರ್ತದೆ, ಉದಾನ ವಾಯು ಗಡಬಡಾಗೇ ಬರ್ತದೆ, ಡೇಕರಿಗೆ ಪಾಕರಿಗೆ ಇವೆಲ್ಲ ಬರ್ತಾವೆ. ಇವೆಲ್ಲ ಇವು 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 ಇದರಿಟ್ಟು ಅರಿವು ಸಾಕ್ಷಿನ ಇದ್ದೀನಿ. ನೈವ ಆತ್ಮ ಅಯಂ ಅಯಂ ನೈವ ಆತ್ಮ. ಯಾಕೆ ಯಾವ್ಯಾವ ಪ್ರಾಣಮಯ ಕೋಶ ವಾಯು ವಿಕಾರವು ವಾಯುವಿನ ವಿಕೃತಿ ಅದಾವೆ. ಮೂಲ ವಾಯುವಿನಿಂದ ಉತ್ಪನ್ನವಾಗಿರ್ತಕ್ಕಂಥ ವಿಕೃತಿ ಅದಾವೆ. ಒಂದೊಂದು ಜಗದಾಗ ಇರ್ತಾವೆ, ಎಲ್ಲ ಕಡೆ ಇರುವಲ್ಲ. ಪ್ರಾಣ ಪಾನ ವ್ಯಾನ ಬೇರೆ ಬೇರೆ ಅದಾವೆ. ಪ್ರಾಣ ಹೃದಯ ಹೌದಲ್ಲ ಶಾಸ್ತ್ರಗಳ ವ್ಯಾನ ಸರ್ವ ಶರೀರಗ ಎಲ್ಲ ಕಡೆ ತಿರುಗಾಡೋದು ವ್ಯಾನವಾಯು. ಬುಧದ್ವಾರದಲ್ಲಿ ಇರತಕ್ಕಂಥದ್ದು ಅಪಾನವಾಯು, ಕಂಠದಾಗಿರೋದು ಪ್ರಾಣವಾಯು, ಇಲ್ಲಿರೋದೊಂದು ವಾಯು. ಎಲ್ಲ ಬೇರೆ ಬೇರೆ ಜಾಗ ಅದಾವೆ. ಅವ ಅಲ್ಲೇ ಇರ್ತಾವೆ, ಮತ್ತೊಂದು ಮಾಡೋಕ್ಕೆ ಬರೋಂಗಿಲ್ಲ ಅವಕ್ಕೆ. ಹೌದು ಗೇಟ್ ಕೀಪರ್ ಬಾಗಿಲ್ದಾಗ ಕುಂಡಿರ್ಬೇಕು, ಕ್ಲರ್ಕ ಇಲ್ಲಿ ಮುಂದೆ ಕುಂಡಿರ್ಬೇಕು, ಸಾಹೇಬ ಹಿಂದೆ ಕುಂಡಿರ್ಬೇಕು, ಮ್ಯಾನೇಜರ್ ಬೇರೆ ಬೇರೆ ಜಾಗ ಅದಾವೆ. ಮ್ಯಾನೇಜರ್ ಬಂದು ಬಾಗಿಲ್ದಾಗ ಕುಂಡಿರ್ತಾನೆ, ಬಾಗಿಲು ಕೊಂಡು ಹೋಗಿ ಕುರ್ಚಿ ಮೇಲೆ ಕುಂತಂದ್ರೆ ಅಂಗಡಿ ಹಾಕೋದು ಅದ್ಯಾಕೆ ಇರ್ತದೆ. ಅವ್ರವ್ರ ಜಾಗ ಅದಾವೆ. ಪ್ರಾಣಿ ಎಲ್ಲಿರಬೇಕು ಅಲ್ಲೇ ಇರಬೇಕು, ಎಲ್ಲೇ ಹೌದಾ. ಅಪಾನ ಎಲ್ಲಿರಬೇಕು ಅಲ್ಲೇ. ಅವು ಜಗದಾಗಿದ್ದ ಚಲೋ ಇರ್ತಾವೆ. ಬೇರೆ ಬೇರೆ ಜಾಗ ಒಬ್ರದೊಬ್ರು ಮಾಡಿದ್ರೆ ತಪ್ಪೇ ಹೋಗೋದ್ರಿ. ಎಲ್ಲ ಕಸ ಹೊಡೆದು ಅಡುಗೆ ಮಾಡೋಕೆ ಹಚ್ಚಿದ್ರಿ, ಅಡುಗೆ ಮಾಡೋಕ್ಕೆ ಕಸ ಹಚ್ಚೋದ್ರಿ, ಏನು ಹಾಕೋದು ಪಂಚಾಯತಿ ಹಾಕೋದು. ಅದಕ್ಕೆ ಹೇಳ್ತಾರೆ ಅವರು ಶಿಸ್ತು ಅವಕ್ಕೊಂದು ಸ್ಥಾನ ಮಾಡ್ಯಾರಂತ. ಇವು ಅಲ್ಲ, ತಮ್ಮ ತಮ್ಮ ಜಗದಾಗಿದ್ದ ಕೆಲಸ ಮಾಡೋ ನೌಕರದಾಗ ಇವು. ಅಡುಗೆ ಮನೆಗೆ ಹೋಗಿ ಮಾಡ್ತಾನೆ, ಬಾಗಿಲ್ದಾಗ ಒಪ್ಕೊಂಡಿರ್ತಾನೆ, ಲೆಕ್ಕ ಮಾಡ್ತಾನೆ, ಇವೆಲ್ಲ ನೌಕರದವ ನಮ್ಮ. ಅದಕ್ಕೆ ಹೇಳ್ತಾರೆ ಅವರು ಇವು ನೈವ ಆತ್ಮ ಪ್ರಾಣಮಯೋ. ಯಾಕೆ ಇವು ವಿಕಾರದ ವಾಯು ವಿಕಾರವು. ವಿಕಾರದ ಹೆಂಗೈತೆ ಗಂತ ಗಂತ ಹೋಗ್ತಾವ ಬರ್ತಾವೆ. ಅದು ಮಾಲಕ ಮನೆ ಅಲ್ಲೇ ಇರ್ತಾನೆ, ನೌಕರು ಮುಂಜಾನೆ ಬರ್ತಾವೆ, ಕಸ ಹೊಡಿತಾನೆ, ಅಡುಗೆ ಮಾಡ್ತಾನೆ, ಬಳಿತಾನೆ, ತೊಳೆ ಬರ್ತಾವೆ. ಹಂಗೆ ಇವೆಲ್ಲ ಬರ್ತಾವೆ ಹೋಗ್ತಾವೆ. ಇವು ಪ್ರಾಣ ವಾನ ಅಪಾನ ಬರ್ತಾ ಹೋಗ್ತಾವೆ. ನಾವು ಮಾಲಕರು ನಾವಿದ್ದೇವಂತಾರು. ಇವು ಗಂತ ಬರ್ತಾವೆ ಹೋಗ್ತಾವೆ. ವಾಯು ಏನಪ್ಪ ಗಂತ ವಾಯು ಅಂತರ್ ಬಹಿರ್ ಏಷಃ ಬರ್ತಾ ಹೋಗ್ತವೆ. ಅಲ್ಲಿ ಒಳಗೆ ಬರ್ತಾವೆ, ಹೊರಗೆ ಹೋಗ್ತಾವೆ. ಶ್ವಾಸ ಉಚ್ಛ್ವಾಸ ಹೌದಲ್ಲ, ಒಳಗೆ ಬರ್ತಾವೆ, ಹೊರಗೆ ಹೋಗ್ತಾವೆ. ಇವು ಅಂತರ್ ಹೋಗ್ತವೆ. ಯಸ್ಮಾತ್ ಕಿಂಚಿತ್ ಕಾಪಿ ನ ವೇತ್ತಿ ಇಷ್ಟಂ ಅನಿಷ್ಟಂ. ಇದಕ್ಕೇನು ಗೊತ್ತಾ? ಗಾಳಿಗೇನು ಗೊತ್ತಾ? ಸುಗಂಧ ದುರ್ಗಂಧ. ನಿಮ್ಮ ಮೂಗಿಗೆ ಗೊತ್ತಾ? ಗಾಳಿಗೇನು ಗೊತ್ತಾ? ಗಾಳಿಗೇನು ಗೊತ್ತಿಲ್ಲ. ಅದೇ ಇದು ಸುಗಂಧ ದುರ್ಗಂಧ ಅಂತ ನಾ ತಿಳಿತೇವೆ. ಗಾಳಿಗೇನು ಗೊತ್ತಾ? ಅದಕ್ಕೆ ಸುಗಂಧ ಗೊತ್ತಿಲ್ಲ, ದುರ್ಗಂಧ ಗೊತ್ತಿಲ್ಲ. ಹಂಗೆ ನಾ ಯಾರು ಅನ್ನೋದು, ನಂದು ಕೆಲಸ ಅನ್ನೋದು ಅದಕ್ಕೇನು ಗೊತ್ತದ? ಸುಮ್ಮ ಬರ್ತದೆ, ಹೋಗ್ತಾವೆ, ತಿರುಗ್ತಾವೆ. ಅವ್ಕೆ ಯಾರ್ಯಾರು ಜಾಗದಾಗ ಹೋಗ್ತಾವೆ, ಕೆಳಗೆ ಹೋಗ್ತಾವೆ, ಕೆಲವು ಹೊರಗೆ ಹೋಗ್ತಾವೆ, ಕೆಲವು ತಿರುಗಾಡ್ತಾವೆ. ಒಳಗೆ ವ್ಯಾನ ಸರ್ವ ಶರೀರ ಅಪಾನ ಕೆಳಗೆ ಹೋಗ್ತವೆ, ಪ್ರಾಣ ಮ್ಯಾಲೆ ಬರ್ತದೆ, ಕೆಲವು ಡರ್ಕಿ ಹೊಡಿತಾವೆ, ಹೊಡ್ಕೋತಿರ್ತಾವೆ. ಅವಕ್ಕೇನು ಗೊತ್ತದ? ಅದಕ್ಕೇನು ಗೊತ್ತಿಲ್ಲ. ಅವು ವಾಯು ತಿರುಗಾಡ್ತಾವೆ ಬರೀ ಹಾಗೆ ಅಂತ ಹೇಳಿದ್ರು ಅವು ಶರೀರದಲ್ಲಿ. ಕೋಶೋ ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು ಇದೆಯಲ್ಲ, ಇಲ್ಲ ಮ್ಯಾಲಿಂದೇನು
ಯತ್ ಕಿಂಚಿದಪಿ ಕ್ವಾಪಿ ನ ವೀತ್ತಿ ಇಷ್ಟಂ ಅನಿಷ್ಟಂ. ಪ್ರಾಣಕ್ಕೇನು ಗೊತ್ತರಿ? ಪ್ರಾಣಕ್ಕೇನು ಗೊತ್ತಿಲ್ಲ. ಇದು ಇಷ್ಟ, ಇದು ಅನಿಷ್ಟ ಅಂತ ಏನು ಗೊತ್ತಿಲ್ಲ ಅದಕ್ಕೆ. ಅದು ಬರೀ ತಿರುಗಾಡ್ತದೆ, ಹಂಗೆ ಹೋಗ್ತದೆ ಬರ್ತದೆ, ಹೋಗ್ತದೆ ಬರ್ತದೆ. ಗಾಳಿಯಾಗ ಹೂವಿನ ಮೇಲೆ ಬೀಸ್ತು, ಸುಗಂಧದ ಮೇಲೆ, ಅದು ಗೊತ್ತಾಕದೇನು ಗಾಳಿಗೆ ಸುಗಂಧದ ಆಯ್ತು. ಹೊರಗೆ ಬೀಸ್ತು, ಹೊರಸು ಅದಕ್ಕೇನು ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಬೀಸ್ತದೆ ಅದು. ಹಾಗೆ ಈ ಪ್ರಾಣ ಇದೇನಪ್ಪ ಜಡ ಅದ, ಇದು ಅಲ್ಲ ಅಂತ. ಯಸ್ಮಾತ್ ಕಿಂಚಿತ್ ಕ್ವಾಪಿ ನ ವೇತ್ತಿ ಇಷ್ಟಂ ಅನಿಷ್ಟಂ, ಇದಕ್ಕೇನು ಗೊತ್ತಿಲ್ಲ. ಚಲೋ ಯಾವುದು ಗೊತ್ತಿಲ್ಲ ಪ್ರಾಣಕ್ಕೆ, ಕೆಟ್ಟ ಯಾವುದು ಗೊತ್ತಿಲ್ಲ. ಹೂವಿನ ಬಗೀಚೆ ಮೇಲೂ ಬೀಸ್ತದೆ, ಹೊಲಿಗೆರೆಗೂ ಬೀಸ್ತದೆ. ಅದು ಅದಕ್ಕೇನು ಗೊತ್ತಿದೆ? ಏನು ಗೊತ್ತಿಲ್ಲ ಅಂತಾರೆ. ಹಾಗೆ ಸ್ವಂ ವಾ ಅನ್ಯಂ ವಾ ಕಿಂಚನ ಏನಪ್ಪ ಅದು ನಿತ್ಯ ನ ಜಾನಾತಿ. ಯಾಕೆ? ಪರತಂತ್ರ. ಇದೇನದ ಅದು ಗಾಳಿಗೆ ನಾ ಗಾಳಿ ಅನ್ನೋದು ಗೊತ್ತಿಲ್ಲ, ನಾ ಇನ್ನೊಬ್ಬರ ಮೇಲೆ ಬೀಸ್ತೀನಿ ಅನ್ನೋದು ಗೊತ್ತಿಲ್ಲ. ಜಡ ಅದ, ಇದು ಪರತಂತ್ರದ. ಅಶ್ಯ ಹೇಳಿದ, ಯಾರ ಭಯದಿಂದ ಗಾಳಿ ಬೀಸುತ್ತದೆಯೋ, ಸೂರ್ಯನು ತಪಸುತ್ತಾನೆಯೋ, ಮಳೆಯು ಸುರಿಯುತ್ತದೆಯೋ ಅದು ಬ್ರಹ್ಮ. ಶ್ಲೋಕದ ಹೇಳ್ತಾರೆ, ಯಾರ ಭೀತಿಯಿಂದ ಗಾಳಿ ಬೀಸುತ್ತದೋ ಅವನಿಗೆ ಪರಮಾತ್ಮ ಅದಾನೆ. ಇವು ಗಾಳಿ ಪಾಳಿ ಇವೇನು ಪ್ರಾಣವಾಯು ಏನೂ ಇಲ್ಲ ಅಂದ್ರೆ ಅವರು. ಅದಕ್ಕೆ ಇವೇನದವ ಪರತಂತ್ರ. ಪರತಂತ್ರ ಇವೇನು ಮಾಡ್ತಾರೆ? ಇನ್ನೊಬ್ರ ಕೈಯಾಗಿ ಕೆಲಸ ಮಾಡ್ತಾವೆ. ಹೆಂಗೆ ಮಂತ್ರಿ ಕೈಯಾಗಿ ಕೆಲಸ ಮಾಡ್ತಾರಲ್ರಿ, ಹಂಗೆ ಇವು ಪರತಂತ್ರ ಅದಾವ. ಇವೆಲ್ಲ ಇಂದ್ರಿಯಗಳು ಏನದವ ಪ್ರಾಣ ಪರತಂತ್ರ ಅದಾವ. ಅದಕ್ಕೆ ವಾಯು ವಿಕಾರ ವಾಯು ವಿಕಾರ ವಾಯು ಕಾರ್ಯ ಇದೇನದ ವಾಯುವಿನಿಂದ ಉತ್ಪನ್ನ ಆಗ್ಯಾವ. ಮೂಲ ವಾಯುವಿನಿಂದ ಇವೆಲ್ಲ ವಾಯು ಉತ್ಪನ್ನ ಆಗ್ಯಾವ. ಅಯಂ ಪ್ರಾಣಮಯ ನೈವ ಆತ್ಮೇತಿ ಪ್ರತಿಜ್ಞಾ. ಶಿವ ಹೇಳಿದರು ಏನಪ್ಪ, ನೈವ ಆತ್ಮ ಪ್ರಾಣಮಯ. ಪ್ರತಿಜ್ಞೆ ಮಾಡೋದು, ಆತ್ಮನು ಪ್ರಾಣ ಸ್ವರೂಪನೂ ಅಲ್ಲ. ಯಾಕೆ? ವಾಯುವತ್ ಏಷಃ ಪ್ರಾಣಮಯ ಅಂತ ಬಹಿರ್ಗಂತ ಆಗಂತ ವಿಶ್ವಾಸೇ ಅಂತರ್ಗತ ಉಚ್ಛ್ವಾಸೇ ಬಹಿರ್ಗಂತ. ಇದು ಆತ್ಮ ಯಾಕೆ ಅಲ್ಲ? ಆತ್ಮ ಹೋಗವಲ್ಲ ಬರವಲ್ಲ. ಇದು ಒಳಗೆ ಹೋಗ್ತದೆ ಹೊರಗೆ ಬರ್ತದೆ, ಒಳಗೆ ಹೋಗ್ತದೆ ಹೊರಗೆ ಬರ್ತದೆ. ಆತ್ಮ ಹೋಗವಲ್ಲ. ಯಾಕೆ? ವ್ಯಾಪಕದನವ, ವ್ಯಾಪಕದನ, ಹೊರಗೆ ಬರೋಂಗಿಲ್ಲ, ಅವನಿಗೆ ಬರೋಕ್ಕೆ ಬರೋಂಗಿಲ್ಲ. ಇದು ಪರಿಚ್ಛಿನ್ನದ, ಹೋಗ್ತದೆ ಬರ್ತದೆ. ಆತ್ಮ ಹೆಂಗೆ ಹಾಕದು? ಇದು ಆತ್ಮ ಆಗೋದಿಲ್ಲ ಅಂತವು. ಯಥಾ ಬಾಹ್ಯವಾಯು ಹೆಂಗೆ ಹೊರಗಿನ ಗಾಳಿ ಹೋಗ್ತದೆ ಬರ್ತದಲ್ಲ, ಬೀಸ್ತದೆ, ಹಂಗಿದು ಒಳಗೆ ಹೊರಗೆ ಹೋಗಿ ಬರ್ತದೆ. ಸಕ್ರಿಯ ಪರಿಚ್ಛಿನ್ನಶ್ಚ ಆಯಂ. ಸಕ್ರಿಯ ಅದ, ಸಕ್ರಿಯ ಅಂದರೆ ಕ್ರಿಯಾಶೀಲ ಅದ. ಯಾಕೆ? ಪರಿಚ್ಛಿನ್ನ. ಪರಿಚ್ಛಿನ್ನ ಪರಿಚ್ಛಿನ್ನ ಇದ್ದದಕ್ಕೆ ಏನು ಮಾಡ್ತಾರೆ? ವ್ಯಾಪಕ ಇದ್ದದಕ್ಕೆ ಕ್ರಿಯಾನೇ ಇಲ್ಲ, ವ್ಯಾಪಕ ಇದ್ದದಕ್ಕೆ ಕ್ರಿಯಾನೇ ಇಲ್ಲ. ಅದಕ್ಕೆ ಹೇಳಿದ್ರು ಪೂರ್ಣ ಅಂತ. ಯಾವನೋ ಒಬ್ಬ ನಾಟಕ ಹಾಕಿದಂತ್ರಿ, ವಾಕ್ಯನ ಹಾಕಿದಂತ, ಪರಮಾತ್ಮ ಪಾಠ ಹಾಕಿದ್ದ. ಮನೆ ರಾತ್ರಿ ಬೆಳತನ ಆಯಿತು, ಪಾಠ 12-1 ತನಕ ಮುಗೀತು ರೀ, 2ಕ್ಕೆ ಮುಗೀತು. ಹೆಂಡ್ತಿ ಗಂಡಂದು ಯಾರು ನೋಡ್ತಾರೆ? ಮಂದಿನ ನೋಡ್ತಾರೆ. ಅದು ಪಾಠ ನೋಡಲಿ, ಮಕ್ಕೊಂಡ್ಲಕ್ಕೆ ಹೋಗಿ ಬೇಸರ ಬಂದು ಮಕ್ಕೊಂಡು ಪಾಠ ಮುಗಿಸಿ ರಾತ್ರಿ ಬಂದ. ಬಾಗಿಲು ತೆರಿ ಅಂದು ಮಕ್ಕೊಂಡಿದ್ದಕ್ಕೆ, ಯಾರು? ಪರಿಪೂರ್ಣ ಬಂಧನ ಬಾಗಿಲು ತೆರಿ. ಪರಿಪೂರ್ಣ ಬಂಧನ ಬಾಗಿಲು ತೆರಿ ಅಂದ್ಕೊಡ್ಲಿಕ್ಕೆ ಪರಿಪೂರ್ಣ ಒಳಗೆ ಅದನ್ನು ಅಲ್ಲೇ ಕೊಂಡ್ರು ಅಂದಕ್ಕೆ. ಪರಿಪೂರ್ಣ ಒಳಗೂ ಅದಾನ, ಪರಿಪೂರ್ಣ ಬಂಧನ ಬಾಗಿಲು ತೆರಿ ಅಂದ್ರೆ ಒಳಗೂ ಅದನ್ನು ಅಲ್ಲೇ ಮಕ್ಕೊಂಡು. ಪೂರ್ಣ ಇದ್ದ ಮನುಷ್ಯಗೆ ಹೋಗೋದು ಈಗ ಗಮನನೇ ಇರೋಂಗಿಲ್ಲ, ಅದಕ್ಕೆ ಇರ್ತದೆ. ಪರಿಪೂರ್ಣ ಮಕ್ಕಳು ಹೊರಗೆ ಅಂದ್ರೆ ಮಕ್ಕಳು. ಅದಕ್ಕೆ ಪರಿಪೂರ್ಣ ಮನುಷ್ಯ ಏನಪ್ಪ ಅಂದ್ರೆ ಇದು ಹೆಂಗೆ ಆತ್ಮ ಎಲ್ಲ ಕಡೆ ಇದಾನ ಹೇಳ್ತಾರೆ. ಯಸ್ಮಾತ್ ಪ್ರಾಣಮಯ ಇಷ್ಟಂ ಅನಿಷ್ಟಂ ವಾ ಸುಖಂ ದುಃಖಂ ವಾ ಇತ್ಯರ್ಥ. ಕ್ವಾಪಿ ಕಸ್ಮಿನ್ನಪಿ ಕಾಲೇ ದೇಶೇ ವ ಸ್ವಂ ವ ಅನ್ಯಂ ವ ಸ್ವಾತ್ಮಾನಂ ಪರಂ ವ ನ ವೇತ್ತಿ ನ ಜಾನಾತಿ ನಿತ್ಯಂ ಪರತಂತ್ರ ಜೀವನಯೋ. ಇದು ಹೆಂಗದ? ಪರತಂತ್ರ ಅದ ಪ್ರಾಣ.
ಇದು ಅರೆಂಗನೇ ಇಲ್ಲ, ಅರೆಂಗ ಇಲ್ಲ. ಇದು ಪರತಂತ್ರ ಇರುವುದನ್ನೇನಪ್ಪ ಅಂತ ಕೇಳಿದರೆ ತನ್ನನ್ನು ಅರೆಂಗಿಲ್ಲ, ಇನ್ನೊಂದನ್ನು ಅರೆಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಇದಕ್ಕೆ ಇಷ್ಟ ಅನಿಷ್ಟ ಏನೂ ಗೊತ್ತಿಲ್ಲ. ಇದಕ್ಕೆ ಅಂದರೆ ಪ್ರಾಣಕ್ಕೆ ಇಷ್ಟ ಅನಿಷ್ಟ ಗೊತ್ತದ, ಇದು ಚಲೋ ಇದು ಕೆಟ್ಟ ಅದು ಏನು ಗೊತ್ತದ, ಅದಕ್ಕೆ ಏನು ಗೊತ್ತಿಲ್ಲ. ಮತ್ತು ನಾ ಪ್ರಾಣ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಮತ್ತು ಇನ್ನೊಬ್ಬರದ ಪ್ರಾಣದ ಇನ್ನೊಬ್ಬರ ಶರೀರ ನಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ನಾ ಸ್ವಯಂ ನಾ ಅನ್ಯಂ, ತಾ ಪ್ರಾಣ ಅನ್ನೋದು ಗೊತ್ತಿಲ್ಲ, ನಾ ಇನ್ನೊಬ್ಬರ ಶರೀರದಾಗ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಇದು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅತಃ ಸಕ್ರಿಯತ್ವ ಪರಿಚ್ಛಿನ್ನತ್ವ, ಕ್ರಿಯಾಶೀಲದ ಪರಿಚ್ಛಿನ್ನತ್ವದ ಅಚೇತನದ ಪರಾಧೀನದ ಇಟ್ಟದ ನೋಡ್ರಿ. ಹೆಂಗದ ಅದು ಪ್ರಾಣ ಕ್ರಿಯೆ ಅದ, ಮುಖನಾಶಿಕ. ಆತ್ಮ ಅಕ್ರಿಯೆ ಅದ, ಹೌದಲ್ಲ. ಆಮೇಲೆ ಇದು ಪರಿಚ್ಛಿನ್ನದ. ಯಾಕೆ ಗುದ್ದ ಬೇರೆ ಬೇರೆ ಜಾಗದಾಗ ಇರ್ತಾವೆ ಇವು, ಎಲ್ಲ ಒಂದೇ ಕಡೆ ಇರೋಂಗಿಲ್ಲ, ಬೇರೆ ಪರಿಚ್ಛಿನ್ನದ ಇವು. ಆತ್ಮ ಹೆಂಗದನ ಪರಿಪೂರ್ಣ ಅದಾನೆ. ಮತ್ತು ಇವು ಹೆಂಗದವ ಅಚೇತನ ಅದಾವ, ಆತ್ಮ ಹೆಂಗದಾನ ಚೇತನ ಅದಾನೆ. ಮತ್ತು ಹೆಂಗೆ ಇವು ಪರಾಧೀನ ಅದಾನ, ಆತ್ಮ ಸ್ವತಂತ್ರ ಅದ. ಪ್ರಾಣ ಕುಂಭಕ್ಕೆ ಮಾಡಿ ನಿಲ್ಲಿಸ್ತಾರೆ ನೋಡ್ರಿ, ನಿಲ್ಲಿಸ್ತಾರೆ. ಅಪಾರವಾಗಿ ಬಂದ್ರೆ ತಡಿ ಹಿಡಿತಾರೆ, ಹಿಡ್ಕೊತಾರೆ. ಇವು ಪ್ರತಿಬಂಧಕ ಮಾಡೋಕ್ಕೆ ಬರ್ತಾವೆ. ಆದರೆ ಆತ್ಮ ಪ್ರತಿಬಂಧಕ ರಹಿತ ಅದಾನೆ, ಪರಾಧೀನ ಅಲ್ಲ. ಇವೆಲ್ಲ ಹೇತುಬಿಹಿ, ಇವೆಲ್ಲ ಕಾರಣಗಳಿಂದ ಏತದ್ ವಿಲಕ್ಷಣ ಆತ್ಮ ಅದಾನ. ಅದಕ್ಕೆ ಇವು ಆತ್ಮ ಅನ್ನಭೂತಿ. ಇವು ಆತ್ಮ ಆಗಿಲ್ಲ. ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಇವು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇವು ಪ್ರತಿಬಂಧ ಮಾಡೋಕ್ಕೆ ಬರ್ತಾವೆ, ಹೌದಾ? ಇವು ಪ್ರತಿಬಂಧಕ್ಕೆ ಮಾಡೋಕ್ಕೆ ಬರ್ತಾವೆ. ಅದಕ್ಕೆ ಇವು ಆತ್ಮ ಅಲ್ಲ. ಯದ್ ಅಯಮಾತ್ಮಾತರ್ಹಿ ಸುಷುಪ್ತಿ ದಶಾಯಾಂ ಜಾಗರೂಪಕತ್ವಾತ್ ಚೋರಾದಿಬಾಧಂ ಜಾನೀಯಾತ್. ಇವೇನಪ್ಪ ಅಂದ್ರೆ ಒಂದು ವೇಳೆ ಇದು ಇತ್ತು ಅಂತ ಕೇಳಿದ್ರೆ, ಇದಕ್ಕೆ ಜ್ಞಾನ ಇತ್ತು ಅಂದ್ರೆ ಮಕ್ಕೊಂಡಕ್ರು ಮತ್ತು ಕಾಡ್ರು ಬಂದರೆ ಯಾಕೆ ಏನು ಮಾಡ್ತವೆ ಸುಮ್ಮ ಅಂತ ಅಲ್ಲ. ತರ್ರಿ ಸುಷುಪ್ತಿ ದಶಾಯಾಂ ಜಾಗರೂಕತ್ವ ಚೋರಾದಿ ಬಲರಾಮ್ ಜಾನೀಯಾತ್. ಒಂದು ವೇಳೆ ಇದು ಪ್ರಾಣ ಚೇತನ ಇತ್ತು, ತಿಳಿತಿತ್ತು, ಅರಿವಿಲ್ಲ, ಇದಕ್ಕೆ ಜಡ ಅದ. ಯಾಕೆ ರಾತ್ರಿ ಪ್ರಾಣ ಅದ ಗೊತ್ತಿಲ್ಲ, ಕಳ್ಳ ಬಂದು ಹೋತಾನೆ, ಏನೋ ಗೊತ್ತಿಲ್ಲ ಇದಕ್ಕೆ. ಅದಕ್ಕೆ ಇದು ಅಚೇತನದ ಪ್ರಾಣ. ಆತ್ಮನ ಸರ್ವಪ್ರಧಾನತ್ವ, ಆತ್ಮನೇ ಎಲ್ಲಕ್ಕಿಂತಲೂ ಪ್ರಧಾನವಾಗಿರು. ಸರ್ವಭೃತ್ಯೇಷು ಚಕ್ಕುರಾದಿಷು ಸ್ವಪತ್ಸು ಸ್ವಯಂ ವ್ಯಾಪಾರವಾನಿತಿ. ಏನಪ್ಪ ಅಂತ ಕೇಳಿದರೆ ಇದು ಸರ್ವ ಪ್ರಾಣ ಪ್ರಧಾನದ ಮುಖ್ಯದ. ಅದಕ್ಕೆ ಸರ್ವಭೂತಗಳಲ್ಲಿ ಚಕ್ಷುರಾದಿಗಳಲ್ಲಿ ಮುಖಂಡರು ಸ್ವಯಂ ವ್ಯಾಪಾರವಾನ್ ಇತಿ ವಿರುದ್ಧಂಚ. ಅತಃ ನೈವ ಆತ್ಮಾನಂ ಪ್ರಾಣಮಯ. ಪ್ರಾಣ ಅಲ್ಲಿ ಇದ್ದರೂ ಕೂಡ ಯಾವ ವ್ಯವಹಾರ ಕೂಡ ಅಲ್ಲಿ ಗೊತ್ತಾಗೋದಿಲ್ಲ ಅದಕ್ಕೆ. ಆದ್ದರಿಂದ ಏನಪ್ಪ ಅಂದ್ರೆ ಪ್ರಾಣ ಆತ್ಮ ಅಲ್ಲ. ಆತ್ಮ ಅಂದ್ರೆ ಅರೆಂಗ, ಅದೇನು ಅರೆಂಗನೇ ಇಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ. ಹೆಂಗೆ ಸತ್ತಂಗೆ ಬಿದ್ದಾನ, ಇಲ್ಲಾಂದ್ರೆ ಕೊಡ್ಡ ಬಿದ್ದಂಗೆ ಬಿದ್ದಾನ ಅಂತೇವಲ್ಲ ಅವನಿಗೆ. ಅದಕ್ಕೆ ಆತ್ಮ ಏನಪ್ಪ ಅಂತ ಕೇಳಿದ್ರೆ ಇದು ಪ್ರಾಣಗಳು ಅಲ್ಲ. ಪ್ರಾಣರೇ ಅದಾವ, ಕೆಲಸರೇ ಮಾಡೋಂಗಿಲ್ಲ. ಏನು ಬಂದವ್ರು ಯಾಕೆ ಬಂದು ಏನೂ ಕೆಲಸ ಮಾಡೋಂಗಿಲ್ಲ, ಅದಕ್ಕೇನು ಗೊತ್ತಿಲ್ಲ. ಅದಕ್ಕೆ ಕರ್ಮೇಂದ್ರಿಯಗಳಿಂದ ಕೂಡಿಕೊಂಡ ಪ್ರಾಣವು ಪ್ರಾಣಮಯ ಕೋಶ. ಕರ್ಮೇಂದ್ರಿಯ ಯಾಕೆ ಹೇಳಿದ್ರಿ ಅಂತ ಕೇಳಿದರೆ, ಕೆಲಸ ಮಾಡ್ಬೇಕಾದ್ರೆ ಪ್ರಾಣ ಜರೂರಿ ಅದ. ಮಿಷನ್ ಕೆಲಸ ಮಾಡಬೇಕಾದ್ರೆ ಕರೆಂಟ್ ಜರೂರಿ ಅದ. ಅದಕ್ಕೆ ಕರ್ಮೇಂದ್ರಿಯಗಳು ತಮ್ಮ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಪ್ರಾಣ ಜರೂರಿ ಅಂತ ತಿಳ್ಕೊಂಡು ಈ ಕರ್ಮೇಂದ್ರಿಯವನ್ನು ಪ್ರಾಣಮಯ ಕೋಶದೊಳಗೆ ಹಾಕಿದ್ದೀವಿ. ಅದಕ್ಕೆ ಇದು ನೀನು ಅಲ್ಲ. ಮತ್ತು ನಾ ಯಾರ್ರೀ ಹಾಗಾದ್ರೆ ಮನೋಮಯ ಕೋಶ ನಾ ಏನು ರೀ ಅಲ್ಲ. ಮನೋಮಯ ಅನ್ನಮಯ ನಾ ಅಲ್ಲ ಅಂದ್ರಿ. ಎರಡನೇದು ಪ್ರಾಣಮಯ ನಾ ಅಲ್ಲ ಅಂದ್ರೆ ಸಂಕಲ್ಪ ವಿಕಲ್ಪ ನಾನೇ ಮಾಡ್ತೀನಲ್ಲ. ಅಂದ್ರೆ ಅಸಂಕಲ್ಪ ವಿಕಲ್ಪ ಮಾಡೋವನೇ ನಾ. ಅದು ಯಾವ ಮಾಡ್ತದ? ಮನೋಮಯ ಕೋಶ. ಅದಕ್ಕೆ ಮನೋಮಯ ಕೋಶ ನಾ ಅಂತ ಹೀಗೆ ಅರ್ಥ ಮಾಡಬೇಕು ಅಂದರೆ ಇಲ್ಲಪ್ಪ, ಅದನ್ನು ಅರಿಸ್ಕೊಳ್ತದೆ.
ಘಟದ್ರಷ್ಟ ಯಥಾ ಘಟಾತ್ ಭಿನ್ನ ತತಃ ದೇಹಾದಿದ್ರಷ್ಟ ದೇಹಾತ್ ಭಿನ್ನ. ಹ್ಯಾಂಗೆ ಕೊಡ ನೋಡುವವನು ಕೊಡಕ್ಕಿಂತಲೂ ಭಿನ್ನ ಆಗಿರುತ್ತಾನೆ, ಅದರಂತೆ ಈ ಮನೋಮಯ ಕೋಶವನ್ನು ಅರಿಯುವ ನಾನು. ಈಗ ನನ್ನ ಮನಸ್ಸು ಆರಾಮದರಿ, ಈಗ ನನ್ನ ಮನಸ್ಸು ಬರೋಬ್ಬರಿ ಇಲ್ಲರಿ ಅಂತೀಯಲ್ಲ ನೀನು. ಅದರದ್ದು ಬರೋಬ್ಬರಿ ಇಲ್ಲದ್ದು ಎಲ್ಲ ಗೊತ್ತಾಕದ. ನನ್ನ ಬುದ್ಧಿ ಸರಿ ಇಲ್ಲರಿ, ಈಗ ನನ್ನ ಬುದ್ಧಿ ಸರಿ ಇಲ್ಲ ನೋಡು, ಏನು ಮಾತಾಡಬೇಡ ಹೆಚ್ಚಿಗೆ ಅಂತ ಅಲ್ಲ. ಅಂದರೆ ಆ ಬುದ್ಧಿ ಸರಿ ಇದ್ದದ್ದು ಇಲ್ಲದ್ದು, ಮನ ಸರಿ ಇದ್ದದ್ದು ಇಲ್ಲದ್ದು ಅಂತಕ್ಕ ಎಲ್ಲ ಅರಿತೆ ಅಂದರೆ ಅರಿಯುವವನು ಅರಿಸಿಕೊಳ್ಳೋದಕ್ಕಿಂತಲೂ ಭಿನ್ನವಾಗಿರುತ್ತಾನೆ. ಸೀದಾ ಮಾತು. ಅಂದಮೇಲೆ ಈ ಮನೋಮಯ ಕೋಶವನ್ನೇನು ಅಲ್ಲ ಅಂತ ನಾಳೆ